ಎಲ್ಲರಿಗೂ ನಮಸ್ಕಾರ. ಈ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಆರ್ಥಿಕ ಸ್ವಾಗತ. ತುಂಬಾ ಜನ ಮನಸ್ಸಲ್ಲಿ ಅಂದ್ಕೋತಾ ಇರ್ತಾರೆ, ಸರ್ ಬಹಳ ಟ್ರೈ ಮಾಡ್ಬಿಟ್ಟಿದ್ವಿ, ಏನೇನೋ ಟ್ರೈ ಮಾಡ್ಬಿಟ್ಟಿದ್ವಿ, ಹೆಂಗೋ ಕೇಳಿದ್ವಿ, ಏನೇನೋ ನೋಡ್ತೀವಿ, ಏನ್ ಸರ್ ಬೆಳಿಗ್ಗೆ ಎದ್ದು ನಿಂಬೆ ಹಣ್ಣಿನ ರಸ ಇಂಟ್ಕೊಂಡು ಎಷ್ಟೋ ಜನ ಈ ನಿಂಬೆ ಹಣ್ಣಿಂದ ಫ್ಯಾಟ್ ಬರ್ನ್ ಆಗತ್ತೆ ಅಂತ ಹೇಳಿದ್ಮೇಲೆ ನಿಂಬೆ ಹಣ್ಣನ್ನ ತಗೊಂಡೋಗಿ ಅವ್ರ ಹಿತ್ಲಲ್ಲಿ ಬೆಳೆಸಿರೋರು ಇದ್ದಾರೆ. ನಿಂಬೆ ಹಣ್ಣಿನ ಗಿಡನ ಅದು ಬಹಳ ದೊಡ್ಡ ಔಷಧಿ ರೀ ಅದು ಅಂತ. ನಾನು ನನ್ನ ಲೈಫಲ್ಲಿ ವೆಯ್ಟ್ ಮಾಡಕ್ ಏನಾದ್ರೂ ಟ್ರೈ ಮಾಡ್ತಿದ್ರೆ ಇದನ್ನೆಲ್ಲ ತುಂಬಾ ಫನ್ನಿ ಆಗಿ ತಗೋತೀನಿ. ಲೈಕ್ ಸಾಧು ಕೋಕಿಲನ್ ಜೋಕ್ಸ್ ತರ ಇರುತ್ತೆ ನನ್ಗೆ. ಯಾಕೆ ಅಂತಂದ್ರೆ, ಏನಕ್ಕೆ ಸರ್ ನಿಮ್ಗೆ ಆ ತರ ಕಾಮಿಡಿ ಹಂಗ್ ಕಾಣುತ್ತೆ ವೆಯ್ಟ್ ಲಾಸ್ ಅಂತ ನೀವು ನನ್ನನ್ನು ಕೇಳಿದ್ರೆ, ನಾನೇ 5 ಸಲ ದಪ್ಪಾಗಿ 5 ಸಲ ಸಣ್ಣ ಆಗಿದ್ದೀನಿ. ಅಂದ್ರೆ ಯಾರ್ಯಾರು ಹೇಳ್ತಾರೆ ಎಲ್ಲದನ್ನೂ ಕೇಳಿರೋ ಮೊದಲನೇ ಮಿಕ ನಾನೇ. ಅಂದ್ರೆ ಏನೇನ್ ಹೇಳ್ತಾರೆ ಎಲ್ಲ ಕೇಳ್ತೀನಿ. ಹೇಳು ಹೇಳು ಹೇಳು, ಇದ್ದೇ ಹೇಳು, ಅದೇ ಹೇಳು, ಹಿಂಗೆ ಹೇಳು, ಹಂಗೆ ಹೇಳು. ಫಸ್ಟ್ ಟೈಮ್ ನಾನು ಓವರ್ ಒಬೆ ಆಗಿದ್ದು ಯಾವಾಗ ಅಂತಂದ್ರೆ, ನನ್ನ ಕಾಲೇಜ್ ಜೀವನ ತುಂಬಾ ಶ್ರಮದಾಯಕವಾಗಿತ್ತು. ತುಂಬಾ ಕೆಲಸ ಮಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೂ 2 ತರದ ಗೊಂದಲ ಇರುತ್ತೆ. ಸರ್ ಕೆಲವರು ನಾನು ತಿನ್ನೋದ್ರದ್ದು 2 ತಿಂತಾರೆ ಸರ್, ಅವ್ರು ದಪ್ಪನೇ ಆಗಲ್ಲ. ನಾನ್ ತುಂಬಾ ಕಮ್ಮಿ ತಿಂತೀನಿ ಸರ್, ತುಂಬಾ ದಪ್ಪ ಆಗ್ತೀನಿ. ಹಂಗಾದ್ರೆ ದೇವ್ರು ಅದಿನ್ನೇನು ವರ ಮಾಡ್ಬಿಟ್ಟು ಅವ್ರಿಗೆ ಬಾಡಿ ಕೊಟ್ಟಿದ್ದ ಅಂತ ಅನ್ಕೋಬೇಡಿ. ಅವ್ರಿಗೆ ಬೇರೆ ತರ ಎಫೆಕ್ಟ್ ಇರುತ್ತೆ. ಅದನ್ನು ಇವತ್ತು ಮೀಟಿಂಗ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಆ ತರ ದೇಹ ಇದೆ ಎಂದ ಮಾತ್ರಕ್ಕೆ ಅವರು ಅನವಶ್ಯಕವಾಗಿ ಆ ತರ ಅವ್ರ ದೇಹನ ಅಬ್ಯೂಸ್ ಅಂತಾನೆ ಕರಿತೀವಿ. ಅದನ್ನು ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಈಗ ಕೆಲವರಿಗೆ ವರ ಸಿಗುತ್ತೆ. ಏನ್ ವರ ಸಿಗುತ್ತೆ? ದುಡ್ಡು ಸಿಕ್ಬಿಡುತ್ತೆ ಅವ್ರ ಅಪ್ಪನ ಕಡೆಯಿಂದ. ಇನ್ ಕೆಲವರು ಸ್ವಂತ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಅಪ್ಪನ ಕಡೆಯಿಂದ ದುಡ್ಡು ಸಿಕ್ಕಿದಾಗ ಅದನ್ನ ರೈಟ್ ವೇನಲ್ಲಿ ಯೂಸ್ ಮಾಡ್ಕೊಂಡು ಬೆಳೆದಂತ ಮಕ್ಕಳೇ ಬೇರೆ. ಅಪ್ಪನಿಂದ ದುಡ್ಡು ಸಿಕ್ಕಿದಾಗ ಅದನ್ನ ಬಳಸ್ಕೊಂಡು ಹಾಳಾಗ ಮಕ್ಕಳೇ ಬೇರೆ. ನಿಮಗೆ ಈ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದೇವರಿಂದ ಸಿಕ್ಕಿರೋ ಒಂದು ವರ, ಯಾರಿಗೆ ತುಂಬಾ ಏನ್ ತಿಂದ್ರು ದಪ್ಪ ಆಗ್ತಿಲ್ವಲ್ಲ ಅವ್ರಿಗೆ. ಹಂಗಂತ ಏನೇನೋ ತಿಂತ ಹೋದ್ರೆ ಈ ವಿಲ್ ಲಾಸ್ ಎವ್ರಿಥಿಂಗ್. ಸ್ವಲ್ಪ ಅವೇರ್ನೆಸ್ ಇರಬೇಕು ಏನು ಅಂತ. ಸರ್ ಹಂಗಾರೆ ನಾನು ಸ್ವಲ್ಪ ತಿಂದ್ರು ದಪ್ಪ ಆಗ್ಬಿಡ್ತೀನಲ್ಲ ಸರ್, ಇವರೇ ಲಕ್ಕಿಯೆಸ್ಟ್ ಪರ್ಸನ್ ನನ್ನನ್ನು ಕೇಳಿದ್ರೆ. ಯಾಕೆಂದ್ರೆ ಯು ಹ್ಯಾವ್ ಯುವರ್ ಲಿವರ್ ಆಸ್ ಪ್ರೊಡ್ಯೂಸಿಂಗ್ ಸೋ ಮೆನಿ ಫ್ಯಾಟ್ ಬಿಕಾಸ್ ಆಫ್ ಯುವರ್ ಲಿವರ್ ವರ್ಕಿಂಗ್ ಪ್ರಾಪರ್ಲಿ ಅಂತ. ನಿನ್ ಲಿವರ್ ಬಹಳ ಪ್ರಾಪರ್ ಆಗಿ ವರ್ಕ್ ಮಾಡ್ತಿದೆ ಅಣಯ್ಯ, ಯು ಆರ್ ಗ್ರೇಟ್. ಸರ್ ಹಂಗಂತ ಹೇಳಿ ದಪ್ಪ ಆದ್ರೆ ಎಲ್ಲ ಆಡ್ಕೊಂತಾರಲ್ಲ ಸರ್. ನಾನು ಸರಿಯಾಗಿ ಬಟ್ಟೆ ಹಾಕೋಣಕ್ ಆಗಲ್ಲ, ಶರ್ಟ್ ಹಾಕೋಣಕ್ ಆಗಲ್ಲ, ಲುಕ್ ಇಲ್ಲ, MRF ಟೈರ್ ಅಂತಾರೆ, ಆಲ್ವೇಸ್ ನನಗೆ ಕಾನ್ಫಿಡೆಂಟ್ ಇರಲ್ಲ. ಇದಿಷ್ಟೇ ವೆಯ್ಟ್ ಬಗ್ಗೆ ಪ್ರಾಬ್ಲಮ್ ಆಗಿದ್ರೆ ನಾನು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿರ್ಲಿಲ್ಲ. ಯಾರಿಗೆ ಜಾಸ್ತಿ ಒಬೆಸಿಟಿ ಇರುತ್ತೋ ಅವ್ರಿಗೆ ಆಯಸ್ ಕೂಡ ಕಮ್ಮಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಅವರು ಬ್ರೀತಿಂಗ್ ನ ತುಂಬಾ ಫಾಸ್ಟ್ ಆಗಿ ಆಡ್ತಾರೆ. ಸಣ್ಣ ಪುಟ್ಟ ಕೆಲ್ಸಕ್ಕೂ ಕೂಡ ಆಯಾಸ ಅನ್ಸುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ತೂಕ ಇದ್ದಾಗ ನೀವು ಲವಲವಿಕೆಯಿಂದ ಇರಕ್ಕೆ ಸಾಧ್ಯತೆ ಇರಲ್ಲ, ಸಾಧ್ಯನೇ ಇಲ್ಲ. ಅದು ನಾನು ಟ್ರೈ ಮಾಡಿ ನೋಡಿದ್ದೀನಿ. ಏನ್ ಮಾಡಿದ್ರು ನಮ್ಮ ಮನ್ಸು ನಮ್ಮನ್ನ ರಿಲ್ಯಾಕ್ಸ್ ಮೋಡಿ ಕರ್ಕೊಂಡು ಹೋಗ್ತಿರುತ್ತೆ. ಆರಾಮಾಗಿರತ್ತ, ಕುತ್ಕೋ ಸಾಕು, ಯಾಕಿಂಗ್ ಆಡೋಣ, ಏನಕ್ಕೆ. ರಿಯಾಕ್ಷನ್ ಶುಡ್ ಬಿ ಸ್ಲೋ. ನೀವು ಗುರು ಅಂತಂದ್ರೆ ನಾನೊಂದು 90 kgs ಇದ್ರೆ ಅಂತೀನಿ. 95 kgs ಇದ್ರೆ 2 ಸೆಕೆಂಡ್ ಎಕ್ಸ್ಟ್ರಾ ಆಗುತ್ತೆ ಅಂತೀನಿ. 100 kgs ಇದ್ರೆ ಇದೇ ಗುರು ಅಂತೀನಿ. ಅದೇ 110 kg ಇದ್ರೆ ಅಂತೀನಿ. ಅದೇ 125 kg ಇದ್ರೆ ಗುರು ಅಂದ 5 ನಿಮಿಷಕ್ಕೆ ಅಂತೀನಿ. ದಿಸ್ ಈಸ್ ದ ರಿಯಾಕ್ಷನ್ ಫಾರ್ 1 ಲೆಟರ್. 1 ಅಕ್ಷರಕ್ಕಾಗೋ ಇದು ರಿಯಾಕ್ಷನ್ಸ್ ಇದು. ಓಕೆ, ದೆನ್ ನೀನ್ ಇಷ್ಟು 1 ಅಕ್ಷರಕ್ಕಿಷ್ಟು ಸ್ಲೋ ಆದ್ಮೇಲೆ ಇಡೀ ನಿನ್ನ ಲೈಫಲ್ಲಿ ನೀನ್ ತಗೊಳ್ಳೋಂತ ಎಲ್ಲ ಕೆಲ್ಸಗಳು ಹೇಗಾಗ್ತವೆ? ಸ್ನೇಹಿತರೆ, ಇವತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಟ್ಸ್ ನಾಟ್ ಎ ಚಾನ್ಸ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಮುಗ್ಸಕ್ಕಾಗಲ್ಲ. ಹಂಗಾಗಿ ಇವತ್ತು ಪ್ರಶ್ನಾವಳಿ ಇರಲ್ಲ. ಇವತ್ತು ಪೂರ್ತಿ 1-1/4 ಗಂಟೆ ನಾನೇ ಮಾತಾಡ್ತೀನಿ. ನೀವು ಜಸ್ಟ್ ನನ್ನ ಮಾತು ಕೇಳಿಸ್ಕೊಳ್ಳಿ. ಬುಧವಾರ ಇರುತ್ತೆ, ಬುಧವಾರ ಇದು ಕನ್ಕ್ಲೂಷನ್ ಇರುತ್ತೆ. ಅವಾಗ ಬನ್ನಿ, ಅವಾಗ ನೀವೇನ್ ಕ್ವಶನ್ ಕೇಳಿದ್ರು ಐ ವಿಲ್ ಆನ್ಸರ್ ಫಾರ್ ದಟ್. ಓಕೆ, ಇವತ್ತು ನಾನು ನಿಮಗೆ ಕೆಲವು ಐಡಿಯಾಸ್ ಹೇಳ್ತೀನಿ ವೆಯ್ಟ್ ಲಾಸ್ಗೆ ನಾನು ಏನೇನ್ ಮಾಡಿದೆ ಅಂತ. ಫಸ್ಟ್, ಐ ಜಾಯಿಂಡ್ ಆಯುರ್ವೇದಿಕ್ ಹಾಸ್ಪಿಟಲ್. ನನ್ನ ಹೆಸರು ಹೇಳಲ್ಲ, ಏಕೆಂತಂದ್ರೆ ಆ ಸಂಸ್ಥೆಗೆ ನೆಗೆಟಿವ್ ಆಗಕ್ಕೆ ನಾನು ಇಲ್ಲಿ ಬಿಡಲ್ಲ. ಸೊ ನಾನು ಯಾವಾಗ ಕಾರ್ಪೊರೇಟ್ ಜಗತ್ಗೆ ಹೋದೆ, ಕಾರ್ಪೊರೇಟ್ ಜಗತ್ಗೆ ಹೋದಾಗ ಅಲ್ಲಿ
ಪ್ರೆಸರ್ ನನಗೆ ಜಾಸ್ತಿ ಆಗ್ತಾ ಬಂತು, ಹ್ಯೂಜ್ ಪ್ರೆಸರ್ ಆಗ್ತಾ ಇತ್ತು. ಯಾಕೆಂದ್ರೆ ಟಾರ್ಗೆಟ್, ಇದು ಮನೆ ಬಿಟ್ಟೆ, ರುಚಿಯಾಗಿ ಅಡುಗೆ ಮಾಡ್ಕೊಡಕ್ಕೆ ಏನೂ ಇಲ್ಲ, ಏನ್ ಸಿಗುತ್ತೆ ಅದು ತಿನ್ಬೇಕು, ಫ್ಲೆಕ್ಸಿಬಲ್ ಆಗಿ ಜೀವನ ಮಾಡಬೇಕು, ಟಾರ್ಗೆಟ್ ರೀಚ್ ಆಗಬೇಕು. ಸೊ ಆ ಟೈಮಲ್ಲಿ ಸುಮ್ಮನೆ ತಿನ್ನು 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 ಐ ರೀಚ್ಡ್ ಮೈ ಬಾಡಿ ವೇಟ್ ಟು 125 kgs. 125 kg ನನ್ನ ಬಾಡಿ ವೇಟ್ ಹೋಯ್ತು. ಯಾರಾದ್ರೂ ಅಕ್ಕಪಕ್ಕದವ್ರು ನೀನು ಹಿಂದೆ ಕೂತ್ಕೊಂಡ್ರೆ ಯಾರು ಕಾಣ್ತಿರ್ಲಿಲ್ಲ. ದಟ್ ಲೈಕ್ ನನ್ನ ಬಾಡಿ ಅಷ್ಟು ಅಗಲಾಗಿತ್ತು. ಆ ಟೈಮಲ್ಲಿ ಐ ಸೆಲೆಕ್ಟೆಡ್ ಒನ್ ಹಾಸ್ಪಿಟಲ್ ಇನ್ ಕೇರಳ. ಐ ಟೇಕ್ ಎ ಅಪಾಯಿಂಟ್ಮೆಂಟ್. ಯಾಕೆ ಅಂತಂದ್ರೆ ನಿನಗೆ ಹೆಣ್ಣು ಕೊಡಲ್ಲ, ಇಷ್ಟು ದಪ್ಪ ಇದ್ರೆ ಇನ್ನೊಂದು ಯಾರು ಮದುವೆ ಆಗಲ್ಲ ಅಂತ ಎಲ್ಲ ಗಾಬರಿ ಇಡ್ಸದ್ಮೇಲೆ ಅಲ್ಲಿವರೆಗೂ ಮದುವೆ ಆಗ್ಬೇಕು ಅನ್ನೋ ಯೋಚನೆನೂ ಇರ್ಲಿಲ್ಲ, ನಾನು ಸಣ್ಣ ಆಗ್ಬೇಕು ಅನ್ನೋ ಯೋಚನೆ ಮೊದಲೇ ಇರ್ಲಿಲ್ಲ. ಮದುವೆ ಅಂತ ಮ್ಯಾಟ್ರ್ ಬಂದ್ಮೇಲೆ ಐ ವಾಂಟ್ ಟು ಬಿಕಮ್, ನಾನು ಸಣ್ಣ ಆಗ್ಬೇಕು ಅಂತ ಐ ವೆಂಟ್ ಟು ಕೇರಳ. ದೆನ್ ದೇರ್ ಇಟ್ ಈಸ್. ತುಂಬಾ ಚೆನ್ನಾಗಿತ್ತು ಅದು ಟ್ರೀಟ್ಮೆಂಟ್. ಏನು ಪೌಡ್ರ್ ಮಸಾಜ್ ಅಂತೆ ಮಾಡೋರು, ಅದಕ್ಕೇನೋ ಉದ್ವರ್ತನ ಅಂತೇನೋ ಕರೀತಾರ ಅವರು, ವಾಮಿಟ್ ಮಾಡಿಸಿದ್ರು. ನನಗೆ ಸರಿಯಾಗಿ ಗೊತ್ತಿಲ್ರಪ್ಪ, ನನ್ಗೆ ಅವಾಗ ಗೊತ್ತಿದ್ದು ಸ್ವಲ್ಪ ನೆನಪಿರೋದನ್ನ ನೆನಪಿಸ್ಕೋತೀನಿ. ವಾಂತಿ ಮಾಡಿಸೋರು, ಬೇದಿ ಮಾಡಿಸೋರು, ಆ್ಯಂಡ್ ಅನ್ನ ಎಂತೂ ಇಲ್ಲವೇ ಇಲ್ಲ, ಅವ್ರದೇ ಒಂದು ಡಯೆಟ್ಟು, ಅದೆಂಥದೋ ಒಂದು ಗೋಧಿದು ಇಷ್ಟ ಅಗಲ ಚಪಾತಿ ಕೊಟ್ಟು ಅದರಲ್ಲೇ ಇರು ಅಂತ ಹೇಳೋರು. ಹಂಗೂ ಹಿಂಗೂ ಮಾಡಿ 15 ದಿನದೊತ್ತಿಗೆ ನನ್ನನ್ನ ಒಂದು ಎಷ್ಟೋ ಕೆಜಿ ಕಳೆದ್ಬಿಟ್ರಪ್ಪ, ಚೆನ್ನಾಗಿ ಕಾಣಂಗೆ ಮಾಡ್ಬಿಟ್ರು ಅವ್ರು. ದೆನ್ ಐ ಫೆಲ್ಟ್ ಓಕೆ ಗುಡ್. ಮುಂದಕ್ಕೇನು? ಮುಂದಕ್ಕೆ ಅಂದಾಗ ನೋಡಿ, ನೀವು ಮನೆಗೆ ಹೋದ್ಮೇಲೆ ಈ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಬೇಕು, ಹಿಂಗ್ ಕಂಟಿನ್ಯೂ ಮಾಡಬೇಕು, ಏನೇನೋ ಹೇಳೋದ್ರೊಟ್ಟಿಗೆ ಅವ್ರು ಬಂದ್ ಅದೇನ್ ಸಿನ್ಸಿಯರ್ ಆಗಿ ಮಾಡಕ್ ಹೋದ್ರು ಕೂಡ ಅವ್ರ ಆಸ್ಪತ್ರೆಯಿಂದ ಅಚಿಕ್ಕ ಕಾಲಿಟ್ಟ ಮಾರನೇ ಕ್ಷಣಕ್ಕೇನೆ ನನ್ನ ಸಂಪೂರ್ಣ ಶೀಲ ಹಾಳಾಗೋಗಿತ್ತು. ಅಲ್ಲಿ ಪೂರ್ತಿ ನಾನು ಗಬ್ಬೆದ್ದು ಹೋದೆ. ಯಾಕೆಂದ್ರೆ ಅಲ್ಲಿಗೆ ಬರ್ತಿದ್ದಂಗೆ ಅವ್ರು ಹೇಳೋದು ಒಂದನ್ನು ನಮ್ಮ ಕೈಲಿ ಫಾಲೋ ಮಾಡಕ್ಕ. ದೆನ್ ಡೌನ್ ಆದ್ನ ನೋಡಕ್ ಜನಗಳಿಗೆ ಡೌನ್ ಆದಂಗೆ ಕಂಡೆ, ಚೆನ್ನಾಗಿ ಕಂಡೆ, ಮದ್ವೆನೂ ಆಯ್ತು. ಅದು ಉಳಿಲಿಲ್ಲ. ಮತ್ತಿಗೇನಾಯ್ತು ವೇಟ್. ಆ ಟೈಮಲ್ಲಿ ಒಬ್ರು ನಮ್ಮ ಕರ್ನಾಟಕದ ಫೇಮಸ್ ಸ್ವಾಮೀಜಿ ಅವರು ನೀರಿಗೆ ನಿಂಬೆ ಹಣ್ಣಿನ ರಸ ಜೇನುತುಪ್ಪ ಕುಡಿಸೋದು ಒಂದು ಕಾನ್ಸೆಪ್ಟು ವೆರಿ ಪಾಪ್ಯುಲರ್ ಆಗಿತ್ತು. ಅವರು ಸೀದಾ ನಮ್ಮ ಅರಸೀಕೆರೆಗೆ ಬಂದ್ರು. ಅರಸೀಕೆರೆಗೆ ಬಂದು ನಮ್ಮಂದಲೇ ಉಳ್ಕೊಂಡ್ರು. ವಿ ಇನ್ಫ್ಲೂಯೆನ್ಸ್ಡ್. ಏನಂತ, 1 ತಿಂಗಳು ಕೇಳಿಸ್ಕೊಳ್ರಿ, ಇದೆಂತ ಉಪವಾಸ ಅಂತಂದ್ರೆ 1 ತಿಂಗಳು ನೀನು ಬರೀ ಜೇನುತುಪ್ಪ, ನಿಂಬೆಹಣ್ಣು ನೀರಲ್ಲಿ ಇರಬೇಕು, 3 ಹೊತ್ತು ಇರಬೇಕು. ನಾವೆಲ್ಲ ಸೊ ಇದು ನಂದು ಒಬ್ಬಂದಲ್ಲ ಪ್ರಾಬ್ಲಮ್. ಕರ್ನಾಟಕದಲ್ಲಿ ಯಾರ್ಯಾರು ಅದನ್ನ ಫಾಲೋ ಮಾಡಿದ್ರೆ ಎಲ್ಲರದು ಪ್ರಾಬ್ಲಮ್. ವಿ ಟೇಕ್ ಇಟ್ ಆಸ್ ವೆರಿ ಸೀರಿಯಸ್. ಸ್ವಾಮೀಜಿ ಸಣ್ಣ ಆಜ್ಞೆ ಬಿಡೋಣ ಸ್ವಾಮೀಜಿ, ಆಗ್ಬಾರ್ದಾಗ್ಲಿ, ನಾವು ನಿಂಬೆಹಣ್ಣಿನ ರಸ ಜೇನುತುಪ್ಪ ಕುಡಿಯೋದೇ ಆಗ್ಬಿಡ್ಲಿ, ಅದೇನಾಗುತ್ತೋ ಹಾಗೆ ಹೋಗ್ಲಿ ಅಂತ ಹೇಳಿ 3 ದಿನ ನೀರಿನ ಮೇಲೆ ಇರಬೇಕು. ಆಮೇಲೆ ನಿಂಬೆಹಣ್ಣು ಜೇನುತುಪ್ಪ ಹಾಕೊಂಡು ನೀವು ಕುಡಿದು ನೀನು ದೊಡ್ಡ ಹುಲಿ ಆಗ್ತೀಯಾ ಅಂತಂದಿದ್ಕೆ ನಾನು ಆಯ್ತು ಅಂತೇಳಿ, ಅದೇನಿಂಥ ಸುಸ್ತಲ್ಲ, ಅದೇನಿಂಥ ಅಯ್ಯೋ ತಲೆ ನೋವು ಬರೋದ್ ಕೇಳ್ತೀರಾ, ಏನೇನೋ ಯಪ್ಪ. ಐ ಟ್ರೈಡ್ ಲಾಟ್ ಇಳಿದೆ 30 kg 1 ತಿಂಗಳಲ್ಲಿ ಏನ್ ಸರ್ರನ್ ಇಳಿದ್ಬಿಟ್ರೆ. ಸರಿ, ಲಾಸ್ಟಿಗೆ ಹೆಂಗಾಗ್ಬಿಟ್ಟೆ ನಾನು ಅಂತಂದ್ರೆ, ಆ ಉಪವಾಸ ಇರೋ ಟೈಮಲ್ಲಿ ಮನುಷ್ಯಂದು ಫುಲ್ ಆಕ್ಟಿವಿಟೀಸ್ ಅಂತಂದ್ರೆ ಆಸೆಗಳು ಝೀರೋ ಆಗಕ್ ಸ್ಟಾರ್ಟ್ ಆಗ್ತವೆ. ನಿಮ್ಮ ಆಸೆ ನಿಮ್ ಗ್ರೌತ್ ಅಂತ. ನೀವೇನ್ ಆಸೆ ಮಾಡ್ತೀರಿ, ನಿಮ್ಮಲ್ಲಿ ಏನ್ ಫೀಲಿಂಗ್ಸ್ ಇದೆ, ಅದು ನಿಮ್ ಗ್ರೌತ್ ಅಂತ. ಅದೇನಾದ್ರೂ ಝೀರೋ ಆಗ್ಬಿಟ್ರೆ ಮನುಷ್ಯ ತುಂಬಾ ಕಷ್ಟ. ಲೈಕ್ ನಾನೇ ಸ್ವಾಮೀಜಿ ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದು. ಏನಕ್ ದುಡ್ಡು ಬೇಕು, ದುಡ್ಡೇನಕ್ ಮಾಡಬೇಕು, ಹೆಂಡತಿ ಮಕ್ಳು ಎಲ್ಲ ಸುಮ್ಮನೆ ಇದು ಗೊಂದಲ, ನೆಮ್ಮದಿಯಿಂದ ಇರಬೇಕು. ಎಲ್ಲರಿಗೂ ಆಶ್ಚರ್ಯ ಐತಿ, ಏನ್ ಈ ಉಪವಾಸಕ್ಕೆ ಹೋದ್ಮೇಲೆ ಯಾಕೆ ಹಿಂಗ್ ಬದಲಾದ, ಗುರು ಅಲ್ಲೆಲ್ಲ ಫ್ಯಾಕ್ಟ್ರಿ ನೋಡ ಮಾಡನಂತೆ, ಎಲ್ಲಿಗೆ ಹೋಗುತ್ತೆ ಅಂದ್ರೆ ನನ್ನ ಇಡೀ ಫಂಕ್ಷನ್ ವಿಲ್ ಸ್ಲೋ ಬಿಕಾಸ್ ಆಫ್ ನನ್ನ ಬಾಡಿಗೆ ಹೋಗ್ತಿರೋದೇ ಆ ಥರ. ಐ ಬಿಕಮ್ ಫುಲ್ ನ್ಯೂಟ್ರಲೈಸ್ಡ್. ಅವಾಗ ಅಂದ್ಕೊಂಡೆ ದಿಸ್ ಈಸ್ ನಾಟ್ ಗುಡ್. ದೆನ್ ಎಲ್ಲಿ ತನಕ ನಾನು ಹಿಂಗೆ ಉಪವಾಸ ಮಾಡ್ಬೋದು, ಎಲ್ಲಿ ತನಕ ಈ ಥರ ಮಾಡ್ಬೋದು. ದೆನ್ ಐ ಗೆಟ್ ಎ ವೆರಿ ರಾಂಗ್ ಸ್ಟೆಪ್ ಇಟ್ಬಿಟ್ಟಿದ್ದೀನಿ ನಾನು. ಸೊ ಮಾಮೂಲಿ ಹಂಗೆ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನು ಸಡನ್ ಆಗಿಲ್ಲ, ಅದೊಂದು 3-4 ತಿಂಗಳು ಇರುತ್ತೆ ಆ ಥರ. ಅವರ ಒಂದು 3-4 ತಿಂಗಳು ನಾನು ಸಣ್ಣಗಿದ್ದೆ. ಮತ್ತೆ ನನ್ನ ಜೀವನದಲ್ಲಿ ರೀಚ್ ಆಗದೆ ಇರುವಷ್ಟು ಮಟ್ಟಕ್ಕೆ, ಅದು ಬಿಲ್ಲು ಬಾಣ ಹೇಳ್ದಂಗೆ ಹೆಂಗ್ ವಾಪಸ್ ಎಳೆದಿರ್ತೀನೋ ಅದಕ್ಕಿಂತ ಸ್ಪೀಡಾಗಿ. ಇಲ್ಲಿ ನಮ್ಮ ಒಬ್ರು ಬೈಕ್ ಶೋರೂಮ್ ಆಂಟಿ ಇದ್ದಾರೆ. ಶಿ ಈಸ್ ವೆರಿ ಬ್ಯೂಟಿಫುಲ್. ಅವರು ನನ್ನ ಜೊತೆ ಬರೋರು ಆ ಕಾರ್ಯಕ್ರಮಕ್ಕೆ. ನನಗೆ ಅವರು ನನ್ನ ಫ್ರೆಂಡ್ ತಾಯಿ ಅಲ್ವಾ.
ನಾನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಿದ್ದೆ, ಹೋಗ್ತಿದ್ದೆ. ಆಂಟಿ ಸುಮಲತಾ ಅವ್ರ ತರ ಇದ್ರು, ಎಷ್ಟು ಬ್ಯೂಟಿಫುಲ್ ಆಗಿದ್ರು ಅಂತಂದ್ರೆ, ಆ ಆಂಟಿ ಈಗ ಡ್ರಮ್ ತರ ಆಗೋಗ್ಬಿಟ್ರು. ಅವ್ರು ಪೂರ್ತಿ ಆ ಉಪವಾಸಕ್ಕೆ ಬಂದ್ಮೇಲೆ ಅದ್ರ ಸೈಡ್ ಎಫೆಕ್ಟ್ ಹೆಂಗಾಯ್ತು ಅಂತಂದ್ರೆ, ಆ ಆಂಟಿ ಇನ್ನೊಂದ್ಸರಿ ನೋಡಪ್ಪ ನಾನು ಹಿಂಗಿದ್ದೆ ಹಿಂಗಾಗ್ಬಿಟ್ಟು, ನಾವ್ ಆಂಟಿ ಇನ್ನೊಂದ್ಸರಿ ಉಪವಾಸ ಮಾಡಿ ನೋಡೋಣ, ಸತ್ರು ಮಾಡಲ್ಲ. ಯಾಕೆ ಅಂತಂದ್ರೆ ಅದು ಯಾವುದು ಪ್ರೂವನ್ ಅಲ್ಲ ಸ್ನೇಹಿತರೆ, ಯಾವುದು ಪ್ರೂವನ್ ಅಲ್ಲ. ಅದಕ್ಕೊಂದು ಸೈಂಟಿಫಿಕ್ ಅನಾಲಿಸಿಸ್ ಇರಲಿಲ್ಲ. ಅದಾದ್ಮೇಲೆ ಇನ್ನೊಂದ್ಸರಿ ನಂದು ವೆಯ್ಟ್ ಲಾಸ್ ಸ್ಟಾರ್ಟ್ ಆಯ್ತು. ಹೆಂಗೆ ಅಂತಂದ್ರೆ, ಒಬ್ರು ಮಹಾನ್ ಗುರುಗಳು ಬಂದ್ರು. ಏನು, ನೀನ್ ಜೀವನದಲ್ಲಿ ಅನ್ನ ಬಾಯಿಗಿಡಬಾರ್ದು ಅಂದ್ರು. ಹಾ ಗುರುಗಳೇ, ಆಗಿದ್ದಾಗ್ಲಿ ತಿನ್ನಲ್ಲ. ಅವು ಹೇಗೆ ಸಮ್ ಆಯುರ್ವೇದಿಕ್ ಮೆಡಿಸನ್ಸ್ ಈ ಗಿವೆನ್ ಮೀ. ಎಸ್ ಗುರುಗಳೇ, ಎಸ್ ಅಂದ್ರೆ ಇದು ಯಾವ್ದು ಮಾಡ್ಬೇಕಾದ್ರೂ ನಂದು ವರ್ಜಿನ್ ಕೋಕೋನಟ್ ಆಯಿಲ್ ಶುರು ಇರಲಿಲ್ಲ ನಂಗೆ. ಟೋಟಲಿ ಏನು ನಮ್ ಹೆಲ್ತ್ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾರ್ ದಾರಿ ಸೈಡ್ ಏನ್ ಹೇಳ್ತಾನೆ ಎಲ್ಲದನ್ನೂ ಕೇಳ್ಬೇಕು ನಾನು ಕುತ್ಕೊಂಡು ಸುಮ್ಮನೆ. ಈ ಪರಿಸ್ಥಿತಿಲಿ ಇದ್ದೆ ನಾನು ಆ ಟೈಮಲ್ಲಿ. ಕೇಳಿದ್ನೆಲ್ಲ ಕೇಳ್ಬೇಕು, ಹೇಳಿದ್ನೆಲ್ಲ ಕೇಳ್ಬೇಕು. ಸೊ ದೆನ್ ಅನ್ನ 1 ವರ್ಷ ತಿನ್ಲಿಲ್ಲ. ಸರಿ, ಏನ್ ತಿನ್ಬೇಕು? ಅವ್ರು ಏನೋ ಸ್ಪೆಷಲ್ ಆಗಿ ಒಂದು ಹಿಟ್ಟಲ್ಲಿ ಚಪಾತಿ ತರ ಮಾಡ್ಕೊಂಡು ತಿನ್ಬೇಕು, ಮೊಸರು ತಿನ್ನಂಗಿಲ್ಲ, ಪುರಿ ತಿನ್ನಂಗಿಲ್ಲ. ಒಂದು ಲೀಸ್ಟ್ ಕೊಟ್ರು ಅವ್ರು, ಇಷ್ಟುದ್ದ ಲೀಸ್ಟ್ಗಳು ಕೊಟ್ರು. ಅವರು ಆ ಬಿಡಿಸಿದ ಲೀಸ್ಟ್ ಅಲ್ಲಿ ಇದ್ವಂತಲ್ಲ ಪೋಷಕಾಂಶಗಳು ಇವತ್ ನನಗೆ ಒಟ್ಟುರಿತಾ ಇದೆ. ಅವಯ್ಯ, ಈಗ ಏನಾರು ನನ್ನ ಕೈಗೆ ಸಿಕ್ಕಿಬಿಟ್ರೆ ಯಾವನಯ್ಯ ನಿನಗೆ ಹೇಳ್ದಾನೆ. ಯಾಕೆ ಅಂತಂದ್ರೆ, ಯಾವುದು ಪೋಷಕಾಂಶ ಭರಿತವಾಗಿದ್ವು ಅದನ್ನೆಲ್ಲ 1 ವರ್ಷ ನನ್ನ ಲೈಫಿಂದ ಆಚಿಕ್ ತೆಗೆದಿಟ್ಟ. ಅದರಲ್ಲಿ ನಂಬರ್ 1 ತುಪ್ಪ. ಯಾಕೆಂದ್ರೆ ನಮ್ಮ ಮನೇಲಿ ಎಲ್ಲಾ ಕನ್ಫ್ಯೂಸ್. ಗುರು ಅಂದ್ರೆ ತುಪ್ಪದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡೋನು ಅಂತ ಇಡೀ ನಮ್ಮ ಫ್ಯಾಮಿಲಿಗೆ ಗೊತ್ತಿತ್ತು. ಅಂದ್ರೆ ಗುರುನ್ ಊಟ ಮಾಡ್ಸೋದ್ ಬಹಳ ಸುಲಭ. ಏನಕ್ಕೆ? ಅನ್ನ ಇಟ್ಬಿಟ್ಟು ತುಪ್ಪ ಇಟ್ಬಿಟ್ರೆ ಸುಮ್ಮನೆ ತಿಂದೋಗ್ತಾನೆ, ರೊಟ್ಟಿ ಇಟ್ಬಿಟ್ಟು ತುಪ್ಪ ಇಟ್ಬಿಟ್ರೆ ಸುಮ್ಮನೆ ತಿಂದೋಗ್ತಾನೆ, ಚಪಾತಿ ಇಟ್ಬಿಟ್ಟು ತುಪ್ಪ ಇಟ್ಬಿಟ್ರೆ ಸುಮ್ಮನೆ. ತುಪ್ಪದ ಜೊತೆ ಈ ಭೂಮಿ ಮೇಲೆ ಏನಿದ್ರು ಅದು ಸೂಪರ್ ಅಂತ ನನ್ನ ಪ್ರಕಾರ. ನನಗೆ ಅದಕ್ಕಿಂತ ಬ್ಯೂಟಿಫುಲ್ ಫುಡ್ ಈ ಭೂಮಿ ಮೇಲೆ ಇದೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅಂತವ್ನು 1 ವರ್ಷ ತುಪ್ಪ ತಿನ್ಲಿಲ್ಲ. ರಿಸಲ್ಟ್ ಬಂತ, ಪೇಷಂಟ್ ತರ ಆಗೋದೆ. ಟೋಟಲಿ ಸ್ವಲ್ಪ ನೋಡಕ್ ಸ್ಲಿಮ್ ಹಾಕೊಂಡೆ, ಫುಲ್ ಪೇಷಂಟ್ ತರ ಆಗೋದೆ. ಕೈ ಕಾಲ್ ನನ್ನ ಶೋಲ್ಡರ್ ಎಲ್ಲ ಡ್ರಾಪ್, ಲೈಕ್ ಈ ತರ ಫಿಸಿಕ್ ಆಗ್ಲಿ ನಥಿಂಗ್. ಈಗ ನೀವು ಅಳತೆ ಮಾಡಿದ್ರೆ ನನ್ನ ಬೈಸಿಪ್ಸ್ ಒಂದು 20 ಇಂಚಸ್ ಇದೆ. ನೌ ಇಟ್ಸ್ ಅ ಗುಡ್ ಬೈಸಿಪ್ಸ್. ನನ್ನ ಟ್ರೈಸಿಪ್ಸ್ ತುಂಬಾ ಲಾಂಗ್ ಇದೆ, ನನ್ನ ಚೆಸ್ಟ್ ತುಂಬಾ ವೈಡ್ ಇದೆ. ನಾವು ಯು ಕ್ಯಾನ್ ಚೆಕ್ ಎನಿ ಅನಾಲಿಸಿಸ್, ಯಾರನ್ನಾರು ಕರ್ಕೊಂಬನ್ನಿ, ಪೂರ್ತಿ ಚೆಕ್ ಮಾಡಿದ್ರು ನನ್ನ ಬಾಡಿ ತುಂಬಾ ಫಿಟ್ ಆಗಿದೆ. ಸೊ ಲಾಸ್ಟಿಗೆ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ದ್ಯಾನ್ ಫೈನಲಿ ಇನ್ನೊಬ್ರು ಒಂದು ಸಜೆಸ್ಟ್ ಮಾಡಿದ್ರು. ಏನು, ಈ ಸರಿ ದುಬಾರಿ ಆಟ, ಸಣ್ಣ ಪುಟ್ಟವರೆಲ್ಲ ಪ್ಲೇಯರ್ ಹೋದ್ರಲ್ಲ ಈ ಸಲ, ಈ ಸರಿ ದುಬಾರಿ ಆಟ. ಏನು, ಒಂದು ಮಿಷಿನ್ ಇಕ್ತಾರ ಹೊಟ್ಟೆ ಮ್ಯಾಕೆ. ಆ ಮಿಷಿನ್ ಗರ್ರನ್ ಎಳ್ಕೊಂಡ್ಬಿಡುತ್ತೆ ಹಂಗೆ ಬಿಗಿಯಾಗಿ. ಎಳ್ಕೊಂಡ್ಬಿಟ್ಟು ಫ್ಯಾಟ್ನ ಸೈಡಿಗೆ ಎಳ್ಕೊಂಡು ಫ್ಯಾಟ್ನ ತಣ್ಣಗ್ ಮಾಡಿಸಿ ಆ ಫ್ಯಾಟ್ನ ನಮ್ಮ ವೇಸ್ಟ್ ಇಂದ ಕಳಿಯುತ್ತೆ ಅಂತ ಹೇಳಿ. ಅದು ಏನು ಅಂತರ್ಕೊಂಡ್ರೆ ಸುಡುಗಾಡ ಟ್ರೀಟ್ಮೆಂಟ್ಗೆ ಇದು 11 ಏನಪ್ಪ. ಒಂದ್ ಸೆಷನ್ಗೆ 15,000 20,000. ಆ ಎಳೆಯ ಬರಸಿಗೆ ನನ್ನ ಸೊಂಟ ಗಿಂಟ ಎಲ್ಲ ಬಿದ್ದು ಕೆಳಗೆ ಎದಳಕ್ ಆಗ್ತಿರ್ಲಿಲ್ಲ. ಶಿವ ಅದೊಂದಾಯ್ತು ನನ್ನ ಜೀವನದಲ್ಲಿ ಕತೆ. ಲಾಸ್ಟಿಗೆ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಕಷ್ಟಪಟ್ಕೊಂಡು ಹೋದೆ, ಒಂದು 5 ಸೆಷನ್ ಮಾಡಿದೆ. ಅಗೇನ್ ದಿಸ್ ಈಸ್ ಎ ಸೊಲ್ಯೂಷನ್. ಅವನ್ ಲಾಸ್ಟಿಗೆ ಏನಂದ ಗೆಳೆಯ, 2 ಸೆಷನ್ನಿಗೆ ಸರಿ ಆಗ್ಬಿಡುತ್ತೆ, 3 ಸೆಷನ್ನಿಗೆ ಸರಿ ಆಗುತ್ತೆ ಅಂದ ರಾಜ್ಕುಮಾರ. ಲಾಸ್ಟಿಗೆ ನಿನ್ ಲೈಫಲ್ಲಿ ಒಂದು 150 ಸೆಷನ್ ತಗೊಂಡ್ರೆ ಸರಿ ಆಗುತ್ತೆ ಸರ್, ಇದಕ್ಕೊಂದು ಮೆಂಬರ್ಶಿಪ್ ಇದೆ, ಇದು ತಗೊಳ್ಳಿ, ಲೈಫ್ ಟೈಮ್ EMI ಫ್ರೀ ಮಾಡ್ಕೊಡ್ತೀವಿ. ಅವನು ನನ್ನ ಹತ್ರ ವ್ಯಾಪಾರ ಮಾಡಕ್ ಎಂತೆಂತ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಕ್ರಗಳನ್ನ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ ನನ್ನ ಖುಷಿ. ನಾನು ಒಂದಕ್ಕೆ ಸಿಗಾಕೊಳ್ಳಿಲ್ಲ. ಈ ಪೌಡರ್ ಶೇಕ್ ಕುಡಿಸ್ತಾರಲ್ಲ ಅವ್ರ ಕೈಗೆ ಸಿಗಾಕೊಳ್ಳಿ. ಯಾಕೆ ನನಗೆ ಮೊದ್ಲಿಂದಲೂ ಅದ್ರ ಮೇಲೆ ನಂಬಿಕೆ ಇರ್ಲಿಲ್ಲ. ನಾನು ಯಾವುದು ಈ ಶೇಕ್ ಹಾಕೊಂಡು ಅಳ್ಳಾಡ್ಸ್ಕೊಂಡು ಬೆಳಗ್ಗೆ ಕುಡಿದ್ಬಿಟ್ಟು ಸಣ್ಣಾಗೋ ಪ್ರೋಸೆಸ್ಸಿಗೆ ನಾನು ಹೋಗ್ಲಿಲ್ಲ. ಅದು ಶಿವ ಸವಾಸ ಬೇಡ ಅಂತ ಅದಕ್ಕೆ ಹೋಗಿರ್ಲಿಲ್ಲ. ಯಾಕೆಂದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ನ ನಾನು ತುಂಬಾ ನೋಡಿದ್ದು. ಇದೆಲ್ಲ ಆದ್ಮೇಲೆ ಫೈನಲಿ ಐ ಗಾಟ್ ಮೈ ವೇ. ಸಣ್ಣ ಆಗೋದು ತುಂಬಾ ಕಷ್ಟ ಅಲ್ಲ, ಸಣ್ಣ ಆಗೋದು ತುಂಬಾ ಸುಲಭ, ತುಂಬಾ ಸುಲಭ. ಇನ್ನೊಂದ್ಸರಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ, ಸಣ್ಣ ಆಗೋದು ತುಂಬಾ ಸುಲಭ, ತುಂಬಾ ಸುಲಭ. ಯಾಕೆ? ಅದನ್ನ ನೀವು ಪ್ರಾಪರ್ ಆಗಿ ವೈಜ್ಞಾನಿಕವಾಗಿ
ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಸರ್ ಸಣ್ಣ ಆಗೋ ಅವಶ್ಯಕತೆ ಇದೆಯಾ? ಬನ್ನಿ ನಾನು PPTನ ಶೇರ್ ಮಾಡ್ಕೋತೀನಿ, ದೆನ್ ನಾವು ಆ PPT ಜೊತೆ ಮುಂದುವರಿಯೋಣ. ನಾನು ನಿಮಗೆ ಅವಾಗಲೇ ಹೇಳಿದೆ ಸರ್, ಯಾಕೆ ನಾನು ಟ್ರೈನಿಂಗ್ ಕೊಡೋದಕ್ಕಿಂತ ಮುಂಚೆ ನನಗದ್ರ ಅನುಭವ ಆಗಿರ್ಬೇಕು. ನಾನು ಇನ್ನೊಬ್ಬನ್ನ ಶ್ರೀಮಂತನ್ ಮಾಡೋದಕ್ಕಿಂತ ಮುಂಚೆ ನಾನು ಝೀರೋದಿಂದ ಬೆಳೆದಿರ್ಬೇಕು. ಅಪ್ಪನ ದುಡ್ಡಲ್ಲಿ ಬೆಳೆದಲೆ, ಇನ್ನೊಬ್ಬನ ದುಡ್ಡಲ್ಲಿ ಬೆಳೆದಲೆ, ಸ್ವತಂತ್ರವಾಗಿ ಒಂದು ಪ್ಲಾನ್ ಎಸ್ಟಾಬ್ಲಿಷ್ ಮಾಡಿ ಆ ಪ್ಲಾನ್ ಅನ್ನ ಪ್ರೂವ್ ಮಾಡಿದ್ಮೇಲೆ ನನಗೆ ಧೈರ್ಯ ಇರುತ್ತೆ ನಾನು ಇನ್ನೊಬ್ಬನ ಬೆಳೆಸ್ತೀನಿ ಅಂತ. ಸೊ ನಾನು ಸಣ್ಣ ಆದ್ಮೇಲೆ ನನಗೆ ಗೊತ್ತಾಗುತ್ತೆ ಯಾವುದು ವೈಜ್ಞಾನಿಕ, ಹೆಂಗ್ ಸಣ್ಣ ಆಗ್ಬೇಕು, ಯಾರಿಗೆ, ಮನೇಲಿ ಇರೋರ್ಗೆಲ್ಲ ಟಾರ್ಚರ್ ಕೊಟ್ಕೊಂಡು, ಮನೆಯವ್ರಿಗಿರೋರ್ಗೆಲ್ಲ ಕಷ್ಟ ಕೊಟ್ಕೊಂಡು, ಮನೆಯವರು ಒಂಥರ ಅಡಿಗೆ ಮಾಡ್ಕೊಂಡು, ನಿನಗೊಂಥರ ಅಡಿಗೆ ಮಾಡ್ಕೊಂಡು, ಮನೆಯವ್ರು ಇರೋರೆಲ್ಲ ಹುಚ್ಚಿಡಿಸಿ ನೀನ್ ಸಣ್ಣ ಆದ್ರೆ ಅದು ಸಣ್ಣನೇ ಅಲ್ಲ. ಮನೇಲಿ ಏನ್ ಮಾಡ್ತಾರೆ ಅದನ್ನೆಲ್ಲ ತಿನ್ ಸಣ್ಣ ಆಗ್ಬೇಕು. ದಿಸ್ ಈಸ್ ಅ ಬ್ಯೂಟಿಫುಲ್ ಥಿಂಗ್ಸ್ ವಿ ಆರ್ ಡನ್. ಯಾಕೆ ಮನೆಗಳಲ್ಲಿ ತುಂಬಾ ಎಮೋಷನ್ ಬಾಂಡಿಂಗ್ ಇರುತ್ತೆ. ಓಕೆ, ಅವ್ರೇನೋ ಮಾಡ್ತಾರೆ, ನಾವು ತಿನ್ನಲ್ಲ, ದೋಸೆ ತಿನ್ನಲ್ಲ, ಇಡ್ಲಿ ತಿನ್ನಲ್ಲ, ಉಪ್ಪಿಟ್ಟು ತಿನ್ನಲ್ಲ, ಮಂಡಕ್ಕಿ ತಿನ್ನಲ್ಲ, ಅವಲಕ್ಕಿ ತಿನ್ನಲ್ಲ, ಏನು ತಿನ್ನಲ್ಲ, ಏನು ತಿಂದಲೇ ನಾನು ಬಾವುಟ ಆರ್ಸಕ್ ಹೋಗ್ತೀನಿ, ನಾನು ಸಣ್ಣ ಆಗ್ತೀನಿ ಅಂತ. ಅದ್ರಂತ ಮೂರ್ಖತನ ಈ ಭೂಮಿ ಮೇಲೆ ಇನ್ನೊಂದಿಲ್ಲ, ಅದನ್ನ ಮಾಡಬಾರ್ದು. ಸರ್ ಹಂಗಾರೆ ಇದನ್ನೆಲ್ಲ ನೀವು ತಿಂತೀರಾ? ನಾನೆಲ್ಲ ತಿಂತೀನಿ ಸ್ನೇಹಿತರೆ, ಎಲ್ಲ ತಿಂತೀನಿ. ಹಂಗಂತ ನೀವು ನಾನ್ ವೆಜ್ ಅನ್ಕೋಬೇಡಿ, ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಓಕೆ, ನಾನು ನಾನ್ ವೆಜ್ ತಿನ್ನಲ್ಲ, ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್. ಆ್ಯಂಡ್ ಮೊಸರು ತಿಂತೀನಿ, ಮಜ್ಜಿಗೆ ತಿಂತೀನಿ, ಹಾಲು ಕುಡಿತೀನಿ, ತುಪ್ಪ ತಿಂತೀನಿ, ಬೆಣ್ಣೆ ತಿಂತೀನಿ, ಎಲ್ಲ ತಿಂತೀನಿ. ಸೊ ನನ್ನ ಬಾಡಿನ ಪರ್ಫೆಕ್ಟಾಗಿ ಇಟ್ಕೋತೀನಿ. ಸರ್ ಹಂಗಾದ್ರೆ ಏನು ಮಾಡ್ತೀರಾ ಗುರುಗಳೇ, ಯಾವ ಥರ? ಬನ್ನಿ ಅದನ್ನ ನಾವೀಗ ವೈಜ್ಞಾನಿಕವಾಗಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ ಸ್ವದೇಶಿ ದಿಶಾದಲ್ಲಿ ನಾವು ಹಿಂದೆನೆ ಹೇಳಿದೀವಿ, ಬರೀ ದುಡ್ಡು ಮಾಡೋ ಅಂತಹ ಮಿಷಿನ್ಗಳನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇಲ್ಲ, ಅಥವಾ ದುಡ್ಡನ್ನ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋ ಮಿಷಿನ್ಸ್ ನಮ್ಮ ಹತ್ರ ಇಲ್ಲ. ನಾವಿಲ್ಲಿ ಏನ್ ಕ್ರಿಯೇಟ್ ಮಾಡ್ತಿದೀವಿ, ನಮ್ಮಿಂದ ಕಲಿತಂತಹ ಜನ ಸ್ವದೇಶಿ ದಿಶಾದ ಹೆಸರನ್ನ ಅವರವರ ಊರಲ್ಲಿ ತುಂಬಾ ಪ್ರಭಾವಿತರಾಗಿ ಮಾಡಬೇಕು ಅಂತಂದ್ರೆ, ಇವತ್ತು ನಿಮ್ ಫ್ಯಾಮಿಲಿನಲ್ಲಿ ಈ ತರ ಎಷ್ಟೋ ಜನ ಫ್ಯಾಟ್ ಇಂದ ಸಫರ್ ಆಗೋರು ಇದಾರೋ ಇಲ್ವೋ? ಪ್ರಾಮಾಣಿಕವಾಗಿ ಹೇಳಿ ಸರ್. ನಿಮಗೆ ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ಗೊತ್ತಿಲ್ಲ ಅಂದಾಗ ನೀವೇನ್ ಹೇಳ್ಕೊಡ್ತೀರಾ ಅವ್ರಿಗೆ? ನೀವ್ ಹೆಂಗ್ ಅವ್ರಿಗೆ ಅರ್ಥ ಮಾಡಿಸ್ತೀರಾ? ಸೊ ಹಾಗಾಗಿ ದಯವಿಟ್ಟು ನೀವು ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ, ನೀವು ಸಣ್ಣ ಆಗಿ ಆ ಫ್ಯಾಟ್ನ ಕಮ್ಮಿ ಮಾಡ್ಕೊಳ್ಳಿ, ನಂತರ ಮುಂದುವರಿಯೋಣ. ಸರ್ ಸಣ್ಣ ಯಾಕಾಗ್ಬೇಕು? ಒಂದು ವರ್ಡಲ್ಲಿ ಮುಗಿಸ್ಬಿಡ್ತೀನಿ, ಕತೆ ತುಂಬಾ ಇದೆ. ಯಾರಿಗೆ ಹೊಟ್ಟೆ ತುಂಬಾ ದಪ್ಪ ಇರುತ್ತೋ ತುಂಬಾ ಕಾಯಿಲೆಗಳು ಅಲ್ಲಿಂದ ಶುರು ಆಗ್ತವೆ. ನೋ ಡೌಟ್, ಹೊಟ್ಟೆ ಹತ್ರ ಫ್ಯಾಟ್ ಇದೆ, ಹೊಟ್ಟೆ ನಿಮ್ ತುಂಬಾ ದಪ್ಪ ಇದೆ, ಕಾಯಿಲೆಗಳು ತುಂಬಾ ತುಂಬಾ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಗಟ್ಟೇನಿದೆ, ನಿಮ್ಮ ಹೊಟ್ಟೆ ಏನಿದೆ, ಅದು ನಿಮ್ ಎರಡನೇ ಬ್ರೈನ್. ಹಂಗೆ ಅರ್ಥ ಮಾಡ್ಕೊಳ್ಳಿ. ಹೊಟ್ಟೆ ಕೆಡ್ತಾ ಬ್ರೈನ್ ಕೆಟ್ಟೋಗುತ್ತೆ. ಹೊಟ್ಟೆಗೂ ಬ್ರೈನ್ಗೂ ಡೈರೆಕ್ಟ್ ಲಿಂಕ್ ಇರುತ್ತೆ. ಹೊಟ್ಟೆ ಚೆನ್ನಾಗಿದೆಯಾ, ಬ್ರೈನ್ ಪ್ರಾಪರ್ ಆಗಿ ವರ್ಕ್ ಮಾಡುತ್ತೆ. ನಿಮ್ ಬ್ರೈನ್ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಹೊಟ್ಟೆ ಚೆನ್ನಾಗಿ ಇಟ್ಕೋಬೇಕು. ಬ್ರೈನ್ ಕೆಡ್ತಾ ನಿಮ್ದೆಲ್ಲ ವ್ಯವಹಾರನೇ ಕೆಡ್ತು, ನಿಮ್ ಕೆಲಸ ಕೆಡ್ತು, ನಿಮ್ದು ಟೋಟಲ್ ಟಾಪಿಕ್ ಕೆಡ್ತು. ಸೊ ಅಂತ ಹೊಟ್ಟೆ ಸ್ಲಿಮ್ ಆಗಿರ್ಬೇಕು. ನಿಮ್ ಬ್ರೈನ್ ದಪ್ಪ ಆದ್ರೆ ಟ್ಯೂಮರ್ ಅಂತಾರೆ, ಆಪರೇಷನ್ ಮಾಡ್ಬೇಕಾಗುತ್ತೆ, ಸತ್ತೋಗ್ತಾರೆ ಬ್ರೈನ್. ಅದೇ ತರ ಹೊಟ್ಟೆ ದಪ್ಪ ಆದ್ರೆ ಅದು ಇನ್ನೊಂದು ಸೆಕೆಂಡರಿ ಟ್ಯೂಮರ್ ಅಂತ ಕರೀತಾರೆ. ಸೊ ಹಂಗಾಗಿ ಹೊಟ್ಟೆ ಸಣ್ಣ ಇರಬೇಕು. ಜೊತೆಗೆ ಇಲ್ಲಿ ಚಾಟ್ ಮಾಡಕ್ಕಾಗತ್ತಾ, ಯಾರ್ಯಾರಿಗೆ ಜಾಸ್ತಿ ದಿನ ಬದುಕಬೇಕು ಅಂತ ಆಸೆ ಇದೆ? ಸರ್ ನಾನೀಗೊಂದು ಜಲ್ದಿ ಸಾಯ್ತೀನಿ ಬಿಡ್ರಿ ಸರ್, ನನಗೆ ಅಂತ ನೀ ಝೂಮ್ ಮೀಟಿಂಗ್ ಅವಶ್ಯಕತೆ ಇಲ್ಲಣ್ಣ, ನೀನು ಆರಾಮಾಗಿ ಆಫ್ ಮಾಡ್ಕೊಂಡು ನೀವು ಏನ್ ಕೆಲಸ ಮಾಡಿ. ಸರ್ ನನಗೆ ಜಾಸ್ತಿ ದಿನ ಬದುಕಬೇಕು, ಹಂಗಾದ್ರೆ ಬಾಡಿ ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಒಂದು ಇಲಿ ಮೇಲೆ ಪ್ರೂವ್ ಮಾಡ್ತಾರೆ, ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡ್ತಾರೆ. ಏನು, 2 ಇಲಿಗಳನ್ನ ತಗೋತಾರೆ, 3 ಇಲಿಗಳನ್ನ ತಗೋತಾರೆ. 3 ಇಲಿಗಳನ್ನ ತಗೊಂಡು ಒಂದ್ ಇಲಿಗೆ 75 ಗ್ರಾಮ್ ಫುಡ್, ಇನ್ನೊಂದು ಇಲಿಗೆ 50 ಗ್ರಾಮ್ ಫುಡ್, ಇನ್ನೊಂದು ಇಲಿಗೆ 25 ಗ್ರಾಮ್ ಫುಡ್ ನ ಕೊಡ್ತಾರೆ. 75 ಗ್ರಾಮ್ ಕೊಟ್ಟಂತಹ ಇಲಿ ಏನಿರುತ್ತೆ ಅದು ಒಂದು 100 ದಿನ ಬದುಕುತ್ತೆ. 50 ಗ್ರಾಮ್ ಕೊಟ್ಟಿರ್ತಕ್ಕಂಥ ಇಲಿ 150 ದಿನ ಬದುಕುತ್ತೆ. 25 ಗ್ರಾಮ್ ಆಹಾರ ಕೊಟ್ಟಿದ್ದಂತ ಇಲಿ 200 ದಿನ ಬದುಕುತ್ತೆ. ಅದರ ಅರ್ಥ, ನೀವು ಜಾಸ್ತಿ ದಿನ ಬದುಕಬೇಕು, ಜಾಸ್ತಿ ದಿನ ನಿಮ್ಮ ಮೊಮ್ಮಕ್ಳ ಜೊತೆ, ನಿಮ್ಮ ಮರಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಮೊದಲು ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಏನ್ ತಿನ್ಬೇಕು, ಏನೋ ಆದರಂಗೆ, ಏನೋ ಕಳೆದೋದರಂಗೆ, ಯಾರ ಮನೆಗೋ ಯಾವ್ದೋ ಫಂಕ್ಷನ್ಗೆ ಹೋಗ್ತಿದ್ದಂಗೆ
ತರ ತಲೆನ ಆಹಾರನ ಪೋಣಿಸ್ಕೊಂಡು ಅದನ್ನ ಇನ್ನೆಲ್ಲಿ ಬಿಟ್ರು ಸಿಗಲ್ವೋ ಅನ್ನೋ ತರ ತಿಂದ್ರೆ ಜಲ್ದಿ ಟಿಕೆಟ್ ತಗೊಂಡ್ಬಿಡ್ತೀವಿ ಅಷ್ಟೆ, ಜಲ್ದಿ ಸತ್ತೋಗ್ತೀವಿ. ದರ್ ಇಸ್ ಎ ಸೈಂಟಿಫಿಕಲಿ ಪ್ರೂವನ್. ಸರ್ ಹಂಗಾದ್ರೆ ಈ ಒಬೇಸಿಟಿ ಬಗ್ಗೆ ಸ್ವಲ್ಪ ಹಂತ ಹಂತವಾಗಿ ತಿಳ್ಕೊಂಬಿಡೋಣ ಸರ್, ಆಮೇಲೆ ನಾವು ಇದನ್ನ 100% ಡಿಕೋಡ್ ಮಾಡ್ಕೊಳ್ಳೋಣ. ಸ್ವದೇಶಿ ದಿಶಾದಲ್ಲಿರೋ ಯಾವ ಉತ್ಪನ್ನಗಳು ಎಫೆಕ್ಟಿವ್ ಆಗಿ, ಯಾವ ಪ್ರಾಕ್ಟೀಸ್ ಗುರುಗಳೇ ನಮಿಗೂ ನಿಮ್ಮ ತರ ಸ್ಕಿನ್ ಬ್ರೈಟ್ ಆಗಿರಬೇಕು, ಮಸಲ್ ಸಖತ್ತಾಗಿರ್ಬೇಕು. ವೈ? ಬಿಕಾಸ್ ಐ ಆಮ್ 42 ಓಲ್ಡ್. 25 kg ಡಂಬಲ್ ನನಗೇನು ಅನ್ಸಲ್ಲ, 50 kg ವೆಯ್ಟ್ ನನಗೇನು ಅನ್ಸಲ್ಲ. ಲೈಕ್ ಈಸಿಲಿ ಪುಷ್ ಮಾಡ್ತೀನಿ, 300 kg ಡೆಡ್ ಲಿಫ್ಟ್ ಮಾಡ್ತೀನಿ. ಥ್ರೆಡ್ಮಿಲ್ ಅಲ್ಲಿ ವಾಕ್ ಮಾಡಕ್ ಹೋದ್ರೆ 12 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ವಾಕ್ ಮಾಡ್ತೀನಿ. ಹಿಂದೆ ನಮ್ಮ ಡ್ರೈವರ್ ಇದ್ದಾಗ ಡ್ರೈವರಿಗೆ ಕಾರ್ ಕೊಟ್ಬಿಟ್ಟು ನಾನು ಹೈವೇನಲ್ಲಿ ರನ್ನಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ಅಷ್ಟು ಫಿಟ್ ಆಗಿದ್ದೀನಿ ಇನ್ ದ ಏಜ್ ಆಫ್ 42. ಸೊ ಸರ್, ಈ ಥರದ್ದು ಬೇಕಾ? 100% ನಿಮಗೆ ಬೇಕಂದಂಗಿದ್ರೆ ಯಾವ ಥರ ಮಾಡಬೇಕು, ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಇದನ್ನ ಹಂತ ಹಂತವಾಗಿ ತಿಳ್ಕೊಂತ ಹೋಗೋಣ. ನಾನು ಸ್ವಲ್ಪ ಇಲ್ಲಿ PPT ಶೇರ್ ಮಾಡ್ತೀನಿ. ಸ್ನೇಹಿತರೆ, ನಾನು ಇದ್ರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಪಟಾಪಟ ಅಂತ ಹೋಗೋಣ. ನಿಮಗೆ ಅರ್ಥ ಮಾಡ್ಸಕ್ ನಾನು ಪ್ರಯತ್ನ ಪಡ್ತೀನಿ. ಏನಂತಂದ್ರೆ, ವೆಯ್ಟ್ ಅನ್ನೋದೇನಿದೆ ಇದನ್ನ ನೀವು ಒಂದು ಪ್ರಿವೆನ್ಷನ್ ಆಗಿ ತಗೊಂಡ್ರೆ ಬಹಳ ಒಳ್ಳೇದು, ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅಂಡ್ ನೀವು ದಪ್ಪ ಆದ ತಕ್ಷಣ ಇದು ದೇವ್ರು ಕೊಟ್ಟಿರೋ ವರ, ಇದು ದೇವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನ, ನಾನು ದೇವ್ರ ಮೇಲೆ ಬಿಟ್ಟಿದ್ದೀನಿ, ನೋಡಕ್ ನಾನು ದಪ್ಪಾಗಿದ್ರೆ ಇದಿಷ್ಟ ಆಗತ್ತೆ, ಅದು ಸುಳ್ಳು. ಯಾಕೆ ಸುಳ್ಳು ಅಂತಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ. 5 kg ಅಕ್ಕಿ ತಗೊಳ್ಳಿ. 5 kg ಅಕ್ಕಿ ತಗೊಂಡು ಸುಮ್ಮನೆ ನಿಮ್ ತೊಡೆ ಮೇಲೆ ಇಟ್ಕೊಳ್ಳಿ. 1 ಗಂಟೆ ಇಟ್ಕೊಳ್ಳಿ, 2 ಗಂಟೆ ಇಟ್ಕೊಳ್ಳಿ, 3 ಗಂಟೆ ಇಟ್ಕೊಳ್ಳಿ, 4 ಗಂಟೆ ಇಟ್ಕೊಳ್ಳಿ, 5 ಗಂಟೆ ಇಟ್ಕೊಳ್ಳಿ, 6 ಗಂಟೆ ಇಟ್ಕೊಳ್ಳಿ. ಸಾರ್ ಹಾಗಲ್ಲ ಸಾರ್, 5 kg ನಿಮಗೆ 50 kg ತರ ಆಗೋಗ್ಬಿಡುತ್ತೆ. ಅದೇ ತರ ನೀವು ಕೇವಲ 5 kg ಎಕ್ಸ್ಟರ್ನಲ್ ವಸ್ತುನ ನಿಮ್ಮ ದೇಹದ ಮೇಲೆ ಇಡ್ತಿದ್ದಂಗೆನೆ ನೀವು ಅಷ್ಟು ಇರಿಟೇಟ್ ಆಗ್ತಿದ್ದೀರಾ ಅಂದ್ರೆ ನಿಮ್ಮ ದೇಹ ಅದೇ ತರ ಕೆಲವರು 10 kg ಎಕ್ಸ್ಟ್ರಾ ಇದೆ, ಕೆಲವರಿಗೆ 15 kg ಎಕ್ಸ್ಟ್ರಾ ಇದೆ, ಕೆಲವರಿಗೆ
25 kg ಅವರ ದೇಹಕ್ಕಿಂತ ಎಕ್ಸ್ಟ್ರಾ ತೂಕ ಇರೋರು ಈ ಮೀಟಿಂಗ್ ಅಲ್ಲಿ ಇವತ್ತು ಕೂತಿದ್ದೀರಾ ಅಥವಾ ಕೇಳಿಸ್ಕೊತಾ ಇದ್ದೀರಾ. ನಿಮ್ ಆಕ್ಚುಯಲ್ ವೇಟ್ ಎಷ್ಟಿರಬೇಕು ಅದನ್ನು ಕೂಡ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಸರ್, ಇಷ್ಟು ವೇಟ್ ಅನ್ನ ನಿಮ್ ದೇಹ ತಡ್ಕೋಬೇಕು ಅಂತಂದಾಗ ಅನ್ನೆಸೆಸರಿ ಅದು ತನ್ನ ದೇಹದ ಆಯಸ್ಸನ್ನ ಬೇರೆ ಕಡೆಗೆ ಎಕ್ಸ್ಟೆಂಡ್ ಮಾಡೋದ್ರ ಬದಲು ಇಲ್ಲಿ ಖರ್ಚು ಮಾಡೇ ಮಾಡುತ್ತೆ. ಎಕ್ಸಾಂಪಲ್, ನೀವ್ ಹಿಂದೆ ಈ ಕೌರವರ ಪಾಂಡವರ ಕಥೆನ ಕೇಳ್ತೀರ. ಈ ಕುರುವಂಶದವ್ರು ಏನ್ ಮಾಡ್ತಾರೆ, ಶಕುನಿ ಅವ್ರನ್ನ 100 ಜನ ಅಂದ್ರೆ ಅವ್ರ ರಿಲೇಷನ್ ಇದ್ದವ್ರನ್ನ ಜೈಲಿಗೆ ಹಾಕ್ಬಿಟ್ಟು ಒಬ್ಬಂಗೊಂದ್ ತಟ್ಟೆ ಊಟ ಕೊಡ್ತಾರೆ. 100 ಜನಕ್ಕೆ ಒಂದ್ ತಟ್ಟೆ, ಎಲ್ಲರಿಗೂ ಒಂದೊಂದು ಅಗ್ಲು ಬರ್ಬೇಕು. ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗತ್ತೆ ಏನಂತ, ಇದ್ರಲ್ಲಿ ಒಂದೊಂದು ಅಗ್ಲು ತಿಂದ್ರೆ ನಾವೆಲ್ಲರೂ ಸಾಯ್ತೀವಿ, ಅದ್ರ ಬದಲು 99 ಜನ ನಾವು ಸಾಯೋಣ, ಯಾರು ಇಲ್ಲಿಂದ ಬದುಕಿ ಹೋಗಿ ಆಚೆಗಡೆ ಕುರುವಂಶನ ಫುಲ್ ನಾಶ ಮಾಡ್ತಿರೋ ಅವ್ರಷ್ಟೇ ಆ ಊಟ ತಿನ್ನಿ ಅಂತ ಹೇಳ್ತಾರೆ. ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ರಿ, ನಿಮ್ ಎನರ್ಜಿ ಏನಾಗ್ತಿದೆ ಅನ್ನೆಸೆಸರಿ ನಿಮ್ಮ ಬಾಡಿ ವೆಯ್ಟ್ ನ ಆರೈಕೆ ಮಾಡೋದ್ರಲ್ಲೇ ಹೊರಟಾಗ ನಿಮ್ಮಲ್ಲಿ ಏಕಾಗ್ರತೆ ಇರಲ್ಲ, ಫೋಕಸ್ಡ್ ಇರಲ್ಲ, ಪ್ಯಾಷನ್ ಇರಲ್ಲ, ಡಿಸರ್ವಿಂಗ್ ಇರಲ್ಲ, ನೀವು ಆಕ್ಟಿವ್ ಇರಲ್ಲ. ನಿಮ್ದು ಅಷ್ಟು ಆ ಸ್ಪೇಸ್ನ ಈ 25 kg ವೆಯ್ಟ್ ಬರೋದ್ರಲ್ಲೇ ನಿಮ್ಮ ದೇಹ ಫೋಕಸ್ ಮಾಡಿದಾಗ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಕ್ಕೆ ಈ ವೆಯ್ಟ್ ಬಿಡಲ್ಲ. ನಾನು ಹೇಳ್ತಿರೋದು, ನೀವು ಚಂದ ಕಾಣ್ಬೇಕು, ಚಂದ ಕಂಡು ನೀವು ಒಳ್ಳೆ ಸ್ಟೈಲ್ ಮಾಡ್ಬೇಕು, ಮೇಕಪ್ ಹಾಕ್ಬೇಕು, ಹೋಗಿ ಜಿಗಿ ಜಿಗಿ ಮಾಡ್ಬೇಕು, ಅದಕ್ಕೆ ಹೋಗ್ಲೇಬೇಡ್ರಪ್ಪ, ಅಲ್ಲಿ ತನಕ ಹೋಗ್ಬೇಡ್ರಿ. ಅದೆಲ್ಲ ಅದೊಂದು ನೀವು ಕೇಳಿದ್ರೆ ಹೆಂಗೆ ಅಂತಂದ್ರೆ, ನೀವು ಚೆನ್ನಾಗಿ ಕಂಡ್ರೆ ನಿಮ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ನೀವು ಸಖತ್ ಕಂಡ್ರೆ ನೀವು ದಟ್ಸ್ ಗುಡ್ ಅದೆಲ್ಲ ಬೋನಸ್ ತರ ನೀವ್ ಹೇಳ್ಬೇಕಂದ್ರೆ ಅದೆಲ್ಲ ನಿಮ್ಗೆ ಸೈಡ್ ಪ್ರಾಡಕ್ಟ್ ತರ ಅದು. ಬಟ್ ಮೇನ್ ಪ್ರಾಡಕ್ಟ್ ಏನು, ನಾನ್ ಫಿಟ್ ಆಗಿದ್ರೆ ಸಖತ್ತಾಗಿ ಯೋಚನೆ ಮಾಡ್ತೀನಿ, ನಾನ್ ಫಿಟ್ ಆಗಿದ್ರೆ ಅಗ್ರೆಸಿವ್ ಆಗಿ ವರ್ಕ್ ಮಾಡ್ತೀನಿ, ನಾನ್ ಫಿಟ್ ಆಗಿದ್ರೆ ತುಂಬಾ ಆಕ್ಟಿವ್, ತುಂಬಾ ತಲೆ ತುಂಬಾ ಚೆನ್ನಾಗಿ ಓಡುತ್ತೆ. ಈ ತರ ಯೋಚನೆ ಮಾಡಿದಾಗ ನಿನ್ನ ಸಂಪತ್ತಿಗೂ ನಿನ್ನ ಶ್ರೀಮಂತಿಗೆಗೂ ನಿನ್ನ ಬಾಡಿ ವೇಟ್ಗೂ ಸಂಬಂಧ ಇದೆ, ನಿನ್ನ ಇದಕ್ಕೂ ಸಂಬಂಧ ಇದೆ ಅಂತಂದಾಗ, ಇಷ್ಟೆಲ್ಲ ಅನುಕೂಲ ಇದೆ ಅಂದಾಗ ನೀನ್ ಸಣ್ಣ ಆಗ್ಲೇಬೇಕು. ಸರ್, ಸಣ್ಣ ಆಗಬೇಕು, ಓಕೆ, ಹೇಗೆ? ನಿನ್ನ ಬಾಡಿ ನಿನ್ ಫ್ರೆಂಡ್ ಅಪ್ಪ, ಅದು ಎನಿಮಿ ಅಲ್ಲ. ನೀನು ಫಸ್ಟ್ ಏನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂದ್ರೆ ನಿನ್ನ ಬಾಡಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ. ಯಾಕೆ ಅಂತಂದ್ರೆ ನಿನ್ನ ಉಸಿರು ಹೋಗೋ ತನಕ ನಿನ್ ಜೊತೆ ಬರೋದೆ ನಿನ್ ಬಾಡಿ. ನಿಂದೆಲ್ಲ ಎಮೋಷನ್ಸ್ನ ನಿನ್ನೆಲ್ಲದನ್ನು ನೋಡ್ಕೊಳೋದೇ ಬಾಡಿ. ನೀನ್ ಊರವ್ರನ್ನೆಲ್ಲ ಕೇರ್ ಮಾಡ್ಕೊಳಕ್ ಹೋಗ್ತೀಯ, ಸ್ವಂತ ನಿನ್ನ ಬಾಡಿನ ಹಾಳು ಮಾಡ್ಕೊಂತಿದೀಯ ಅಂದ್ರೆ ನಿನ್ನಂತ ಮತಿಗೆಟ್ಟವನು, ನಿನ್ನಂತ ಬುದ್ಧಿಗೆಟ್ಟವನು ಯಾರು ಇಲ್ಲ. ಫಸ್ಟ್ ಯುವರ್ ಬಾಡಿ ಈಸ್ ಯುವರ್ ಫಸ್ಟ್ ಫ್ರೆಂಡ್, ಅದು ನಿನ್ನ ಶತ್ರು ಅಲ್ಲ. ಮೊದಲು ತಿನ್ಬೇಕಾದ್ರೆ ಯೋಚನೆ ಮಾಡು, ಮೊದಲು ಏನಾದ್ರೂ ಮಾಡ್ಬೇಕಾದ್ರೆ ಯೋಚನೆ ಮಾಡು, ಏನಾದ್ರೂ ನೀನೊಂದು ನಿನ್ನ ಹವ್ಯಾಸಗಳನ್ನ ಮಾಡ್ಬೇಕಾದ್ರೆ ಯೋಚನೆ ಮಾಡು. ಡ್ರಿಂಕ್ಸ್ ಮಾಡ್ಬೇಕಾದ್ರೆ, ಸ್ಮೋಕ್ ಮಾಡ್ಬೇಕು, ಇದು ಎಲ್ಲಿಗೆ ಹೋಗ್ತಿದೆ? ಇದು ಸ್ಮೋಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಿದೆ? ಡ್ರಿಂಕ್ಸ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಿದೆ? ಏನಾಗ್ತಿದೆ? ಯಾಕೆ ಅಂತಂದ್ರೆ ನೀನ್ ಅರ್ಥ ಮಾಡ್ಕೋ, ನೀನ್ ಎಷ್ಟು ನಿನ್ನ ಬಾಡಿ ಕಾಟ ಕೊಡ್ತೀಯೋ ನಿನ್ನ ಕೊನೆಗಾಲದಲ್ಲಿ ಯಾವ ಕಾಲದಲ್ಲಿ ನೀನು ಸಂತೋಷ ಪಡ್ಬೇಕು. ಮನುಷ್ಯ ಯಾವಾಗ ಸಂತೋಷ ಪಡ್ತಾನೆ ಹೇಳಿ ನೋಡೋಣ? ಪ್ರಾಯದಲ್ಲಿದ್ದಾಗ ಅಂತ ಅನ್ಕೊಂಡಿದ್ದೀರಾ? ಯಾವಾಗ ಸಂತೋಷ ಪಡ್ತಾನೆ ಮನುಷ್ಯ ನಿಜವಾಗಿ ಸಂತೋಷ ಪಡೋದೆ 60 ವರ್ಷದ ಮೇಲ್ ಕೂತ್ಕೊಂಡು. ಯಾಕೆ ಅಂತಂದ್ರೆ ಒಂದು ದೊಡ್ಡ ಅನುಭವ ಅವನ್ ಕಣ್ಣಿಗೆ ಕಾಣ್ತಾ ಇರುತ್ತೆ. 60 ವರ್ಷದಲ್ಲಿ ಒಂದು ದೊಡ್ಡ ಜರ್ನಿ ಕಾಣ್ತಾ ಇರುತ್ತೆ ಅವನು. ಅದ್ರ ಜೊತೆಲಿ ಅವನ್ ಕಣ್ ಮುಂದೆ ಅವನ್ ಜನರೇಷನ್, ಅವನ ನೆಕ್ಸ್ಟ್ ಜನರೇಷನ್, ಅವನ್ ಮಗ, ಅವನ್ ಮೊಮ್ಮಗ, ಅವನ್ ಇಡೀ ಅವರು ಒಂದಷ್ಟು ಕುಟುಂಬಗಳು ವಿಭಾಗವಾಗಿರ್ತವೆ. ಮಗಂದು ಅಕ್ಕಡೆ ಫ್ಯಾಮಿಲಿ, ಮೊಮ್ಮಗಳದ ಅಕ್ಕಡೆ ಫ್ಯಾಮಿಲಿ, ಹಿಂಗೆ ಹಂಗೆ. ಆ ಯಶಸ್ವಿ ಒಳಗೆ ನೀನೊಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಕೂತು ಅದು ನೋಡ್ಬೇಕಾದ್ರೆ ಅದು ತುಂಬಾ ಆನಂದವಾಗಿರುತ್ತದ. ತುಂಬಾ ಅದ್ಭುತವಾದ ಟೈಮ್ ಅದು. ನಾವು 60-70ನೇ ವರ್ಷದಲ್ಲಿ ಕಳಿತೀವಲ್ಲ, ಅದು ಆ ಟೈಮಲ್ಲಿ ನಿನ್ನ ದೇಹವೇ ನಿನ್ ಕೈಲಿಲ್ಲ, ನೀನೇನ್ ಮಾಡಬಾರ್ದು ಎಲ್ಲ ಮಾಡಿದೀಯ. ದೆನ್ ನಿಮ್ಮಂತ ಒಂದು ಹಿಂಸೆ ಪಡೋರು ಆ ಟೈಮಲ್ಲಿ ಇನ್ನೊಬ್ರು ಇರಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಫಸ್ಟ್ ಇವತ್ತಿಂದ ನಿನ್ನ ಬಾಡಿನ ನಿನ್ ಫ್ರೆಂಡ್ ಅಂತ ಟ್ರೀಟ್ ಮಾಡು, ಎನಿಮಿ ಅಂತ ಟ್ರೀಟ್ ಮಾಡಬೇಡ. ಸ್ನೇಹಿತರೆ, ಆಫ್ಟರ್ ಕೋವಿಡ್ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಯದ್ವಾ ಬೆಳೀತೈತೆ ಅಂದ್ರೆ ದಟ್ ಈಸ್ ನಥಿಂಗ್ ಒಬೆಸಿಟಿ. ನೋಡ್ರಪ್ಪ, ಇಲ್ಲಿ ಇದೊಂದು ಸ್ಟ್ರಾಟರ್ಜಿ ಹಾಕೊಂಡು ಕೂತಿದೀವಿ ನಾವು. 80s ಅಲ್ಲಿ 2 to 3% ಇದ್ದಂತ ಒಬೆಸಿಟಿ
ಇದು ಹೇಗ್ ಗ್ರೋತ್ ಆಗ್ತಿದೆ ಅಂತಂದ್ರೆ, ಟೋಟಲಿ ನಮ್ಮ ದೇಶ ಎಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತಿದೆಯೋ ಅದೇ ತರ ಒಬೇಸಿಟಿ 1990 1.5 CR ಇದ್ದವರು 2000 2.5 ಕೋಟಿ ಇದ್ದವರು 2025 ಇವತ್ತು 12 ರಿಂದ 15 ಕೋಟಿ ಜನ ಒಬೇಸಿಟಿಲಿದ್ದಾರೆ. 2030 20 ಕೋಟಿ ಕ್ರಾಸ್ ಆಗ್ತಾರೆ. ಇದು ಭಾರತದ ಪರಿಸ್ಥಿತಿ. ಈ ಲೆಕ್ಕಕ್ಕೆ ಒಬೇಸಿಟಿ ಹೋಗ್ತಾ ಇದೆ. ಸರಿ, ಒಬೇಸಿಟಿ ಹೋಗ್ತಿದೆ ಅಂದ್ರೆ ಏನು ಅಂದ್ರೆ, ಪ್ರೊಡಕ್ಟಿವಿಟಿ ಇಲ್ಲದೆ ಇರೋ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದವ್ರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಅದೇ ತರ ಹಲವಾರು ಹೆಲ್ತ್ ಸಮಸ್ಯೆಗಳು ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಒಬೆಸಿಟಿಯಿಂದ ಏನೇನಾಗುತ್ತೆ ನಾನು ಇಲ್ಲಿ ಹೇಳೋ ಅವಶ್ಯಕತೆ ಏನಿಲ್ಲ. ಫ್ಯಾಟಿ ಲಿವರ್ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಅಂತೂ ಜೊತೆಲೆ ಹಿಡ್ಕೊಂಡು ಓಡಾಡ್ತಿರ್ಬೇಕು, ಟೈಪ್ 2 ಡಯಾಬಿಟಿಸ್ ಅಂತೂ ಜಾಯಿಂಟ್ ಪ್ರಾಬ್ಲಮ್ಸ್, ಅಲ್ಲಿ ನೋವು ಇಲ್ಲಿ ನೋವು, ಟೋಟಲಿ 5 ನಿಮಿಷ ಏನು ತಡ್ಕೊಳಕ್ಕಾಗಲ್ಲ, ಯಾವ್ದನ್ನೂ ಎಂಜಾಯ್ ಮಾಡೋಕ್ಕಾಗಲ್ಲ, ಯಾವ್ದನ್ನೂ ಕುತ್ಕೊಂಡು ಒಂದು ಒಳ್ಳೇದು ಫೀಲ್ ಮಾಡೋಕ್ಕಾಗಲ್ಲ, ತಲೆಯಲ್ಲಿ ಏನೂ ಥಾಟ್ ಪ್ರೊಸೆಸ್ ಓಡಲ್ಲ, ತಿನ್ನು 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 ಟೋಟಲಿ ಅವ್ರಿಗೆ ಹೆಂಗಾಗೋಗುತ್ತೆ ಅಂತಂದ್ರೆ ಒಂದು ತೀರಾ ಅಬ್ನಾರ್ಮಲ್ ಲೈಫ್ನ ಅವರು ಲೀಡ್ ಮಾಡ್ತಾ ಇರ್ತಾರೆ. ಯಾರು ಒಬೆಸಿಟಿ ಇರುತ್ತೋ ಅವರು. ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಅವರಿಗೆ ಬ್ರೀತಿಂಗ್ದು ತುಂಬಾ ಪ್ರಾಬ್ಲಮ್ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಬರುತ್ತೆ, ಮೆಂಟಲ್ ಹೆಲ್ತ್ ಅಂತನೂ ಅದು ಯಾಕೆ ನಾನು ಆಗ್ಲೇ ಹೇಳಿದ್ದೀನಿ, ಯುವರ್ ಗಟ್ ಈಸ್ ಸೆಕೆಂಡ್ ಬ್ರೈನ್ ಅಂತ. ಯಾರ್ಯಾರು ಡಿಪ್ರೆಷನ್ ಅಲ್ಲಿ ಇರ್ತಾರೆ, ತುಂಬಾ ಲೋ ಆಗಿರ್ತಾರೆ, ಎನ್ಸೈಟಿ ಅಂತೂ ಅವ್ರಿಗೆ ಯಾವ್ದು ಜೊತೆನೇ ಇರುತ್ತೆ, ಹ್ಯುಮಿನಿಟಿ ಅಂತೂ ಕೇಳಲೇಬೇಡ. ಇದೆಲ್ಲ ಯಾರಿಗೆ? ಯಾರು ತುಂಬಾ ಅತ್ಯಂತ ದಪ್ಪ ಇರ್ತಾರೋ ಅವರಿಗೆ. ಸರ್, ಇದನ್ನ ಕೆಲವರು ಕರೇಜ್ ಆಗಿ ತಗೋತಾರೆ, ಒಂದು ಟೈಮ್ ತಗೋತಾರೆ, ನೀಟಾಗಿ ತಗೋತಾರೆ. ಇನ್ ಕೆಲವರು ಇದನ್ನ ಡಿಸ್ಕರೇಜ್ ಆಗಿ ತಗೋತಾರೆ. ಅಂದ್ರೆ ಆಗಲ್ಲ ಗುರು, ಇದು ಆಗಲ್ಲ. ಯಾಕೆ? ಟ್ರೈ ಮಾಡಿರ್ತಾರೆ, ಹೆಂಗೋ ನೋಡಿರ್ತಾರೆ, ಲಾಸ್ಟಿಗೆ ನಾನು ಹೆಂಗೆ ವಾಪಸ್ ಆಗ್ಲಿ, ನಾನು ಹೆಂಗಾಗ್ಬೇಕು, ಅದ್ರ ಐಡಿಯಾನು ಕೂಡ ಅವ್ರಿಗಿರಲ್ಲ, ಅದ್ರ ಆಲೋಚನೆನೂ ಕೂಡ ಇರಲ್ಲ. ವಾಪಸ್ ಅವ್ರು ಅಂದ್ಕೊಳೋದೊಂದೇ, ದೇವ್ರು ಕೊಟ್ಟಿರೋ ದೇಹ ಅಪ್ಪ, ನಾನೇನ್ ಮಾಡಕ್ಕಾಗುತ್ತೆ, ನೀನೇನ್ ಮಾಡಕ್ಕಾಗುತ್ತೆ, ದೆನ್ ನಾವು ಅನುಭವಿಸೋಣ, ದೇವ್ರು ಕೊಟ್ಟಿರೋದನ್ನ ನಾವು ಅನುಭವಿಸೋಣ ಅನ್ನೋ ಒಂದು ಸ್ಥಿತಿಗೆ ಹೋಗ್ತಾರೆ. ಆ ಥರ ಖಂಡಿತ ಹೋಗ್ಬೇಡಿ. ಯಾಕೆ ಅಂತಂದ್ರೆ, ಇವತ್ತು ಮಾರ್ಕೆಟಲ್ಲಿ ಏನ್ ಡಯಟ್ ಮಾಡಕ್ಕೆ ಜನ ಸ್ಟಾರ್ಟ್ ಮಾಡಿದ್ರಲ್ವಾ, 100 ಜನ ಸ್ಟಾರ್ಟ್ ಮಾಡಿದ್ರೆ 20 ಜನ ಆ ಗೋಲ್ನ ರೀಚ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? 20 ಜನದಲ್ಲಿ ಕೇವಲ ಒಬ್ನು ಕೂಡ ಅದ್ರಲ್ಲಿ ಸಸ್ಟೈನ್ ಆಗಲ್ಲ, ಮತ್ ಸಣ್ಣ ಆದವನ್ ಮತ್ತೆ ಹಂಗೆ ದಪ್ಪ ಆಗಿರ್ತಾನೆ. ಯಾಕೆ? ಏನಿದು ಪ್ರಾಬ್ಲಮ್? ಸರ್, 100 ಜನ ಟ್ರೈ ಮಾಡ್ತಾರೆ, 20 ಜನ ಅಚೀವ್ ಆಗ್ತಾರೆ. ಆ 20 ಜನ ಕೂಡ ವೆಯ್ಟ್ ಲಾಸ್ ಅಲ್ಲಿ ಸಸ್ಟೈನ್ ಆಗಿದಾರ? ನಾವು ಕೇಳಿದ್ರೆ ನೋ, ಅವ್ರು ಸಸ್ಟೈನ್ ಆಗ್ತಾ ಇಲ್ಲ, ಮತ್ ದಪ್ಪ ಆಗ್ತಾ ಇದಾರೆ. ಯಾಕೆ ಅಂತಂದ್ರೆ, ವೆಯ್ಟ್ ಲಾಸ್ ಅಲ್ಲಿ ಅವರು ಅನುಸರಿಸ್ತಾ ಇರ್ತಕ್ಕಂತಹ ಕ್ರಾಶ್ ಡಯಟ್ಸ್ ಅಂತ. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾರೇ ವೆಯ್ಟ್ ಲಾಸ್ ಮಾಡೋದ್ಕಿಂತ ಮುಂಚೆ ಈ ಕ್ರಾಶ್ ಡಯಟ್ಗಳ ಹತ್ರಕ್ಕೆ ಹೋಗಕೂಡ್ದು, ಮಾಡಬಾರ್ದು. ಅದರಂತ ತಪ್ಪು ಈ ಭೂಮಿ ಮೇಲೆ ಇನ್ನೊಂದಿಲ್ಲ. ಬನ್ನಿ, ಈ ಕ್ರಾಶ್ ಡಯಟ್ಸ್ ಅಂದ್ರೆ ಏನು? ಕ್ರಾಶ್ ಡಯಟ್ಸ್ ಅಂದ್ರೆ ವೆರಿ ಸಿಂಪಲ್. ಇವತ್ತು ಮಾರ್ಕೆಟ್ ಅಲ್ಲಿ ಒಬ್ಬೊಬ್ರು ನಂತರ ಹೇಳ್ತಾರೆ, ಶೇಕ್ ಕುಡಿಯಪ್ಪ 2 ಹೊತ್ತು, ನೀನು ಶೇಕ್ ಕುಡಿದ್ಬಿಟ್ಟು ಮಧ್ಯಾಹ್ನ 1 ಹೊತ್ತು ಊಟ ಮಾಡ್ಬಿಡು, ನೀನು ಬಹಳ ಚೆನ್ನಾಗಿ ರೆಡಿಯಾಗಿ ಹುಲಿ ಆಗ್ಬಿಡ್ತೀಯ, ಆಮೇಲೆ ನೋಡು ನಿನ್ನ ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಪ್ಯೂರ್ ಕ್ರಾಶ್ ಡಯಟ್ ಅಂತ. ಯಾಕೆ? ಏನು ಹೋಗುತ್ತೆ ಅದ್ರಲ್ಲಿ? ಶೇಕಲ್ಲಿ ಏನು ಹೋಗಕ್ಕೆ ಸಾಧ್ಯ? ಅಡಬಿಟ್ಟು ಸಕ್ಕರೆ ಹಾಕಿರ್ತಾರೆ, ಅದು ರುಚಿಯಾಗಿ ನಿಮ್ಮ ಬಾಯಿಗೆ ಸಿಹಿ ಆಗಿರ್ಬೇಕು ಅಂತ. ಅದು ಬಿಟ್ಟರೆ ಇನ್ನೇನು ಹಾಕಕ್ಕೆ ಅದ್ರಲ್ಲಿ ಆಗಲ್ಲ. ಆ್ಯಂಡ್ ಪ್ರೋಟೀನ್ಸ್ನ ಕೊಟ್ಟಿರ್ತಾರೆ. ಓಕೆ, 2 ಟೈಮ್ ನೀನು ರಿಚ್ ಪ್ರೋಟೀನ್ನ ತಗೊಂಡೆ, ಮಧ್ಯಾಹ್ನದೊತ್ತೊಂದು ಊಟ ಮಾಡ್ತಿದೀಯಾ ಅಂತಾನೆ ಇಟ್ಕೊಳ್ಳೋಣ. ಓಕೆ ಸರ್, ಇದು ಸೈಡ್ ಎಫೆಕ್ಟ್ ಹೆಂಗೆ ಅಂತ ನೀವು ನನಗೆ ಪ್ರೂವ್ ಮಾಡ್ತೀರಿ? ಅದು ತಪ್ಪು ಅಂತ ಹೆಂಗೆ ಹೇಳ್ತೀರಿ ಅಂತ ನೀವು ನನ್ನನ್ನು ಕೇಳಿದ್ರೆ, ಸ್ನೇಹಿತರೆ, ಪ್ರೋಟೀನ್ ಒಳ್ಳೇದು, ನಾನು 100% ಒಪ್ತೀನಿ. ಪ್ರೋಟೀನ್
ಇವ್ರು ಹೇಳತ್ತರಕ್ಕೆ 24 ಗಂಟೆ ಅದನ್ನೇ ತಿನ್ನೋದಾದ್ರೆ ದೇವರು ಪ್ರೋಟೀನ್ ಅನ್ನೇ ಸೃಷ್ಟಿ ಮಾಡ್ಬೇಕಿತ್ತಲ್ಲ. ಈ ಕಾರ್ಬೋಹೈಡ್ರೇಟ್ಸ್ ಏನಕ್ಕೆ ಮಾಡ್ದ, ಫ್ಯಾಟ್ ಏನಕ್ಕೆ ಮಾಡ್ದ, ನನ್ನ ಮೊದಲನೇ ಪ್ರಶ್ನೆ. ಅಂಡ್ ಈ ಪ್ರೋಟೀನ್ ಶೇಕ್ಗಳಿಂದ ಆರೋಗ್ಯ ಸಿಗತ್ತೆ ಅಥವಾ ಆರೋಗ್ಯ ತಗೋಬಹುದು ಅನ್ನೋದು ಅದೊಂದು ವ್ಯಾವಹಾರಿಕ ಲಕ್ಷಣ. ಅಷ್ಟು ಬಿಟ್ರೆ ಅದಕ್ಕೆ 100 ವರ್ಷದ 50 ವರ್ಷದ ಒಂದು ಸಣ್ಣ ಇತಿಹಾಸನೂ ಕೂಡ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಯಾರೋ ಒಬ್ಬ ಬಂದು ಈ ತರ ಒಂದು ಕಾನ್ಸೆಪ್ಟ್ ನ ಪ್ರೆಸೆಂಟ್ ಮಾಡಿ ಅದು ಒಂದು ವ್ಯವಹಾರದ ಬೇಸ್ಮೆಂಟ್ ಆಗಿರೋದ್ರಿಂದ, ಅದು ಒಂದು ಬಿಸ್ನೆಸ್ ಮಾಡ್ಯೂಲ್ ಆಗಿರೋದ್ರಿಂದ ಅದು ಒಂದಷ್ಟು ಜನಗಳಿಗೆ ಪ್ರಚಾರ ಆಗ್ತಿದೆಯೇ ವಿನಃ ಅದಲ್ವಲ್ಲ. ನ್ಯಾಚುರಲ್ ಹೇಗಾಗುತ್ತೆ? ಒಂದು, ನಾನು ಅಷ್ಟೊಂದು ದುಬಾರಿಯ ಶೇಕ್ಗಳನ್ನ ಕುಡಿಯೋದು ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಅಂತೂ ಸರಿ ಇಲ್ಲ. ಎರಡನೇದು, ಅದು ವ್ಯಾವಹಾರಿಕವಾಗಿ ಸರಿನಾ? ಸಾಧ್ಯನೇ ಇಲ್ಲ. ಒಬ್ಬೊಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ 7,000 ರೂಪಾಯಿ ಒಂದು ಮನೆಗೆ ಯೂಸ್ ಮಾಡಿದ್ರೆ, ಒಂದು ಫ್ಯಾಮಿಲಿ 4 ಜನ ಇರ್ತಾರೆ ಅಂತಂದ್ರೆ ಸುಮಾರು 25,000 ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅವ್ರು ಸಣ್ಣ ಆಗಕ್ಕೆ. ಎಲ್ಲಿ ತನಕ ಇನ್ವೆಸ್ಟ್ ಮಾಡಬಹುದು? 25,000 ರೂಪಾಯಿ ಅಂತಂದ್ರೆ ಅವನ ಮನೆ ಜೀವನ ನಡೀತಿರುತ್ತಲ್ಲ, ಇದು ಸಾಧ್ಯವ? ಅಂಡ್ ಸಣ್ಣ ಆಗಕ್ಕೆ ಅದೊಂದೇ ಅಲ್ಟಿಮೇಟ್ ಮಾರ್ಗ ಹೇಗಾಗುತ್ತೆ? ಅದನ್ನ ನಾನು ಎಲ್ಲಿ ತನಕ ಕುಡಿಬೇಕು? ಸಾಯ ತನಕ ಕುಡಿಬೇಕು. ಸಾಯ ತನಕ ಕುಡಿಯಕ್ಕೆ ಅದೇನು ನಮ್ಮ ನೇಟಿವಿಟಿನಲ್ಲಿ ಅಂದ್ರೆ ನಮ್ಮ ವಾತಾವರಣದಲ್ಲಿ ಬೆಳೀತಾ ಇರೋ ಫುಡ್ಡ, ಹೆಂಗ್ ಕುಡಿಲಿ ಅದನ್ನ? ಯಾರು ಕುಡ್ದಿಲ್ಲ, ನಾನು ಹೆಂಗ್ ಕುಡಿಲಿ? ನಮ್ ತಾತ ಕುಡ್ದಿಲ್ಲ, ನಮ್ ಮುತ್ತಾತ ಕುಡ್ದಿಲ್ಲ, ಅವ್ರು ಕುಡ್ದಿಲ್ಲ, ನೀನ್ ಹೆಂಗ್ ತರ್ತಿದ್ಯಾ ಅದ್ರಲ್ಲಿ ಪೋಷಕಾಂಶಗಳು? ಅಗೈನ್ ನೀನೇನೋ ಅದಕ್ಕೊಂದು ಬ್ಯಾಲೆನ್ಸ್ ಮಾಡಿ ಹಾಕ್ತಿದ್ಯಾ, ಅದನ್ನ ನಾನು ಹೆಂಗ್ ಟ್ರಸ್ಟ್ ಮಾಡ್ಲಿ? ನಾನು ಹೆಂಗ್ ಅದ್ರ ಮೇಲೆ ಫಿಲ್ ಮಾಡ್ಲಿ? ನಾನು ಹೆಂಗ್ ಅದನ್ನ ಟ್ರಸ್ಟ್ ಮಾಡಿ ಹೆಂಗಯ್ಯ ನಾನು ಕುಡಿಬೇಕು? ಈ ಎಲ್ಲಾ ಪ್ರಶ್ನೆಗಳಲ್ಲೂ ಅವರು ಫೇಲ್ ಆಗ್ತಾ ಹೋಗ್ತಾರೆ ಸ್ನೇಹಿತರೆ. ಅದರ ಅವಶ್ಯಕತೆನೂ ಇಲ್ಲ. ನೀವು ನಿಮ್ ಬಾಡಿ ವೆಯ್ಟ್ನ ನೀವು ಡಿಸೈನ್ ಮಾಡ್ಕೋಬಹುದು. ಅದು ಕೂಡ ಏನು ಖರ್ಚಿಲ್ದಂಗೆ. ಹೇಳ್ತೀನಿ ಕೇಳ್ಕೊಳ್ಳಿ. ಇಟ್ಸ್ ಸೋ ಸಿಂಪಲ್. ನೀವು ಸಣ್ಣ ಆಗೋದು. ದಯವಿಟ್ಟು ಇಂಥ ಕ್ರಾಶ್ ಡಯಟ್ನ ಮಾಡಕ್ ಹೋಗ್ಬೇಡಿ. ಎರಡನೇ ಕ್ರಾಶ್ ಡಯಟ್ ಏನ್ರಿ? ಲೆಮನ್ ಕುಡಿತೀನಿ, ನಿಂಬೆಹಣ್ಣು ಕುಡಿತೀನಿ, ಏನೂ ತಿನ್ನಲ್ಲ. ನೋಡಿ, ನಾವು ಸಣ್ಣಾಗಕ್ಕೆ ಹೊರಟಿದ್ದೀವಿ ನಿಜ. ಸಣ್ಣಾಗಕ್ಕೆ ದೇಹದೊಳಗೆ ಏನು ಸಣ್ಣಾಗಬೇಕು ಅಂತ ನಾವು ಯೋಚನೆ ಮಾಡಿದಾಗ ಫ್ಯಾಟ್ ಲಾಸ್ ಆಗಬೇಕು. ದೇಹದೊಳಗೆ ಫ್ಯಾಟ್ ಅಷ್ಟೇ ಇದೆಯಾ? ಇಲ್ಲ, ಮಸಲ್ಸ್ ಕೂಡ ಇದೆ, ನಮ್ಮ ಬೋನಿನ ಆರೋಗ್ಯ ಇದೆ, ದೇಹದೊಳಗೆ ಭಯಂಕರವಾಗಿರ್ತಕ್ಕಂಥ ಒಂದು ವಾಟರ್ ಸೋರ್ಸ್ ಇದೆ, ಜಲ ಈ ದೇಹದಲ್ಲೂ ಕೂಡ ನೀರಿದೆ. ನೀನು ನಿನ್ನ ಮೇನ್ ಉದ್ದೇಶ ಅದರಲ್ಲಿ ಫ್ಯಾಟ್ ತೆಗಿಯೋದಾಗಿರ್ಬೇಕೇ ವಿನಃ ಮಸಲ್ಸ್ ಏನಾದರೂ ತೆಗೆದ್ರೆ ನೀನ್ ಪೇಷಂಟ್ ಅಲ್ಲ, ಮತ್ತೆ ನೀನು ಅದರಿಂದ ವಾಪಸ್ ನಿಮ್ಮನ್ನ ರಿಕವರ್ ಮಾಡಕ್ಕಾಗಲ್ಲ. ಒಂದಕ್ಕೋಗಿ ಇನ್ನೊಂದೊಂದು ಆಗ್ತವೆ. ಹಾಗಾಗಿ ಏನೇ ಕಾರಣಕ್ಕೂ ನಾವು ಫ್ಯಾಟ್ನ ಲಾಸ್ ಮಾಡಬೇಕೇ ವಿನಃ ಏನೇ ಕಾರಣಕ್ಕೂ ಮಸಲ್ಸ್ನ ಲಾಸ್ ಮಾಡಬಾರ್ದು. ಫ್ಯಾಟ್ ಲಾಸ್ ಆಗಬೇಕು ಅಂತಂದಾಗ ನಾವು ವೈಜ್ಞಾನಿಕವಾಗಿ ಹೇಗೆ ಫ್ಯಾಟ್ ಲಾಸ್ ಮಾಡೋದು, ಯಾವ ತರ, ಏನು, ಹೆಂಗೆ, ಇದ್ರ ಬಗ್ಗೆ ನಾವು ತಿಳ್ಕೊಂತ ಹೋದ್ವಿ ಅಂತಂದ್ರೆ ವೆಯ್ಟ್ ಲಾಸ್ ಅನ್ನೋದು ಚಿಟ್ಕೆ ಹೊಡೆಯೋದ್ರಲ್ಲಾಗುತ್ತೆ, ನೀವು ಮೆಂಟಲಿ ಪ್ರಿಪೇರ್ ಆದ್ರೆ. ನೆಕ್ಸ್ಟ್, ಪ್ರೋಟೀನ್ ತಿಂದು ಮಾಡೋದೊಂದು ಡಯಟ್ ಇದೆ, ಕೀಟೋ ಡಯಟ್ ಅಂತ ಅದನ್ನ ಕರೀತಾರೆ. ಟೂ ಡೇಂಜರಸ್ ಅಂತ ಹೇಳ್ತೀನಿ ನಾನು, ಟೂ ಡೇಂಜರಸ್. ನೋಡಿ, ಈ ಕೀಟೋ ಡಯಟ್ ಏನಿದೆ, ಇದನ್ನ ಮಾಡದಂತ ನನ್ನ ಸ್ನೇಹಿತ ಒಬ್ಬಲ್ಲ ಒಂದು 5-6 ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಕಾರ್ಬ್ಸ್ ಅನ್ನೋದೇನಿದೆ, ಇದು ರಿಯಲ್ ಕಾರ್ಬ್ ಸಿಕ್ಕಿದ ಮೇಲೆನೆ ಮನುಷ್ಯ ಮಂಗನಿಂದ ಮಾನವನಾಗಕ್ಕೆ ಈ ಫುಡ್ ಜರ್ನಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ದಾರಿ ಕ್ರಿಯೇಟ್ ಆಯ್ತು ಅಂತ ನಾವು ಕೇಳಿದೀವಿ. ಈ ಡಯಟ್ ಪ್ರಕಾರ ಏನು ಅಂದ್ರೆ, ಕಾರ್ಬ್ಸ್ ನ 1 ಗ್ರಾಮ್ ಕೂಡ ತಿನ್ನಂಗಿಲ್ಲ, ಬರೀ ಫ್ಯಾಟ್ ತಿನ್ಬೇಕು. ಮೀನ್ ತಿನ್ಬೇಕು, ಚೀಸ್ ತಿನ್ಬೇಕು, ಬಟರ್ ತಿನ್ಬೇಕು, ಎಗ್ ತಿನ್ಬೇಕು. ಕಾರ್ಬ್ಸ್ ಅಂತ ಮುಟ್ಟಂಗಿಲ್ಲ. ಇವನ್ ಅದರಲ್ಲಿ ಆಪಲ್ ತಿನ್ನಂಗಿಲ್ಲ, ಹಣ್ಣಲ್ಲಿ ಬರೀ ಬೆರ್ರೀಸ್ ತಿನ್ಬೇಕು, ಹುಳಿ ಹಣ್ಣುಗಳನ್ನ ತಿನ್ಬೇಕು, ಈ ಸ್ಟ್ರಾಬೆರಿ, ಬ್ಲೂಬೆರಿ, ಈ ತರ ಕಿವಿ ಫ್ರೂಟ್ಸ್ ತರ ತಿನ್ಬೇಕು. ಒಟ್ಟಿಗೆ ಕಾರ್ಬ್ಸ್ ಇರೋದು ಏನೂ ತಿನ್ನಂಗಿಲ್ಲ ಅಂತ ಡಯಟ್. ಅವ್ರು ಹೇಳಿದ್ ನೋಟಿಸ್ ಮಾಡಿದ್ರು, ಗುರು ಆ ತಲೆನೋವು ತಡೆಯಕ್ಕಾಗಲ್ಲ ನಮ್ಗೆ, ಯಾಕೆ ಬ್ರೈನ್ಗೆ ಯಾವಾಗ ಪ್ಯೂರ್ ಗ್ಲೂಕೋಸ್ ಸ್ಟಾಪ್ ಆಗುತ್ತೋ ಎಂತ ಪ್ರಾಬ್ಲಮ್ ಅಂತ ಅಂದ್ರೆ ಅದು
ದಟ್ ಈಸ್ ನಾಟ್ ಎ ಗುಡ್ ಡಯಟ್. ಕೀಟೋ ಡಯಟ್ ಅಂತ ಬರೀ ಫ್ಯಾಟ್ ತಿನ್ನೋದು ಒಂದು ಡಯಟ್ ಇದೆ, ಅದರಲ್ಲಿ ಸಣ್ಣ ಆಗ್ತಾರೆ. ಸೊ ಇಟ್ಸ್ ಕ್ಯಾನ್ ಪಾಸಿಬಲ್ ಟು ಮೇಂಟೈನ್. ಸರ್ ನಾನು ವ್ಯವಹಾರಸ್ಥ ಸರ್, ಆಚೆ ಹೋಗ್ತಾ ಇದ್ದೀನಿ ಸರ್, ಆಚೆ ಕಡೆ ಎಲ್ಲ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ ಸರ್. ನಾನು ಬೇರೆಯವ್ರ ಮದ್ವೆಗೆ ಹೋಗ್ಬಿಟ್ಟು ಈಗ ಯಾರೋ ಒಬ್ಬಮ್ಮ ನನ್ನ ಮದ್ವೆ ಕರೀತಾರೆ, ಈಗ ಎಕ್ಸಾಂಪಲ್ ದಿನೇಶ್ ಅಣ್ಣನೇ ನಾನು ಅವ್ರ ಮನೆ ಮದ್ವೆ ಕರಿಬಹುದು. ನಾನು ಅವ್ರ ಮದ್ವೆಗೆ ಹೋಗ್ಬಿಟ್ಟು ದಿನೇಶ್ ಅಣ್ಣ ನಿನ್ ಮದ್ವೆಲಿ ಏನಿದೆ, ಚೀಸ್ ಇದೆಯಾ, ಆಮೇಲೆ ಇದ್ ಮಾಡಿದ್ಯಾ, ಅದ್ ಮಾಡಿದ್ಯಾ, ಲೋ ಕಾರ್ಬ್ಸ್ ಎದುರೇ ಬಿಡ್ತಾರ ಅವ್ರು. ಯಾಕೆ ಇಡೀ ಭೂಮಿ ಹೆಂಗ್ ನಡೀತಿದೆಯೋ, ನಾನು ಈ ಸಮಾಜದೊಳಗಿದ್ದು ಯಾರಿಗೂ ಹೊರೆಯಾಗ್ದಂಗ್ ಸಣ್ಣ ಆಗ್ಬೇಕೇ ವಿನಃ ನೀನ್ ಸಣ್ಣ ಆಗ್ತಾ ಇದೀಯ ಅಂತ ಹೇಳ್ಬಿಟ್ಟು ಜಮ್ 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 ಅಂತ ಇವೆಲ್ಲ ಆಡ್ಕೊಂಡು ನೀನ್ ಸಣ್ಣ ಆಗೋದ್ರಲ್ಲಿ ಅದು ಲೈಕ್ ಕಂಟಿನ್ಯೂ ಮಾಡೋದಂಗೆ ಸರಿಯಪ್ಪ, ಒಂದ್ ಸರಿ ಮಾಡ್ತೀನಿ ಕಣೆ. ನಮ್ ಪ್ರಶ್ನೆ ಇಷ್ಟೇ, ಎಲ್ಲಿ ತನಕ ನಾನು ಇದನ್ನ ಕ್ಯಾರಿ ಮಾಡ್ಬೋದು. ಇವೇಕೆ ಫೇಲ್ ಆಗ್ತವೆ? ಕ್ರಾಸ್ ಡಯಟ್ಗಳಿಂದ ಸೈಡ್ ಎಫೆಕ್ಟ್ಸು ಆಗತ್ತೆ. ಕ್ರಾಸ್ ಡಯಟ್ಸ್ಗಳು ಯಾಕೆ ಸಕ್ಸಸ್ ಆಗಲ್ಲ ಅಂದ್ರೆ, ಇಲ್ಲಿ ನಾನು ತೋರಿಸಿರೋ ಇಷ್ಟು ಡಯಟ್ ಪ್ಲಾನ್ಗಳಲ್ಲಿ ನಾನು ಯಾವುದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಎಲ್ಲಿ ತನಕ ಕಂಟಿನ್ಯೂ ಮಾಡೋಣ? ಎಲ್ಲಿ ತನಕ ಕುಡಿಯೋಣ ನಿಂಬೆಹಣ್ಣು, ಜೇನುತುಪ್ಪ? ಎಲ್ಲಿ ತನಕ ತಿನ್ನೋಣ ಕೀಟೋ ಡಯಟ್? ಎಲ್ಲಿ ತನಕ ಮಾಡೋಣ? ಒಂದಿನ ನಿಲ್ಬೇಕಲ್ಲ, ಮತ್ತೆ ವೇಟ್ ಗೇನ್ ಆಗುತ್ತೆ. ಮತ್ತೆ ಉಪಯೋಗ ಏನು? ಹಂಗ್ ಮಾಡಿದ್ರೆ ಉಪಯೋಗ ಏನು? ಎಲ್ಲ ವೇಸ್ಟ್. ನೋ, ಆ ಥರ ಮಾಡಬಾರ್ದು. ಅದು ಮಾಡಿದ್ರೇನೆ ಇವತ್ತು ನಮ್ಗೆ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸರ್ ಈ ಒಬೆಸಿಟಿ ಅನ್ನೋದು ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಕೇಳಿದ್ರೆ, ನನಗೆ ಗೊತ್ತಿರೋ ಒಂದಷ್ಟು ವಿಚಾರಗಳನ್ನ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ. ಇದ್ರಲ್ಲಿ ನಾವು ಸ್ವಲ್ಪ ನೋಡ್ಕೊಂತ ಹೋಗೋಣ. ಮೊದಲೇದು, ಅನ್ಹೆಲ್ತಿ ಡಯಟ್, ಪ್ರೋಸೆಸ್ಡ್ ಫುಡ್ಗಳು ಜಾಸ್ತಿ ಆಯ್ತು. ಕಂಟ್ರೋಲ್ ಮಾಡ್ಬೇಕಾ? ಬರ್ತೀನಿ. ನೀವೇನಾದ್ರೂ ಪ್ರೋಸೆಸ್ಡ್ ಫುಡ್ ಮೇಲೆ, ಪ್ರೋಸೆಸ್ಡ್ ಫುಡ್ಸ್ ಅಂತಂದ್ರೆ ಚಿಪ್ಸ್, ಲೈಕ್ ಬರ್ಗರ್ಸ್, ಪಿಜ್ಜಾ, ಇವೇನಂತೀರಿ, ಫ್ರೆಂಚ್ ಫ್ರೈಸ್ ಇರ್ಬೋದು, ಪ್ಯಾಕ್ಡ್ ಜ್ಯೂಸ್ ಇರ್ಬೋದು, ಇವೆಲ್ಲ ಪ್ರೋಸೆಸ್ಡ್ ಅಂತ. ಫುಡ್ಡನ್ನ ಪ್ರೋಸೆಸ್ ಮಾಡ್ತಾರೆ. ಫುಡ್ಡನ್ನ ಪ್ರೋಸೆಸ್ ಮಾಡಿದಾಗ ಎರಡನ್ನ ಅದಕ್ಕೆ ಜಾಸ್ತಿ ಆಡ್ ಮಾಡ್ಬೇಕಾಗತ್ತೆ. ಒಂದು ಉಪ್ಪು, ಇನ್ನೊಂದು ಸಕ್ಕರೆ. ಉಪ್ಪಿನ ಕೆಲಸ ಏನು ಅಂದ್ರೆ, ಉಪ್ಪು ನಿಮ್ ದೇಹಕ್ಕೆ ಹೋದಾಗ ಅದು ಕೇಳದೆ ನೀರನ್ನ, ಉಪ್ಪು ತಿಂದವ್ ನೀರು ಕುಡಿಬೇಕು. ನೀವು ಗಾದೆ ಆಲ್ರೆಡಿ ಕೇಳ್ಬಿಟ್ಟಿದ್ದೀರಾ. ಯಾವ ಚಿಪ್ಸ್ ಅಲ್ಲಿ ಅತ್ಯಂತ ಹೆಚ್ಚು ಉಪ್ಪು ಹಾಕ್ದಲೇ ಹೋದ್ರೆ ಅವರು ಅದನ್ನ ಅಂದ್ರೆ ಅದನ್ನ ಹೆಲ್ದಿಯಾಗಿ ಆ ಚಿಪ್ಸ್ ನ ಇಡಕ್ ಆಗಲ್ಲ. ಅವ್ರು ಅಷ್ಟೊಂದು ಉಪ್ಪು ಹಾಕ್ದಲೆ ಸಪ್ಪೆ ಚಿಪ್ಸ್ ಮಾಡಿದ್ರೆ ಯಾರು ತಿನ್ನಲ್ಲ. ನೀನು ಒಂದು ವಾರ ತಿನ್ನೋವಷ್ಟು ಉಪ್ಪನ್ನ ಒಂದು ಪಾಕೆಟ್ ಚಿಪ್ಸ್ ಅಲ್ಲಿ ಅವರು ಹಾಕಿ ಒಂದು ಎಣ್ಣೆನಲ್ಲಿ ಅದನ್ನ ಡೀಪ್ ಆಗಿ ಫ್ರೈ ಮಾಡಿ ನಿನಗೆ ಕೊಟ್ಟ ಮೇಲೆ ನೀನ್ ಆ ಚಿಪ್ಸ್ ತಿನ್ಬಿಟ್ಟು ಅಡ್ಡಾದಿಡ್ಡಿ ನೀರನ್ನ ನೀನು ಕುಡಿದ್ಮೇಲೆ ನಿನ್ನ ದೇಹಕ್ಕೆ ಅವಶ್ಯಕತೆಯ ಮೀರಿ ನೀರನ್ನ ಯಾವಾಗ ಕುಡಿಯಕ್ಕೆ ಸ್ಟಾರ್ಟ್ ಆಗ್ತೀಯೋ ಅವಾಗ ಆಟೋಮೆಟಿಕಲಿ ನಿನ್ನ ರಕ್ತದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗೇ ಆಗುತ್ತೆ, ನಿನ್ನ ದೇಹ ತೂಕ ಆಗೇ ಆಗುತ್ತೆ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಇನ್ನ ಸಕ್ಕರೆ ವಿಚಾರಕ್ಕೆ ಬರೋಣ. ಸಕ್ಕರೆ, ನಿನ್ನ ಸಕ್ಕರೆ 2 ಚಮಚ ಸಕ್ಕರೆ ಒಂದೊತ್ತಿನ ಊಟದಲ್ಲಿ ಸಿಗುವಷ್ಟು ಶಕ್ತಿ ಆ 2 ಚಮಚ ಸಕ್ಕರೆಯಲ್ಲಿರುತ್ತೆ. ಈ ಶಕ್ತಿಗಳಂದ್ರೇನು? ಈ ಶಕ್ತಿಗಳು ಅಳಿಯಕ್ಕಿರೋ ಮಾನದಂಡ ಏನು? ಈ ಶಕ್ತಿಗಳು ಏನ್ ನಮ್ಮ ದೇಹದಲ್ಲಿ ಏನ್ ಪರಿವರ್ತನೆ ಮಾಡ್ತವೆ? ಎಕ್ಸಾಂಪಲ್ ಸ್ನೇಹಿತರೆ, ನಾನು ಇಲ್ಲೇ ಅದನ್ನ ಕ್ಲಾರಿಟಿ ಮಾಡ್ಬಿಡ್ತೀನಿ ನಿಮ್ಗೆ. ಮುಂದೆ ಇದೆ ಅದು ಸಬ್ಜೆಕ್ಟ್, ಬಟ್ ಇಲ್ಲೇ ಹೇಳ್ತೀನಿ ನೋಡಿ. ಮದ್ವೆ ಆಗ್ತೀನಿ ಅಂದ್ರೆ ಫಸ್ಟ್ ಬರೋ ಹೆಂಡತಿಗೆ ಏನೇನ್ ಅವಶ್ಯಕತೆ ಇರುತ್ತೆ ಅದನ್ನ ನಾನು ಏನ್ ಮ್ಯಾನೇಜ್ ಮಾಡಬಲ್ಲೆ ಅನ್ನೋದು ನಿನಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ನೀನ್ ಮ್ಯಾರೇಜ್ ಹ್ಯಾಪಿ ಆಗಿರ್ತೀಯ. ಇಲ್ಲ ಅಂತಂದ್ರೆ ಅದ್ ನರಕನೆ. ಕಾರ್ ತಗೋತಾ ಇದ್ದೀನಿ ಅಂತಂದ್ರೆ ಡ್ರೈವಿಂಗ್ ಗೊತ್ತಿದ್ರೆ ಮಾತ್ರ ಆ ಕಾರು ನಿನಗೆ ಎಂಜಾಯ್ ಆಗುತ್ತೆ. ಶೋರೂಮ್ ಇಂದ ಕಾರ್ ತಗೊಂಡು ಡ್ರೈವಿಂಗ್ ಕಲಿತೀನಿ ಅಂತಂದ್ರೆ ನೀನ್ ಶೋರೂಮ್ ಇಂದ ಮನೆಗ್ ಬರೋ ಹೊತ್ತಿಗೆ 4-5 ಸಲ ಯಮರಾಜ ವಿಂಡೋದ ಹತ್ರಕ್ಕೆ ಬಂದು ಟಾಟಾ ಮಾಡೋಗ್ತಾನೆ. ಹಾಯ್ ಚೆನ್ನಾಗಿದೆ. ನಿನಗದೊಂದು ಯುದ್ಧ ಆದಂಗ ಆಗ್ಬಿಡುತ್ತೆ. ಆ ಕಾರ್ ಎಂಜಾಯ್ ಮಾಡಕ್ಕಲ್ಲ, ನರಕ ಆಗ್ಬಿಡುತ್ತೆ. ಯಾಕೆ ತಂದೆ ಈ ಅನಿಷ್ಟನ ನಮ್ಮ ಮನೆಗೆ? ಅದೇ ನಿನಗೆ ಡ್ರೈವಿಂಗ್ ಬರ್ತಿದ್ರೆ ಎಂತ ಕಾರ್ನ ತಗೊಂಡಾಗ ಸಖತ್ತ ಖುಷಿ ಆಗ್ತಾ ಇರ್ತೀಯ. ಅದೇ ತರ
ನೀನು ಫಸ್ಟ್ ವೆಯ್ಟ್ ಅನ್ನ ನಾನ್ ಕಂಟ್ರೋಲ್ ಮಾಡಬೇಕು ಸರ್, ನಾನು ಸಣ್ಣ ಆಗ್ಬೇಕು ಅಂತಂದ್ರೆ ನೀನ್ ಫಸ್ಟ್ ಕ್ಯಾಲೋರಿ ಬಗ್ಗೆ ತಿಳ್ಕೊಳ್ಳೋದನ್ನ ಬಹಳ ಚೆನ್ನಾಗಿ ಕಲ್ತ್ಕೋಬೇಕು. ಕ್ಯಾಲೋರಿ ಸರ್, ಕ್ಯಾಲೋರಿ ಅಂದ್ರೇನು ಮತ್ತೆ ಅದನ್ನ ಅರ್ಥ ಮಾಡಿಸ್ಬಿಡಿ ಸರ್, ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೇನ್ ಆಹಾರ ತಿಂದ್ರು ಕೂಡ ದೇಹದೊಳಗೋಗಿ ಅದು ಶಕ್ತಿ ಆಗುತ್ತೆ, ಎನರ್ಜಿ. ಈಗ ನೋಡಿ, ಹಾಲು ಅಳಿಯಕ್ಕೆ ಒಂದು ಲೀಟರ್ ಅಂತ, ಇದು 300 ml ಒಂದು ಲೀಟರ್ ಅಂತ ಬರುತ್ತೆ. ಕರೆಂಟ್ ಅನ್ನ ಹೆಂಗ್ ಎಳಿತಾರೆ ಇವರು? ಕರೆಂಟ್ ಅನ್ನ ಅದಕ್ಕೇನೋ ಒಂದು ಮಾನದಂಡ ಎಳಿತಾರೆ. ಅದೇ ತರ ಇಷ್ಟು ಯೂನಿಟ್ಸ್ ಅಂತ ಹೇಳಿ ಕರೆಂಟ್ ಅನ್ನ ಅಳಿತಾರೆ. ಅದೇ ತರ ಈ ಎನರ್ಜಿನ ಅಳೆಯಕ್ಕೆ ನಮಗಿರುವ ಒಂದು ಮಾಪನವನ್ನ ನಾವು ಕ್ಯಾಲೋರಿ ಅಂತ ಕರಿತೀವಿ. ಈ ಕ್ಯಾಲೋರಿ ಅನ್ನೋದೇನಿದೆ, ಇದು ಪ್ರತಿಯೊಂದು ಆಹಾರದಲ್ಲೂ ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್, ಇಡ್ಲಿಲೇ ಒಂಥರ ಕ್ಯಾಲೋರಿ ಇದ್ರೆ, ಜೋಳದ ರೊಟ್ಟಿಲೇ ಒಂಥರ ಕ್ಯಾಲೋರಿ ಇರುತ್ತೆ, ಮೈಸೂರು ಪಾಕಲ್ಲೂ ಕ್ಯಾಲೋರಿ ಇದ್ರೆ, ಸೀಬೆ ಹಣ್ಣಲ್ಲೂ ಕ್ಯಾಲೋರಿ ಇರುತ್ತೆ, ಕ್ಯಾರೆಟ್ ಅಲ್ಲಿ ಕ್ಯಾಲೋರಿ ಇರುತ್ತೆ, ಸೌತೆಕಾಯಲ್ಲಿ ಕ್ಯಾಲೋರಿ ಇರುತ್ತೆ. ಯಾವ ವಸ್ತು ನನ್ನ ದೇಹದ ಒಳಗೆ ಹೋಗಿ ಬಿಡುಗಡೆ ಮಾಡುವ ಶಕ್ತಿಯನ್ನ ನಾವು ಕ್ಯಾಲೋರಿ ಅಂತ ಕರಿತೀವಿ. ಎಕ್ಸಾಂಪಲ್, ಇಷ್ಟು ದಪ್ಪದ ಅಂದ್ರೆ ಅಂದ್ಕೊಳ್ಳಿ ನೀವು, ಇಷ್ಟು ಉದ್ದ ಇದೆ ಸೌತೆಕಾಯಿ. ಓಕೆ, ಆ ಸೌತೆಕಾಯಿನಲ್ಲಿ ಎಷ್ಟಿರುತ್ತೆ ಕ್ಯಾಲೋರಿ ಅಂದ್ರೆ 20 to 25 ಕ್ಯಾಲೋರಿ ಇರುತ್ತೆ. ಅಷ್ಟು ದಪ್ಪದ ಸೌತೆಕಾಯನ್ನ ನೀನು ತಿಂದು ಅಗದು ಜಗದು ತಿಂದ ಮೇಲೆ ನಿನ್ನ ದೇಹಕ್ಕದು 25 ಕ್ಯಾಲೋರಿ ಶಕ್ತಿಯನ್ನ ಕೊಡುತ್ತೆ. ಆ ಶಕ್ತಿ ಕೊಟ್ಟು ಅದರ ಜೊತೆಗೆ ಇನ್ನ ಅದರ ಉಳಿದ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕದು ಕೊಡುತ್ತೆ. ಆದ್ರೆ ಆ ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ ಶಕ್ತಿ ಅಬ್ಸರ್ವ್ ಮಾಡ್ಕೊಳ್ಳೇಬೇಕು. ನೋಟ್ ದಿಸ್ ಪಾಯಿಂಟ್. ಅರ್ಥ ಆಗ್ತಿದ್ಯಾ ನಿಮ್ಗೆ? ಈ ಪಾಯಿಂಟ್ ನ ನೀವು ನೋಟ್ ಮಾಡ್ಕೋಬೇಕು. ಆ ಶಕ್ತಿ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಅಲ್ಲಿ ಏನೋ ಒಂದು ಪೋಷಕಾಂಶ ಇದೆ, ಕ್ಯಾರೆಟ್ ಅಲ್ಲಿ ಏನೋ ಒಂದು ಪೋಷಕಾಂಶ ಇದೆ, ಬೀಟ್ರೂಟ್ ಅಲ್ಲಿ ಏನೋ ಒಂದು ಪೋಷಕಾಂಶ ಇದೆ, ಪಾಲಕ್ ಸೊಪ್ಪಲ್ಲಿ ಏನೋ ಒಂದು ಪೋಷಕಾಂಶ ಇದೆ. ಆ ಪೋಷಕಾಂಶ ಸಿಗಬೇಕು ಅಂದ್ರೆ ಫಸ್ಟ್ ನನ್ನ ಕ್ಯಾಲೋರಿ ಡೈಜೆಷನ್ ಆಗ್ಬೇಕು. ಆ ಬಿಡುಗಡೆ ಮಾಡುವ ಶಕ್ತಿನ ನಾವು ಫ್ಯಾಟ್ ಅಂತ ಕರಿತೀವಿ. ಅದು ಮುಂದೆ ಅವಾಗ ಫ್ಯಾಟ್ ಆಗಿರಲ್ಲ. ಅದು ನಮಗೆ ಖರ್ಚಾದ್ರೆ, ಆ ಶಕ್ತಿ ಖರ್ಚಾದ್ರೆ ಅದು ಗುಡ್. ಆ ಶಕ್ತಿ ಖರ್ಚಾಗ್ಲಿಲ್ವಾ, ದೆನ್ ಅದನ್ನ ನಾವೇನಂತ ಕರಿತೀವಿ? ಫ್ಯಾಟ್ ಅಂತ ಕರಿತೀವಿ. ಸರ್, ಹಂಗಾದ್ರೆ ನಮ್ಮ ದೇಹದಲ್ಲಿ ಏನ್ ಫ್ಯಾಟ್ ಇದೆಯಲ್ಲ, ಅದು ಶಕ್ತಿನ ಭೂಮಿಯ ಮೇಲೆ ಹೈಯೆಸ್ಟ್ ಗುಡ್ ಎನರ್ಜಿ ಎಲ್ಲಾದ್ರೂ ಸ್ಟೋರ್ ಆಗಿದೆ ಅಂದ್ರೆ ಅದು ನಿಮ್ಮ ಫ್ಯಾಟ್. ಹಣ ಅರ್ಥ ಮಾಡ್ಕೊಳ್ಳಿ. ಯಾರು ದಪ್ಪಗಿದ್ದಾಗಲೇ ಒಂದು ಮಾತು ಹೇಳದ್ನಲ್ಲ, ನೀವು ತುಂಬಾ ದಪ್ಪ ಆಗ್ತಿದ್ದೀರಾ ಅಂತಂದ್ರೆ ನಿಮ್ ಲಿವರ್ ಸಖತ ಕೆಲಸ ಮಾಡ್ತಿದೆ ಅಂತ ಅರ್ಥ. ಅಲ್ಟಿಮೇಟ್ ಲಿವರ್ ನಿಮ್ಮ ಹತ್ರ ಇದೆ ಅಂತ ಅರ್ಥ. ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಫ್ಯಾಟ್ ನ ರೆಡಿ ಮಾಡಿ ನಿಮ್ ಬಾಡಿನಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದೆ. ಅದು ಎಂತ ಫ್ಯಾಟು, ಭೂಮಿ ಮೇಲೆ ಇನ್ನೆಲ್ಲೂ ಸಿಗಲ್ಲ ಅಂತ ಪ್ಯೂರೆಸ್ಟ್ ಫ್ಯಾಟ್ ಅದು. ಸರ್, ಆ ಫ್ಯಾಟ್ ನ ನನ್ನ ದೇಹ ಬಳಸ್ಕೊಳಕ್ ನೀನ್ ಅವಕಾಶ ಕೊಟ್ರೆ ಬಳಸ್ಕೊಳತ್ತೆ, ಆದ್ರೆ ನೀನ್ ಅವಕಾಶನೇ ಕೊಡ್ತಾ ಇಲ್ಲ. ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದೇ ಒಬೆಸಿಟಿ. ಇಷ್ಟ ಅರ್ಥ ಮಾಡ್ಕೊಂಡ್ಬಿಡೋ ರಾಜ, ಸಾಕು. ನಿನ್ನ ಹತ್ರ ತುಂಬಾ ದುಡ್ಡಿದೆ, ಅದನ್ನ ಸ್ವಲ್ಪ ದಿನ ಖರ್ಚು ಮಾಡು, ಮತ್ತೆ ದುಡಿಯಕ್ ಹೋಗ್ಬೇಡ. ದುಡ್ಡು ಅಂತ ಹೋದ್ರೆ ಇಡೀ ಲೈಫ್ ಎಲ್ಲ ದುಡಿತೀಯಾ, ನೀನ್ ಮುಂದೆ ಜೀವನದಲ್ಲಿ ಅನುಭವಿಸಕ್ಕಾಗಲ್ಲ. ದೊಡ್ಡ ಹಾರ್ಟ್ ಅಟ್ಯಾಕ್ ಆಗೋ ಏನೋ ಪ್ರಾಬ್ಲಮ್ ಸಿಗಾಕೊಂಡು ಸತ್ತೋಗ್ಬಿಡ್ತೀಯ. ಏನ್ ಮಾಡ್ಬೇಕಂಗಾದ್ರೆ? ಖರ್ಚು ಮಾಡು. ಮೊದಲು ತುಂಬಾ ಇದೆ ನಿನ್ನ ಹತ್ರ, ಖರ್ಚು ಮಾಡು. ಒಂದಷ್ಟು ದಾನ ಮಾಡು, ಒಂದಷ್ಟು ಧರ್ಮ ಮಾಡು. ಎಲ್ಲಿಗ್ ದಾನ ಮಾಡ್ಬೇಕು, ಎಲ್ಲಿಗ್ ಧರ್ಮ ಮಾಡ್ಬೇಕು, ಹೆಂಗ್ ನೀನ್ ಒಳ್ಳೆ ಹೆಸರು ಮಾಡ್ಬೇಕು, ಇದನ್ನ ಇವತ್ತು ಬಾಡಿ ಮೇಲೆ ನಾನು ನಿಮಗೆ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಕೇಳ್ಕೊತಾ ಹೋಗಿ. ಈ ಕ್ಯಾಲೋರಿ ಅನ್ನೋದು ನಿಮಗೆ ಜಾಮೂನ್ ಗೊತ್ತಲ್ವಾ? ಜಾಮೂನ್ ತಿಂತಿರಲ್ಲ? ಸೌತೆಕಾಯಿ ಇಷ್ಟು ದಪ್ಪ ಇದೆ, ಇಷ್ಟು ಉದ್ದ ಇದೆ, 25 ಕ್ಯಾಲೋರಿ. ಒಂದು ಜಾಮೂನಲ್ಲಿ ಹತ್ತತ್ರ 300 ಕ್ಯಾಲೋರಿ ಇರುತ್ತೆ. ಇಷ್ಟೇ ದಪ್ಪ ಇರುತ್ತೆ ಜಾಮೂನು. ಕ್ಯಾಲೋರಿ ಎಷ್ಟಿರುತ್ತೆ? 300. ಸರ್, 300 ಕ್ಯಾಲೋರಿ ಶಕ್ತಿ ಅದು ಕೊಡ್ತು ಜಾಮೂನು. ಆದ್ರೆ ನಿಮಗೆ ಸೈಂಟಿಫಿಕಲಿ ಏನ್ ಅನ್ನಿಸ್ತಾ ಇದೆ? ಸರ್, ಸಣ್ಣದು ಸರ್. ಒಂದ್ಸರಿ ಬಾಯಿಗೆ ಇಟ್ಕೊಂಡ್ರೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಹೆಂಗ್ ಬಂತ ಹೇಳ್ರಿ? ಅವ್ನ್ ತಿನ್ನೋನೊಂದು ಎಕ್ಸ್ಪ್ರೆಷನ್ ಕೊಡೋ ನೆನ್ಪಿದ್ಯಾ ನಿಮ್ಗೆ? ಹಿಂದೆ ಜಾಮೂನ್ ಹೆಂಗ್ ಅಡಿಕ್ಟ್ ಮಾಡಿದ್ರು ನಮ್ಗೆ ಅಂತಂದ್ರೆ, ಬಾಯಲ್ಲಿಟ್ರೆ ಸಾಕು ಕರ್ಗೋಗುತ್ತೆ, ಗೊತ್ತಾಗಲ್ಲ, ಗೊಳಕ್ಕನ್ ಇಳಿಯುತ್ತೆ. 4 ತಿಂದ್ರು ಒಂದೊಂದ್ ಎತ್ತಿಂಗ್ ಬಾಯಿಗೆ ಇಟ್ಕೊಂಡ ಅವನು. ಇದನ್ನೇ ಅಭ್ಯಾಸ ಮಾಡ್ಕೊಂಡು 4 ಜಾಮೂನ್ ತಿಂದ್ರು. ಅದು
1000ದಿಂದ 1500 ಕ್ಯಾಲೋರಿ. ಅವತ್ತು ಇಡೀ ಒಂದು ದಿನ ಏನ್ ಅವ್ನ ದೇಹಕ್ಕೆ ಬೇಕಾಗಿದ್ದ ಎನರ್ಜಿ ಒಂದು ಬಟ್ಲು ಜಾಮೂನಲ್ಲಿ ಹೋಗಕ್ ಸ್ಟಾರ್ಟ್ ಆಯ್ತಲ್ಲ, ಕತೆ ಏನಾಗ್ಬೇಕು? ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಸರ್ ಚೆನ್ನಾಗಿ, ಯಾಕೆಂದ್ರೆ ಅದು ನಿಮಗೆ ಹಾಕ್ಬೇಕಾಗಿತ್ತು. ಒಂದ್ಸರಿ ಇಂಡಿಯಾದಲ್ಲಿ ಒಬೆಸಿಟಿ ಜಾಸ್ತಿ ಆದ್ರೆ ನಾನು ಮೆಡಿಸನ್ ಮಾರ್ಬೋದು, ಇನ್ನೊಂದು ಮಾರ್ಬೋದು, ಎಲ್ಲ ಮಾರ್ಬೋದು, ಇದು ಎಲ್ಲರಿಗೂ ಗೊತ್ತಿತ್ತು. ತಂದಿಟ್ರು. ತಿಂದರ್ ನಾವೆಂತರೋ ನಮಗೇನು ಗೊತ್ತಿಲ್ಲ. ನಿಮಗೆ ಕ್ಯಾಲೋರಿ ಎಲ್ಲಿವರೆಗೂ ಅರ್ಥ ಆಗಲ್ವೋ ಅಲ್ಲಿವರೆಗೂ ನಾನು ಈ ಸಬ್ಜೆಕ್ಟ್ ಯಾವುದು ನಿಮ್ ತಲೆಗೆ ಹೋಗಲ್ಲ ಸ್ನೇಹಿತರೆ. ಈಗ ಮಾತಾಡೋಣ ಮುಂದ್ಗಡೆ ಮಾತು. ಕ್ಯಾಲೋರಿವರೆಗೂ ಬಂದ್ರಿ. ಸೌತೆಕಾಯಿ ಏನ್ ಮಾಡ್ತು? ನಿಮ್ಗೆ 25 ಕ್ಯಾಲೋರಿ ಕೊಡ್ತು. ಅದ್ರ ಜೊತೆಗೆ ಅದು ನಿಮ್ಮ ದೇಹನ ನೀಟಾಗಿ ಪ್ಯೂರಿಫೈ ಮಾಡ್ತು, ಡೈಜೆಷನ್ಸ್ನ ತುಂಬಾ ಕ್ಲಾಸಿಕ್ ಆಗಿ ಮಾಡ್ತು, ಇಂಟೆಸ್ಟೈನ್ನ ಇರಿಟೇಷನ್ ಇಂದ ತಪ್ಪಿಸ್ತು, ಜೊತೆಗೆ ಏನಾದ್ರೂ ಸ್ವಲ್ಪ ಪಲ್ಪ ಅಲ್ಲೇನಾದ್ರು ಕಸ ಇದ್ರೆ ಅದನ್ನೆಲ್ಲದನ್ನು ತಗೊಬಂತು. ಆದ್ರೆ ಜಾಮೂನು 300 ಕ್ಯಾಲೋರಿ ಏನೋ ಕೊಡ್ತು. ಆ ಕ್ಯಾಲೋರಿನ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಇರಿಟೇಷನ್ ನ ಜನರೇಟ್ ಮಾಡುತ್ತಲ್ಲ ಬಾಡಿನಲ್ಲಿ. ಯಾಕೆ? ಅದನ್ನ ಫಸ್ಟ್ ಎಣ್ಣೆಲ್ ಕರೆದಿದ್ದಾರೆ. ಎಣ್ಣೆಲ್ ಕರೆದ್ಮೇಲೆ ಎತ್ಬಿಟ್ಟು ಸೀದಾ ಎಣ್ಣೆಲ್ಲೇ ಪರಮ ಪಾತಕ ವಿಷ ರೆಡಿ ಆಗುತ್ತೆ. ಸ್ನೇಹಿತರೆ ಬರ್ರಿ ಈಗ ಡೀಪ್ ಫ್ರೈ ಫುಡ್ ಬಗ್ಗೆ ಹೋಗ್ಬಿಡೋಣ. ಯಾಕೆಂದ್ರೆ ಇದನ್ನ ಹೇಳ್ತಾ ಏನಿಂದಾಗ ನಾನು ಅಲ್ಲಿ ಹೇಳ್ಬಿಟ್ಟೆ ನಾನು ಮುಂದಕ್ಕೆ ಹೋಗ್ಬೇಕು. ನಿಮಗ್ ನಾನು ಅವಾಗ್ಲೇ ಹೇಳಿದ್ದೆ, ಟೋಟಲಿ ವೆಯ್ಟ್ ಲಾಸ್ ಅನ್ನೋದು ಒಂದು ಈಸಿ ಸಬ್ಜೆಕ್ಟ್ ಅಲ್ಲ, ಅರ್ಥ ಮಾಡ್ಕೋಬೇಕು. ಇಡೀ ಭೂಮಿನಲ್ಲಿ ಈ ಎಣ್ಣೆಲಿ ಕರಿಯುವಂತ ಪದಾರ್ಥಗಳೇನಿದಾವೆ ನಿಮಗೊಂದು ಅರ್ಥ ಆಗಂಗ್ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಪದೇ ಪದೇ ಕೇಳಬೇಡಿ. ಯಾವ ಎಣ್ಣೆ 150 ಡಿಗ್ರಿಗಿಂತ ಅತಿ ಹೆಚ್ಚು ಹೀಟ್ ಅನ್ನ ತಡೆಯುತ್ತೋ ಆ ಎಣ್ಣೆಲಿ ಕರಿಯೋ ಪ್ರತಿಯೊಂದು ಆಹಾರನು ವಿಷ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಸೂರ್ಯಕಾಂತಿ, ಕಡ್ಲೆಕಾಯಿ, ರೈಸ್ ಬ್ರೈನ್ ಆಯಿಲ್ ಎಲ್ಲದೂ ಕೂಡ ಅದರ ಬಾಯ್ಲಿಂಗ್ ಲೆವೆಲ್ ಇರೋದೆ 180 ಡಿಗ್ರಿ. ಆಮೇಲೆ ನ್ಯಾಚುರಲ್ ಎಣ್ಣೆಗಳು ಹೇಳ್ತಾ ಇದೀನಿ. ನಿಮ್ ಕೋಲ್ಡ್ ಪ್ರೆಸ್ ಗಿಫೈನ್ಗೆಲ್ಲ ಹೋಗ್ಬೇಡಿ. ರಿಫೈಂಡ್ 300 ಡಿಗ್ರಿಗಾದ್ರೂ ಅದು ಹಾವಿ ಆಗಲ್ಲ. ರಿಫೈಂಡ್ ಅಲ್ಲಿ ನೀವು ಕರಿತಿದ್ದೀರಾ ಅಂದ್ರೆ ಅದು ಪ್ಯೂರ್ ವಿಷ. ಯಾಕೆಂದ್ರೆ 150 ಡಿಗ್ರಿ ಮೇಲೆ ಆ ಆಹಾರ ಅದರಲ್ಲಿ ಬೇಯ್ತು ಅಂತ ಅಂದ ಮೇಲೆ ಅದು ಪೂರ್ಣ ವಿಷವಾಗಿ, ಅಂದ್ರೆ ಆ ಕೆಂಪುಗೆ ಬ್ರೌನ್ ಕಲರ್ ಒಂದು ರೇಂಜಿನ ವಿಷ ರೆಡಿ ಆಯ್ತು. ಆ ವಿಷಕ್ಕೆ ಇನ್ನೊಂದು ವಿಷ ಮಿಶ್ರಣ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಸಕ್ಕರೆ. ಸಕ್ಕರೆಯಿಂದ ಮಾಡಿರೋ ಪಾಕ. ಅದು ಒಳಗೆ ಹೀರ್ಕಂತು. ಎಷ್ಟು ಹೀರ್ಕಂತು? ಸಕ್ಕರೆ ಪಾಕ ಹೆಂಗ್ ಮಾಡ್ತೀರಾ? ಒಂದು ಅರ್ಧ ಕೆಜಿ ಸುರಿದು ಅದನ್ನ ನೀರಲ್ಲಿ ಕಾಯಿಸಿ, ಅದೇನಾದ್ರು ನೀರಂಗ್ ಮಾಡ್ತೀರಾ? ನೀರಂಗ್ ಮಾಡಿದ್ರೆ ಟೇಸ್ಟ್ ಬರಲ್ಲ. ಅವಾಗ ಏನ್ ಮಾಡ್ತೀರಿ? ಆ ಸಕ್ಕರೆನ ಇನ್ನು ಕಾಯಿಸಿ ಅದನ್ನೊಂದು ಪಾಯಸದ ರೇಂಜಿಗೆ ಬೆರಡು ಬೆಳ್ಳಿ ಹಿಂಗಂತಿದ್ರೆ ಅಂಟಬೇಕು. ಅದರ ಅರ್ಥ ಏನು ಅಂತಂದ್ರೆ, ಒಂದ್ ಜಾಮೂನ್ ತಿಂದ್ರೆ ಒಂದ್ 2-3 ಚಮಚ ಸಕ್ಕರೆ ನಿನ್ ದೇಹಕ್ಕೆ ಹೋಗ್ಬೇಕು. ಅದು ಇಂಡೈರೆಕ್ಷನ್ ಇರೋದೇ ಹೆಂಗದು. ಸೊ ಈ ತರ ಮಾಡಿ ನೆನೆ ಹಾಕಿ ನನಗ್ ಕೊಟ್ರು. ಸರ್, ಇವೆರಡು ವಿಷಗಳು 150 ಡಿಗ್ರಿ ಮೇಲೆ ಕಾದಿರೋ ಎಣ್ಣೆ ಇಡೀ ಪ್ರಪಂಚದಲ್ಲಿ ಡೀಪ್ ಫ್ರೈ ಮಾಡಕ್ಕೆ ಎರಡೇ ಲಿಕ್ವಿಡ್ ನ ಸೈಂಟಿಫಿಕಲಿ ಒಪ್ಪಿರೋದು. ಒಂದು ವರ್ಜಿನ್ ಕೋಕೋನಟ್ ಆಯಿಲ್, ಇನ್ನೊಂದು ತುಪ್ಪ. ಇವೆರಡು ಎಕ್ಸ್ಪೆನ್ಸಿವ್, ಡೀಪ್ ಫ್ರೈ ಮಾಡಕ್ ಆಗಲ್ಲ. ಯಾಕೆ? ವರ್ಜಿನ್ ಕೋಕೋನಟ್ ಆಯಿಲು ಕೂಡ ಹತ್ತತ್ರ 900 ಇರುತ್ತೆ. ತುಪ್ಪ, ಒಳ್ಳೆ ತುಪ್ಪ ಬೇಕು ಅಂದ್ರೆ 2-3 ಸಾವಿರ ರೂಪಾಯಿ. ಸರ್, ಯಾಕೆ ತುಪ್ಪ ಮತ್ತೆ ವರ್ಜಿನ್ ಕೋಕೋನಟ್ ಆಯಿಲ್ ಡೀಪ್ ಫ್ರೈ ಮಾಡಕ್ಕೆ ಸೂಟಬಲ್ ಅಂತಂದ್ರೆ, ಸ್ನೇಹಿತರೆ ಇವ್ಯಾವು ಕೂಡ 140 ಡಿಗ್ರಿ ಮೇಲೆ ಒಲೆ ಮೇಲೆ ಇರಲ್ಲ, ಆವಿಯಾಗಿ ಹೋಗ್ಬಿಡ್ತವೆ. ಅಂದ್ರೆ ನೀನು ಕರಿಯೋ ವಸ್ತು ಟಾಕ್ಸಿಕ್ ಆಗೋದ್ಕಿಂತ ಮುಂಚೆನೆ ಆವಿಯಾಗೋ ಎಣ್ಣೆಗಳಿವು. ಯಾವುದು? ವರ್ಜಿನ್ ಕೋಕೋನಟ್ ಆಯಿಲ್ ಅಂಡ್ ದಿಸ್ ಈಸ್ ಗೀ. ಸರ್, ಇದನ್ನ ಯಾರು ಬಳಸಲ್ಲ ಡೀಪ್ ಫ್ರೈಗೆನ್ನೋ ಕಾನ್ಸೆಪ್ಟಿಗೆ ನೀವು ಹೋಗ್ಲೇಬೇಡಿ. ಬೋಂಡಾ, ಬಜ್ಜಿ, ವಡೆ, ಇವತ್ತು ನೀವೇನ್ ಅದನ್ನ ನೋಡಿ ಆಸೆ ಆಗಿ ಹಾಕಿಸ್ಕೊಂಡು ನೀವು ತಿಂತಿರೋ, ಫಸ್ಟ್ ಆಫ್ ಆಲ್ ಯು ಆರ್ ಈಟಿಂಗ್ ಪ್ಯೂರ್ ಪಾಯ್ಸನ್. ಹೊಟ್ಟೆ ಒಳಗೋಯ್ತು, ಶಕ್ತಿನೂ ಕೊಡ್ತು. ಆ ಶಕ್ತಿನ ಪ್ರೋಸೆಸ್ ಮಾಡಿ ಅದಕ್ಕೆ ಡೈಜೆಷನ್ ಎನ್ಸೈಮ್ಸ್ನ ರಿಲೀಸ್ ಮಾಡಿ ಅದ್ರಲ್ಲಿ ಆಗ್ತಕ್ಕಂಥ ಇನ್ಫ್ಲಮೇಷನ್ನ ತಗ್ಸೋ ಅಷ್ಟರೊಳಗೆ ನಿಮ್ಮ ಲಿವರ್ಗೆ ಶಿವನೇ ಇವನು ಏನ್ ತಿನ್ನೋ ಮಾರಾಯ ಅನ್ನೋಷ್ಟು ಸುಸ್ತು ಫಸ್ಟ್ ಲಿವರ್ಗೆ ಆಗುತ್ತೆ. ಲಿವರ್ ಅಷ್ಟು ಕೆಲಸ ಮಾಡಿ ಸೋಲ್ಯೋದ್ರೊಳಗೆ ಇದು ನಿನ್ನ ಇಂಟೆಸ್ಟೈನ್ ಒಳಗೆ ಪಾಸ್ ಆಗುತ್ತೆ. ನಿನ್ನ ಇಂಟೆಸ್ಟೈನ್ ಒಳಗೆ ನೀನೇ ಒಂದು ಕೆಲಸ ಮಾಡು. ಇಂಟೆಸ್ಟೈನ್ ನಾನಿಂತೂ ನೋಡಕ್ಕಾಗಲ್ಲ, ಕರಳನ್ನೊಳಗೆ ಹೋಗಿ ನೋಡಕ್ಕಾಗಲ್ಲ. ಒಂದು ಕೆಲಸ ಮಾಡು, ಒಂದು ಕೈಲಿ ಜಾಮೂನ್ ಇಟ್ಕೋ, ಇನ್ನೊಂದು ಕೈಲಿ ಸೌತೆಕಾಯಿ ಇಟ್ಕೋ.
ಸುಮ್ಮನೆ ಟೆಸ್ಟ್ ಮಾಡು. ಜಾಮೂನನ್ನ ಕೈಲಿಂಗ್ ಕ್ಯೂಚ್, ಸೌತೆಕಾಯಿನ ಕೈಲಿಂಗ್ ಕ್ಯೂಚ್, ಒಂದ್ 5 ನಿಮಿಷ ಹಿಂಗ್ ಇಟ್ಕೋ. ವಿಚ್ ಒನ್ ವಿಲ್ ಇರಿಟೇಟ್? ನಿನಗೆ ಯಾವ್ದು ಇರಿಟೇಟ್ ಆಗುತ್ತೆ ಆಚೆಗಡೆ ನೋಡು. ಕೈಯೆಲ್ಲ ಅಂಟಕ್ ಸ್ಟಾರ್ಟ್ ಆಗುತ್ತೆ, ನೊಣಗಳು ಬಂದು ಮುತ್ಕೊಳಕ್ ಸ್ಟಾರ್ಟ್ ಆಗ್ತವೆ, ನಿನಗೆ ಅಲ್ಲೊಂಥರ ಏನೇನೋ ಅನ್ಸುತ್ತೆ. ಸೌತೆಕಾಯಿಂದ ಏನೂ ಅನ್ಸಲ್ಲ, ಸೌತೆಕಾಯಿ ನಿನಗೆ ಸಖತ್ ಮಜಾ ಕೊಡ್ತಾ ಇರುತ್ತೆ. ನೀನ್ ಕ್ಯೂಚಷ್ಟು ಕೂಡ ಇನ್ನೂ ಕ್ಯೂಚ್ ಅಂತ ಇರುತ್ತೆ, ಸಖತ್ ಇರುತ್ತೆ. ಅದು ಕೈಯೆಲ್ಲ ಒಂಥರ ಘಮ ಅಂತ ಇರುತ್ತೆ, ಕೈಯೆಲ್ಲ ಒಂಥರ. ಎರಡನ್ನೂ ತಾಂಡು ನೀರಿಗಿಡಿ. ನೀರು ಸುಮ್ಮನೆ ನೀರಿಗಿಡಬೇಕು, ಸೋಪಿಗಿಡಬೇಡ. ನೀನ್ ಜಾಮೂನ್ ಹಾಕೊಂಡು ಮೈಸೂರು ಪಾಕ್ ಹಾಕೊಂಡು ತಿಕ್ಕೊಂಡಿರ್ತೀಯಲ್ಲ, ನಿನ್ ಕೈ ಎಷ್ಟು ಕೆಟ್ಟು ವಾಸನೆ ಬರ್ತಿರುತ್ತೆ. ಅದನ್ನ ನೀನು ಇನ್ನೊಂದು ಅದೇ ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು ಇದನ್ನೇನ್ ಇಸ್ಕಿರ್ತೀಯಲ್ಲ ಕೈ, ಅದನ್ನ ಗಿಡಿ, ಅದನ್ನ ಮೂಗತ್ರ ಕಿಡ್ಕೊ. ಅದೇ ನಿನಗೊಂದು ಎಕ್ಸ್ಟ್ರಾ ಸ್ಮೆಲ್ ಕೊಡ್ತಿರತ್ತೆ. ಇದು ನಿನಗೆ ಇರಿಟೇಷನ್. ಗುರು, ನಿನ್ ಮೇಲ್ಗಡೆ ನೀನು ಕೈ ಹಿಂಗ್ ಆಡಿಸ್ಬೋದು, ಹಿಂಗ್ ತೊಳಸ್ಬೋದು, ನೀನ್ ಮೂವ್ ಮಾಡೋ ಕೈಯಲ್ಲೇ ನೀನ್ ಜಿಡ್ಡೋಗಿಸ್ಕೊಳಕ್ ಆಗ್ತಾ ಇಲ್ಲ ನೀರಲ್ಲಿ ಅಂತ ಅಂದ್ಮೇಲೆ, ನಿನ್ನ ಕರುಳೊಳಗೆ ಅವು ಹೋಗಿ ಮಾಡುವ ಇರಿಟೇಷನ್ ಶಕ್ತಿ ಏನೋ ಬಂತು. ಸರ್, ನನಗ್ ಕ್ಯಾಲೋರಿ ಬೇಕಲ್ವಾ ಅಂದ್ರೆ, ಒಬ್ಬ ಮನುಷ್ಯನ್ಗೆ ಒಂದ್ ದಿನದಲ್ಲಿ ಇಷ್ಟು ಕ್ಯಾಲೋರಿ ಅಂತ ಬೇಕು, ಅದನ್ನ ಒಂದ್ ಜಾಮೂನಿಂದ ತಿಂದ್ರೆ ಪ್ರಾಬ್ಲಮ್ ಏನೋ? 100% ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊ. ಶಕ್ತಿ ಬೇಕು, ಆದ್ರೆ ಶಕ್ತಿ ಇನ್ನಷ್ಟು ಎಡವಟ್ಟುಗಳನ್ನ ಮಾಡಬಾರ್ದು. ಅದು ಪ್ಯೂರ್ ಫಾರ್ಮಲ್ ಬರೋ ಎನರ್ಜಿ ಆಗಿರ್ಬೇಕು. ಅವಾಗ ನಿನಗೆ ವೆಯ್ಟ್ ಲಾಸ್ ಮಕ್ಳ ತರ ಆಗೋಗುತ್ತದೆ, ಬಹಳ ಈಸಿಯಾಗಿ ಆಗುತ್ತೆ. ಸೊ ಹಂಗಾಗಿ ಸ್ನೇಹಿತರೆ, ಕ್ಯಾಲೋರಿ ಅಂದ್ರೇನು? ಕ್ಯಾಲೋರಿ ಬರೋದನ್ನ ಹಿಂಗೆ ನೋಡಬಾರ್ದು. ಒಂದು ಐಸ್ ಕ್ರೀಮ್ ಅಲ್ಲೂ ಒಂದಷ್ಟು ಕ್ಯಾಲೋರೀಸ್ ಇರುತ್ತೆ. ಎಕ್ಸಾಂಪಲ್ ಅಂದ್ಕೊಳ್ರಿ, ಒಂದು 500 ಕ್ಯಾಲೋರೀಸ್ ಇರುತ್ತೆ. ನೀವೇನಾದ್ರು ಗಡ್ಬಡ್ ಅಂತ ಏನಾದ್ರು ದೊಡ್ಡದು ಏನಾದ್ರು ಐಸ್ ಕ್ರೀಮ್ ತಿಂದ್ರೆ 800 ಕ್ಯಾಲೋರಿವರೆಗೂ ಇರುತ್ತದೆ. ಸರ್, ಕ್ಯಾಲೋರಿ ಓಕೆ, ಗಡ್ಬಡ್ ಓಕೆ, ಅದೊಂದು ಕಾನ್ಸಂಟ್ರೇಟೆಡ್ ಸ್ಯಾಚುರೇಟೆಡ್ ಫ್ಯಾಟ್ ಅದು ಐಸ್ ಕ್ರೀಮ್. ಆಕ್ಚುಲಿ ತಿನ್ನಬೇಕಾದ್ರೆ ಸಖತ್ ಮಜಾ ಕೊಡುತ್ತೆ. ಲೈಕ್ ಕ್ರೀಮಿ ಆಗಿರುತ್ತೆ, ಬಾಯೊಳಗೆ ಹೋಗುತ್ತೆ. ಒಂದು, ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ ಐಸ್ ಕ್ರೀಮ್ ಅಲ್ಲಿ. ಎರಡನೇದು, ಕಲರ್ಸ್ ಹಾಕಿರ್ತಾರೆ. ಚಾಕ್ಲೇಟ್ ಕಲರ್ ಬರಕ್ಕೆ, ಆರೆಂಜ್ ಕಲರ್ ಬರಕ್ಕೆ, ಮ್ಯಾಂಗೋ ಕಲರ್ ಬರಕ್ಕೆ ಹಾಕಿರ್ತಾರೆ. ಮೂರನೇದು, ಅದು ಯಾವ ಪ್ರೋಸೆಸ್ ಅಲ್ಲಿ ಬಂದಿದೆಯಲ್ಲ ಐಸ್ ಕ್ರೀಮ್, ಅದಕ್ಕೆ ಆಡ್ ಆಗಿದೆಯಲ್ಲ ಸಕ್ಕರೆ, ನಿಮಗೆ ಬಾಯಿಗೆ ಇಟ್ಟ ತಕ್ಷಣ ರುಚಿ ಬರಬೇಕು ಅಂತಂದ್ರೆ ಚೀಲಗಟ್ಲೆ ಸಕ್ಕರೆ ಸುರಿದಿರುತ್ತೆ. ಇವಿಷ್ಟನ್ನು ನಮ್ಮ ದೇಶದಲ್ಲಿ ಒಂದು ಕೆಟ್ಟ ಕಲ್ಚರ್ ಆಡ್ ಆಯ್ತು. ಏನು? ಮದ್ವೆಗಳಲ್ಲಿ ಇವರು ಶೋಕಿ ಮಾಡಕ್ಕೋಸ್ಕರ ಹೈಯೆಸ್ಟ್ ಇಂಡಿಯಾದಲ್ಲಿ ಒಬೇಸಿಟಿನ ಯಾರಾದ್ರೂ ಪ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ ಈ ಮದ್ವೆಯವರು. ಯಾಕೆ? ಇವರ ಶೋಕಿನ ಮದ್ವೆಲಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಐಸ್ ಕ್ರೀಮ್ ನ ಬಫೆ ಮೇಲೆ ಇಡೋದು, ಐಸ್ ಕ್ರೀಮ್ದು ಸ್ಟಾಲ್ ಹಾಕ್ಸೋದು, ಐಸ್ ಕ್ರೀಮ್ ಇದ್ ಮಾಡೋದು. ಮೊದ್ಲೇ ನಮ್ ಜನಕ್ಕೆ ಸ್ವಲ್ಪ ಫ್ರೀ ಅಂದ್ರೆ ಓವರ್ ಮೆಂಟಾಲಿಟಿ, ಓವರ್ ಆಟಿಟ್ಯೂಡ್ ಸ್ಟಾರ್ಟ್ ಮಾಡ್ಕೊಂಡ್ರು ತಿನ್ನಕ್ಕೆ. ಹೋಗೋಗ್ ನಿಂತ್ಕೊಂಡು ಹಾಕು ಗುರು, ನೀನು ಹಾಕು ಗುರು, ನಾನು ನೋಡ್ತೀನಿ ಒಂದ್ ಆಟ. ಈ ತರ ಮಾಡಿದಾಗ ಸ್ನೇಹಿತರೆ, ಫಸ್ಟ್ ನಿನ್ನ ದೇಹ ನಿನ್ನ ಸ್ನೇಹಿತ ಅಂತ ನಿನಗೆ ಗೊತ್ತಿದ್ರೆ, ನಿನ್ನ ಸ್ನೇಹಿತನಿಗೆ ನೀನು ಮೋಸ ಮಾಡಬಾರ್ದು ಅಂತ ಗೊತ್ತಿದ್ರೆ, ಅವನು ಫ್ರೀ ಅಂತ ಏನಾರು ಹಿಡ್ಕೊಂಡಿರ್ಲಿ, ಆ ಕಡೆಗೆ ನೋಡ್ಲೂಬಾರ್ದು, ತಿರುಗ್ಲೂಬಾರ್ದು, ಸುಮ್ಮನೆ ನೀನ್ ಬರ್ಬೇಕು. ದಟ್ ಈಸ್ ನಾಟ್ ಮೈ ಫುಡ್, ದಟ್ ಈಸ್ ನಾಟ್ ಮೈ ಫುಡ್. ಯಾಕೆ? ನನ್ನ ಸ್ನೇಹಿತ ಇಲ್ಲ ಅಂದ್ರೆ ನಾನು ಯಾರ ಜೊತೆ ಬದುಕಬೇಕು? ಯಾಕೆ ಅಂದ್ರೆ, ನಾನೀಗೇನ್ ಮಾತಾಡ್ದೆ, ಇನ್ ಗುರುನ್ ಆತ್ಮ ಮಾತಾಡ್ತಿದ್ದೆ, ಗುರುನ್ ದೇಹ ಮಾತಾಡ್ತಿಲ್ಲ. ಗುರುನ ಆತ್ಮನ ಪ್ರತಿನಿಧಿಸ್ತಿರೋದು ಗುರು ದೇಹ. ಗುರು ದೇಹ ಚೆನ್ನಾಗಿಲ್ಲ ಅಂದ್ಮೇಲೆ ಆತ್ಮದ ಕಥೆ ಇನ್ನೇನಿದೆ? ಇಲ್ಲಿ ಹೋಗ್ಬೇಕಷ್ಟೇ. ಆತ್ಮಕ್ಕೆ ಅದಕ್ಕೊಂದು ಶೇಪ್ ಇಲ್ಲ. ಆತ್ಮಕ್ಕೆ ನೋವು ಕೊಡ್ತೀವಿ ನಾವು, ದೇಹನ ಸರಿ ಇಲ್ಲ ಅಂತಂದ್ರೆ. ಅಂತ ಶಿಕ್ಷಣ ಕೊಡಬಾರ್ದು. ಸೊ ದಟ್ ಈಸ್ ನಾಟ್ ಎ ಗುಡ್. ಅದ್ ನನಗಲ್ಲ, ಬಿಟ್ಬಿಡ್ಬೇಕು, ಅದ್ರ ಕಡೆ ನೋಡಬಾರ್ದು. ಈ ತರ ಯಾವಾಗ ನೀವು ಸೆಲ್ಫ್ ಡ್ರಿವನ್ ಆಗ್ತೀರಿ, ದೆನ್ ಯು ಕ್ಯಾನ್ ಪಾಸಿಬಲ್. ನೋಡಿ ಸ್ನೇಹಿತರೆ, ಈ ಪ್ರೋಸೆಸ್ಡ್ ಫುಡ್ಸ್ ಏನಿದಾವೆ, ಈ ಪ್ರೋಸೆಸ್ಡ್ ಫುಡ್ಸ್ ಸಿಂಪಲ್ ಪಾಯ್ಸನ್ ಅಂದ್ರೆ ಒಳ್ಳೆದನ್ನ ಪಾಯ್ಸನ್ ಮಾಡೋ ಒಂದು ಪ್ರೋಗ್ರಾಮ್. ಆಲೂಗೆಡ್ಡೆನ ನೀವು ಕೆಂಡದಲ್ಲಿ ಸುಟ್ಟು ತಿಂದ್ರೆ ಒನ್ ಆಫ್ ದ ಗುಡ್ ಕಾರ್ಬ್. ಅದು ಆಲೂಗೆಡ್ಡೆ ಅನ್ನೋದು ಗುಡ್ ಕಾರ್ಬ್. ನಮ್ಮಲ್ಲಿ ಸಾಂಬಾರ್ಗೆ ಹಾಕ್ತಾರೆ, ನಮ್ಗಳಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ತಾರೆ, ತುಂಬಾ ಒಳ್ಳೇದು. ಇದನ್ನ ಏನ್ ಮಾಡಿದ್ರು? ಆಲೂಗೆಡ್ಡೆನ ಡೀಪ್ ಫ್ರೈ ಮಾಡಕ್ ಸ್ಟಾರ್ಟ್ ಮಾಡೋದು, ಫ್ರೆಂಚ್ ಫ್ರೈಸ್ ಅಂತ. ಆಲೂಗೆಡ್ಡೆ ಸುಟ್ಕೊಂಡ್ ತಿಂದ್ರೆ ತುಂಬಾ ಒಳ್ಳೇದು, ನಿನ್ನ ಕಮ್ಮಣದಂತ ಕೈ ಹಾಕ್ತವೆ.
ಅದನ್ನ ಯಾವಾಗ ಎಣ್ಣೆಲ್ ಕರೆದು ತಿಂತೀಯ ವಿಷ ಆಗತ್ತೆ. ಬಾಳೆಹಣ್ಣು ಮತ್ತು ಕಾಯಿ ಮಧ್ಯದಲ್ಲಿ ಒಂದು ಸ್ಟೇಜ್ ಇರುತ್ತೆ, ಅದು ಅಲ್ಟಿಮೇಟ್ ಫ್ರೂಟ್. ಇಡೀ ಹಣ್ಣುಗಳಲ್ಲೇ ಅದ್ಭುತವಾದ ಹಣ್ಣು ಯಾವುದು ಅಂದ್ರೆ ಕಾಯಿ ಬಾಳೆಹಣ್ಣು ಅಂತ. ಯಾಕೆಂದ್ರೆ ಇನ್ಸುಲಿನ್ ಸ್ಪೈಕ್ ಆಗಲ್ಲ, ನಿನ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮೆಗ್ನೀಷಿಯಂ ಪ್ರಾಪರ್ ಆಗಿ ಸಿಗುತ್ತೆ. ಕಾಯಿ ಬಾಳೆಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇವ್ರೇನ್ ಮಾಡಿದ್ರು, ಚಿಪ್ಸ್ ಮಾಡಿದ್ರು. ಒಳ್ಳೆ ಬಾಳೆಹಣ್ಣನ್ನ ಕೆಡ್ಸೋದೇನು, ಚಿಪ್ಸ್ ಮಾಡೋದು. ಕಡ್ಲೆ ಬೀಜ ನೀರಲ್ಲಿ ನೆನಾಕೊಂಡು ನೀವೇನಾದ್ರೂ ಅದನ್ನ ಒಂದ್ ಸ್ವಲ್ಪ ಜೀವಂತವಾಗಿ ತಿಂತಿದ್ದೀರಿ ಅಂತಂದ್ರೆ ಶೇಂಗಾ ಬೀಜ ತುಂಬಾ ಒಳ್ಳೇದು. ಆ ಶೇಂಗಾ ಬೀಜನ ಎಣ್ಣೆಲ್ ಕರೆದ್ರು. ಪ್ರತಿಯೊಂದು ಪಾಸಿಟಿವ್ನ ಪ್ರೋಸೆಸ್ ಮಾಡಿ ನೆಗೆಟಿವ್ ಮಾಡಿ ಅದಕ್ಕೋಷ್ಟು ಖಾರ, ಅದಕ್ಕೋಷ್ಟು ಚಾಟ್ ಮಸಾಲ, ಯಾಕೆಂದ್ರೆ ನಿಮ್ ಬಾಯಿಗೆ ಎಕ್ಸ್ಟ್ರಾಡಿನರಿ ಬರಬೇಕು ಅಂತ ಯಾವಾಗ ಫುಡ್ ಪ್ರೋಸೆಸ್ ಆಗಕ್ ಸ್ಟಾರ್ಟ್ ಆಯ್ತೋ ಅದಕ್ಕೆ ಕ್ಯಾಲೋರಿ ಪ್ರಮಾಣ ಜಾಸ್ತಿ ಆಯ್ತು. ಯಾಕೆ? ಪ್ರಾಡಕ್ಟೇ. ಕಡ್ಲೆ ಬೀಜ ಹಸಿಲಿದ್ದಾಗ್ಲೇನೆ ನನ್ನ ಲಿವರ್ಗೆ ಶೇಕ್ ಹ್ಯಾಂಡ್ ಮಾಡೋಗುತ್ತದು. ಹಾಯ್ ಫ್ರೆಂಡ್, ಹೌ ಆರ್ ಯು, ಚೆನ್ನಾಗಿದ್ಯಾ, ಬಾ ನಿಂಗೊಂದು ಮುತ್ತು ಕೊಡ್ತೀನಿ ಅಂತ ಹೇಳುತ್ತೆ ಕಡ್ಲೆ ಬೀಜ. ಅದೇ ಕಡ್ಲೆ ಬೀಜನ ನೀನು ಎಣ್ಣೆಗಾಕಿ ಕರ್ದು ಅದಕ್ಕೋಷ್ಟು ಉಪ್ಪು ಖಾರ ಸುರಿದು ಎಲ್ಲ ಮಾಡಿದಾಗ ಒಳಿಕ್ ಹೋದಾಗ ಬಂದೆ ತಡಿ ಲಿವರ್ಗೆ ನಿನಗೆ ಇಡ್ತೀನಿ ಗೂಟ, ಈ ತರ ಮಾತಾಡಿದ್ರೆ ಲಿವರ್ ಹೆಂಗ್ ತಡ್ಕೊಳುತ್ತೆ? ಕಡ್ಲೆ ಬೀಜ ಒಂದೇ, ಆದ್ರೆ ಒಳಗ್ ಬರ್ಬೇಕಾದ್ರೆ ಅದು ಕೇಡಿಯಾಗಿ ಬರ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಪ್ರೋಸೆಸ್ ಫುಡ್ ಎಫೆಕ್ಟ್. ನೀವ್ ಅರ್ಥ ಮಾಡ್ಕೊಳ್ಳಿ, ಫುಡ್ ಅನ್ನ ಪ್ರೋಸೆಸ್ ಮಾಡಿರೋದನ್ನ ತಿನ್ನಬಾರ್ದು. ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಅದನ್ನ ರಾ ಫಾರ್ ಮಿಲ್ಕ್ ಈಸ್ ಗುಡ್, ಡ್ರಿಂಕ್ ಮಿಲ್ಕ್, ಡೋಂಟ್ ಗೋ ಫಾರ್ ಐಸ್ ಕ್ರೀಮ್. ತುಂಬಾ ಒಳ್ಳೇದು ಯಾವುದು, ಅದು ಎಷ್ಟು ಕಡಿಮೆ ಪ್ರೋಸೆಸ್ ಆಗಿರುತ್ತೋ ಅಷ್ಟು ಒಳ್ಳೇದು. ಅಂಡ್ ಇವತ್ತು ಫಿಸಿಕಲ್ ಆಕ್ಟಿವಿಟಿ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಎಷ್ಟು ಹೇಳಿ, ದಯವಿಟ್ಟು ಆಕ್ಟಿವ್ ಆಗಿರಿ. ಸ್ಟಿಲ್ ನಾನಿವತ್ತು ಫ್ಯಾಕ್ಟ್ರಿಗೆ ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ. ನಾನು ಬ್ಲೂಟೂತ್ ಯೂಸ್ ಮಾಡ್ತೀನಿ. ಬ್ಲೂಟೂತ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ಎಷ್ಟೋ ಜನಗಳ ಹತ್ರ ನಾನು ಮಾತಾಡ್ತಾ ಕೆಲಸ ಮಾಡ್ತಿರ್ತೀನಿ. ಏನ್ ಕೆಲಸ ಸಿಕ್ಕಿರು ಮಾಡಿ, ಸೂಪರ್ ಮಾಡಬೇಕು, ಕಸ ಹೊಡೀರಿ, ನೆಲ ಒರೆಸಿ, ಏನಿರುತ್ತೆಲ್ಲ ಮಾಡಿ. ನಿಮ್ ಶ್ರೀಮಂತಿಕೆ ಕೆಲಸದಲ್ಲೆಲ್ಲ ತೋರ್ಸಕ್ ಹೋಗ್ಬೇಡಿ, ಎಂಥದ್ದು ಇಲ್ಲ. ಇವತ್ತು ನಾನು ಬೆಳಿಗ್ಗೆ ಹೋದೆ, ನನ್ನ ಫ್ಯಾಕ್ಟ್ರಿಲಿ ಏನೇನೋ ಕಲ್ಲು ಹಿಡ್ಕೊತಾ ಇದ್ರು, ಅವ್ರ ಕೈಲಿ ಆಗ್ತಾ ಇರ್ಲಿಲ್ಲ. ನಾನು ಹೋದೆ, ಗ್ಲೌಸ್ ಹಾಕೊಂಡೆ, ಕಲ್ಲು ಎತ್ಕೊಟ್ಟೆ. ನಂದೇನಾದ್ರು ಸ್ಟೇಟಸ್ ಕಮ್ಮಿ ಆಯ್ತಾ? ನನಗೇನ ಹಂಗ ಅನ್ನಿಸ್ತಾ ಇಲ್ಲ, ಹಂಗ ಅನ್ಸೋದು ಇಲ್ಲ. ಇದು ಒಂದು ಪೆದ್ದತನದ ಪರಮಾವಧಿ. ಯಾಕೆಂದ್ರೆ ನಮ್ ಜನಗಳಲ್ಲಿ ಸ್ಟಾರ್ಟ್ ಆಯ್ತು. ಕೆಲವ್ರ ಮನೆ ಹೆಣ್ಮಕ್ಳುಗಳು ಕೇಳ್ಬೇಕು, ಅವ್ರದೊಂದು ತುಂಬಾ ಚೆನ್ನಾಗಿ, ಎಂತರ್ ಮನೆಗೆ ಹೆಣ್ ಕೊಟ್ಟಿದೀರ ಅಂತಂದ್ರೆ, ನಮ್ ಮಗಳನ್ನ ಒಂದು ಹುಲ್ ಕಡ್ಡಿ ಹಿಂಗ್ ಎತ್ತಿಡಕ್ ಬಿಡಲ್ಲ, 6 ತಿಂಗಳಾದ್ಮೇಲೆ ಅವಳನ್ನೇ ಎತ್ತಿಡ್ಬೇಕು, ಈ ತರ ಹಂಗ ಆಗೋಗಿರ್ತಾಳ ಅವಳು. ಅರೆ ಇದ್ ಏನಾಗ್ತಿದೆ ನಿಮ್ಗೆ? ಸರ್, ಎಷ್ಟು ಸಾಧ್ಯ ಅಷ್ಟು ಫಿಸಿಕಲಿ ಆಕ್ಟಿವ್ ಆಗಿರಿ, ಓಡಾಡಿ, ಸ್ಟೆಪ್ಸ್ ಹತ್ತಿ, ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಳಕ್ಕೆ. ಯಾಕೆ ಅಂತಂದ್ರೆ, ಎನರ್ಜಿ ಖರ್ಚಾಗ್ದಲೆ ನಿಮ್ಮ ದೇಹದಲ್ಲಿ ಉಳಿತಾ ಇದೆ ಅಂದ್ರೆ ಅದು ಫ್ಯಾಟ್ ಆಗುತ್ತೆ ಅಂತ ಅರ್ಥ ಆದ್ಮೇಲೆ, ನಾನು ಸಿಂಪಲ್ ಎನರ್ಜಿ ಎಲ್ಲೆಲ್ಲಿ ಖರ್ಚು ಮಾಡಿದ್ರೆ, ಚೆನ್ನಾಗಿ ಓಡಾಡಿದ್ರೆ ದುಡ್ಡು ಬರುತ್ತೆ. ನಾನು ಜಾಸ್ತಿ ಓಡಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ. ಪ್ಲಸ್ ಇದೆಯಲ್ಲ, ನೀನ್ ಯಾಕೆ ನೆಗೆಟಿವ್ ಆಗ್ತಾ ಇದೀಯಾ? ನಾನು ಜಾಸ್ತಿ ಮಾತಾಡಿದ್ರೆ ಖರ್ಚಾಗುತ್ತೆ. ಈಗ ನಾನು 1 ಗಂಟೆ, ಈಗ 320 ಜನ ಮೀಟಿಂಗ್ ಕೇಳ್ತಾ ಇದ್ದೀರಾ, ನಾನೊಬ್ಬ ಮೀಟಿಂಗ್ ಕೊಡ್ತಾ ಇದ್ದೀನಿ. ಯಾರ್ದು ಕ್ಯಾಲೋರಿ ಜಾಸ್ತಿ ಬರ್ನ್ ಆಗ್ತಾ ಇದೆ ಇಲ್ಲಿ? ಇಟ್ಸ್ ಅ ಸಿಂಪಲ್, ನಂದು ಕ್ಯಾಲೋರಿ ಜಾಸ್ತಿ ಬರ್ನ್ ಆಗ್ತದೆ. ಬಿಕಾಸ್ ಐ ಆಮ್ ಸ್ಪೀಕಿಂಗ್, ಮಾತಾಡ್ತಾ ಇದ್ದೀನಿ, ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡೋದಕ್ಕೂ ಕ್ಯಾಲೋರಿ ಬರ್ನ್ ಆಗುತ್ತೆ. ಈ ತರ ಇರೋ ಇಟ್ಸ್ ಸೋ ಸಿಂಪಲ್ ಸ್ನೇಹಿತರೆ, ಇಟ್ಸ್ ಸೋ ಸಿಂಪಲ್. ನಾವು ಕಾಂಪ್ಲಿಕೇಶನ್ ಮಾಡ್ಕೋತಾ ಇದೀವಿ. ಫಿಸಿಕಲಿ ಆಕ್ಟಿವ್ ಆಗಿರಬೇಕು, ಓವರ್ ಆಗಿ ತಿನ್ನೋದು, ಅಯ್ಯೋ ಅದ್ ಹೆಂಗೆ ಅಂತಂದ್ರೆ ಅದ್ರದ್ದು ನೀವು ಅರ್ಥ ಮಾಡ್ಕೊಳ್ರಪ್ಪ. ಕೆಲವ್ರು ತಿನ್ನೋದ್ ನಾನು ನೋಡಿದೀನಿ. ಪ್ಲೀಸ್ ಸ್ಟಾಪ್. 3 ಜನ್ಮಕ್ಕಾಗೋಷ್ಟು ತಿನ್ಬಿಟ್ಟಿದ್ದೀರಿ. ಅವ್ ಯಾವಾಗ ರಿವರ್ಸ್ ಆಗುತ್ತೆ ಅಂದ್ರೆ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಆಯಸ್ಸು ಕ್ಷೀಣಿಸ್ತಾ ಇರುತ್ತೆ ಸ್ನೇಹಿತರೆ. ನಿಮಗ್ ಭಗವಂತ ಒಂದೊಳ್ಳೆ ಗಟ್ ಕೊಟ್ಟಿರ್ತಾನೆ, ಒಂದ್ ಒಳ್ಳೆ ಡೈಜೆಷನ್ ಕೊಟ್ಟಿರ್ತಾನೆ. ಅದನ್ನ ನೀವು ಪಿಂಕ್ ಮಾಡಬೇಡಿ, ಅದು ಹಾಳಾಗುತ್ತದು. ಓಕೆ, ಸ್ಟ್ರೆಸ್ಸು, ಮೆಂಟಲ್ ಹ್ಯಾರಾಸ್ಮೆಂಟು, ದೊಡ್ಡ ಜೆನೆಟಿಕ್ಸ್ ಅಲ್ಲಿ ಕೂಡ ನಾವು ದಪ್ಪ ಆಗ್ತೀವಿ ಅಂತ ಹೇಳ್ತಾರೆ. ಇನ್ನು ಮೆಡಿಸಿನ್ಸು ಕೂಡ ನಮ್ಗಾಗತ್ತೆ. ಜೊತೆಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟು ಪೂರ್ ಡೈಜೆಷನ್ ಸಿಸ್ಟಮ್ ಅಂತಂದ್ರೆ ಅದು ಹೇಳಬಾರ್ದು. ಯಾಕೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಡೈಜೆಷನ್ಗೆ ಏನ್ ಬೇಕು, ಏನ್ ಕೊಡಬೇಕು, ಯಾವ ತರ ಕೊಡಬೇಕು, ಹೆಂಗ್ ಕೊಡಬೇಕು, ಇದು ನಾನು ಸೆಕೆಂಡ್ ಟಾಪಿಕ್ ಅಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನಾವೀಗ ಸಣ್ಣ ಆಗ್ಬೇಕು, ನಿಜ ಸಣ್ಣ ಆಗ್ಬೇಕು, ವೆಯ್ಟ್ ಲಾಸ್ ಆಗ್ಬೇಕು,
ಮಸಲ್ ಲಾಸ್ ಆಗಬಾರ್ದು, ನಮ್ಮ ಸ್ಕಿನ್ನಲ್ಲಿ ಸುಕ್ಕು ಬರಬಾರ್ದು, ಸುಸ್ತಾಗಬಾರ್ದು, ಜೊತೆಗೆ ಸಖತ ಸಣ್ಣ ಆಗ್ಬೇಕು ಸರ್ ಅಂದಾಗ ನಾವು ಸೀದಾ ಬ್ಯಾಲೆನ್ಸ್ಡ್ ಡಯಟ್ಗೆ ಹೋಗ್ಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನು? ನಾವು ತಿನ್ನೋ ಆಹಾರದಲ್ಲಿ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಫ್ಯಾಟ್ಸ್ ಇರಬೇಕು. ಯಾಕೆ ನೋಡಿ, ನಮ್ಮ ದೇಹದ ತೂಕದ ಎಷ್ಟಿರುತ್ತೋ ಅಷ್ಟೇ ಗ್ರಾಮ್ ನಮಗೆ ಪ್ರೋಟೀನ್ ಅವಶ್ಯಕತೆ ಇದ್ರೆ ಅದರ 2ರಷ್ಟು ಕಾರ್ಬೋಹೈಡ್ರೇಟ್ನ ಅವಶ್ಯಕತೆ ಇದೆ. ಜೊತೆಗೆ ಅದರ 0.75% ಅಂದ್ರೆ 1 kgಗೆ 0.75 ಗ್ರಾಮ್ ಫ್ಯಾಟ್ನ ಅವಶ್ಯಕತೆ ಇದೆ. ಇವರಲ್ಲಿ ಯಾವ ಕಮ್ಮಿ ಆದ್ರೂ ಕೂಡ ನಾವು ಹಳ್ಳ ಹತ್ಕೊಂಡು ಹೋಗ್ತೀವಿ. ನಾವು ಅಂದ್ರೆ ಹೆಂಗೆ ಅಂತ ಅಂದ್ರೆ ಸಣ್ಣ ಆಗ್ತೀವಿ, ಕಣ್ಸುತ್ತ ಡಾರ್ಕ್ ಸರ್ಕಲ್ ಬರುತ್ತೆ, ವೀಕ್ ಆಗ್ತೀವಿ, ಮಜಾ ಅನ್ಸಲ್ಲ ನಮ್ಗೆ. ಈ ಲೈಫ್ ಸಣ್ಣ ಆದ್ರೂ ಅದೊಂದು ಬೋರಿಂಗ್ ಅನ್ಸುತ್ತೆ. ಸರ್ ಹಂಗಾದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಇದನ್ನ ಓವರ್ ಆಲ್ ನೀವ್ ಹೇಳ್ತಿರೋ ತರ ನಾನು ಕಾರ್ಬ್ಸು ಇರಬೇಕು, ಪ್ರೋಟೀನು ಇರಬೇಕು, ಫ್ಯಾಟು ಇರಬೇಕು, ನಿಮ್ ಮನೇಲಿ ಏನೇನ್ ಮಾಡ್ತಾರೆ ಎಲ್ಲದು. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಸಖತ್ತಾಗಿ ಹೇಳ್ತಾ ಇದೀನಿ ಕೇಳಿ. ಅನ್ನ ತಿಂದ್ರೆ ದಪ್ಪ ಆಗ್ತೀವಿ, ಅದರಂತ ದೊಡ್ಡ ಸುಳ್ಳು ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಅನ್ನದಂತ ಒಳ್ಳೆ ಕಾರ್ಬೋಹೈಡ್ರೇಟ್ ಯಾವುದೂ ಇಲ್ಲ. ಇದನ್ನ ನೀವು ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋಬೇಡಿ. ಓಕೆ, ಯಾಕೆ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಗಟ್ಟಿಗೆ ಇರಿಟೇಟ್ ಮಾಡಲ್ಲ, ಗಟ್ಟಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಅದು ನಾವು ಎಲ್ಲ ಕೇಳ್ಬಿಟ್ವಲ್ಲ, ಎಲ್ಲ ನೋಡ್ಬಿಟ್ವಲ್ಲ, ದಟ್ಸ್ ನಾಟ್ ಟ್ರೂ. ಸರ್ ಗೋಧಿ ತಿನ್ಬೇಕಾ, ಜೋಳ ತಿನ್ಬೇಕಾ, ಏನ್ ಅಣ್ಣ ಎಲ್ಲ ತಿನ್ನು, ನಿಮ್ಮ ಮನೇಲಿ ಏನಿದೆ ಎಲ್ಲ ತಿನ್ನು, ಆದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ನ ರೆಡಿ ಮಾಡ್ಕೋ. ಆ ಬ್ಯಾಲೆನ್ಸ್ಡ್ ಡಯಟ್ ನಿನಗೆ ಮಾಡ್ಕೊಳಕ್ ಬಂದರೆ ನೀನ್ ಇಲ್ಲಿ ಗೆದ್ದೆ. ಫಸ್ಟ್ ಆಫ್ ಆಲ್ ಒಂದೊಳ್ಳೆ ಬಾಡಿ ಮಾಡಕ್ ಹೊರಟಿದೀಯಾ ಅಂತಂದಾಗ ಒಂದೊಳ್ಳೆ ಸದೃಢ, ನಿನ್ನ ದೇಹನೇ ನಿನ್ನ ಶ್ರೀಮಂತಿಕೆನ, ನಿನ್ನ ದೇಹನೇ ನಿನ್ನನ್ನ ಈ ಜಾಗಕ್ಕೆ ಪರಿಚಯ ಮಾಡಿಕೊಡುತ್ತೆ. ನಿನ್ನ ದೇಹದಿಂದ ನಿನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಿನ್ನ ದೇಹದಿಂದ ನೀನ್ ಇಷ್ಟೆಲ್ಲ ಸಾಧಿಸ್ತೀನಿ ಅಂತ ನಿನಗೆ ಅನ್ಸಿದ್ರೆ ಫಸ್ಟ್ ನಿನ್ನ ದೇಹಕ್ಕೆ ನೀನು ಒಂದು ಫುಡ್ನ ಪ್ರಿಪೇರ್ ಮಾಡ್ಕೊಳಕ್ಕೂ ಬರಬೇಕು. ಅಂಡ್ ಐ ಆಮ್ ಪ್ರೌಡ್ಲಿ ಸೇ, ನಮ್ಮ ಮನೆಯಲ್ಲಿ ಅಡಿಗೆಯವರಿದ್ದಾರೆ, ನಮ್ಮ ಮನೆಯಲ್ಲಿ ಶೆಫ್ ಇದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲ ಇದ್ದಾರೆ. ನಾನು ತಿನ್ನೋ 75% ಫುಡ್ ನಾನೇ ಮಾಡ್ಕೊತೀನಿ. ನನಗೆ ಯಾರಿಗೂ ತೊಂದರೆ ಕೊಡಲ್ಲ ನಾನು. ಯಾಕೆ? ನನ್ನ ದೇಹ ಗುರು. ಅವ್ರಿಗೆ ಹೆಂಗೆ ಹೇಳಲಿ ನಾನು? ಸರ್ ಹಂಗಾದ್ರೆ 25% ಅವ್ರು ಮಾಡಿ ತಿಂತೀನಿ. ಯಾಕೆ? ಒಂದೇ ಮನೇಲಿ ಇದೀವಲ್ವಾ, ಹರ್ಟ್ ಆಗ್ಬಾರ್ದು, ನೋವು ಆಗ್ಬಾರ್ದು. ಅಯ್ಯೋ ನಾವೇನೋ ಮಾಡ್ತೀವಿ ಅವ್ರು ತಿನ್ನೋದೇ ಇಲ್ಲ, ಈ ತರ ಆಗ್ಬಾರ್ದು. ಅವ್ರು ಏನ್ ಮಾಡಿದ್ರು ಇಡ್ಲಿ, ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ ಏನ್ ಮಾಡಿದ್ರು ತಿಂತೀನಿ. ಅವ್ರೇ ಅದು ಇದು ಇಲ್ಲ, ಎಲ್ಲ ತಿಂತೀನಿ. ಇನ್ನು ನೋಡಿದ್ ನಾನ್ ಮಾಡ್ಕೋತೀನಿ. ಯಾಕೆ? ನನಗ್ ತಾನೇ ಬೇಕಾಗಿರೋದು ಆರೋಗ್ಯ, ಅವ್ರಿಗಲ್ವಲ್ಲ. ಸೊ ಅದು ನನಗೆ ಮನವರಿಕೆ ಇರಬೇಕು. ಆ ಬ್ಯಾಲೆನ್ಸ್ಡ್ ಡಯಟ್ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಿದ್ರಿ, ಮುಗಿದ್ರಿ, ಗೆಲ್ತೀರಿ. ಆ್ಯಂಡ್ ಇವತ್ತಿನ ಈ ಕೊನೆ ಸ್ಲೈಡ್ನ ನಾನು ನಿಮಗೆ ಹೇಳ್ತೀನಿ. ಸರ್ ಫಸ್ಟ್ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಮೆಂಟಲ್ ಸ್ಟೆಬಿಲಿಟಿ ಬೇಕು ಸರ್. ಮೆಂಟಲ್ ಸ್ಟೆಬಿಲಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನೀವು ನಾನು ಇದನ್ನ ಸಾಧಿಸ್ತೀನಿ ಅನ್ನೋದೊಂದು ಧೈರ್ಯ ನಿಮ್ಮಲ್ಲಿ ಇರಬೇಕು. ಜೊತೆಗೆ ಬೇರೆದನ್ನ ನೋಡಿ ಅಟ್ರಾಕ್ಷನ್ ಆಗ್ಬಾರ್ದು. ಇನ್ಫ್ಲೂಯೆನ್ಸ್ ಆಗೋದನ್ನ ಫಸ್ಟ್ ಕಮ್ಮಿ ಆಗ್ಬೇಕು. ಹೆಂಗೆ? ನೀವೀಗೇನೋ ಈಗೇನೋ ಒಂದು ನಾನು ಡಯಟ್ ಮಾಡ್ಬೇಕು ಅಂತ ಇರ್ತೀರಾ, ನಿಮ್ ಜೊತೆ ನಿಮ್ ಪಾರ್ಟ್ನರ್ ಕರ್ಕೊಂಡು ಯಾವ್ದೋ ಮದ್ವೆಗೆ ಹೋಗಿರ್ತೀರ. ಅವನ್ ಪಾರ್ಟ್ನರ್ ಹೇಳ್ತಾನೆ ಏನಂತ, ಇನ್ನೆಷ್ಟು ದಿನ ಬದುಕ್ತೀವಿ ಅಂತ ಇದೆಲ್ಲ ಹೋರಾಟ, ಇನ್ನೇನು ಇನ್ನೊಂದ್ 2-3 ವರ್ಷಕ್ಕೇನೋ ಪ್ರಳಯ ಆಗತ್ತಂತೆ, ಸಾಯೋದಕ್ಕೆಲ್ಲ ಯಾಕಮ್ಮ, ಸುಮ್ಮನ್ ತಿನ್ನಮ್ಮ ಹಾಕಿಸ್ಕೊಂಡು ಅಂದಾಗ ಆ ಬೋಂಡನ್ನು ವಾಪಸ್ ಕರೆದು ಬರಪ್ಪ ಇಲ್ಲಿ ಯಾಕೆ ಹೋಗ್ತಿದೆ, 2 ಹಾಕು ಎಕ್ಸ್ಟ್ರಾ. ಇಂಥದ್ದು ನಾನು ಬಹಳ ಜನ ನೋಡ್ಬಿಟ್ಟಿದ್ದೀನಿ. ನೀನು ಮೆಂಟಲಿ ಅನ್ಸ್ಟೇಬಲ್ಡ್ ಇದ್ರೆ, ಇನ್ ಕೆಲವ್ರದ್ದು ಬಹಳ ಚಂದ, ಮಗ ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಕಣೋ, ವೆರಿ ಗುಡ್, ಮುಂದಿನ ವಾರ ನಮ್ಮ ದೊಡ್ಡಪ್ಪನೂರಲ್ಲಿ ಒಂದು ಜಾತ್ರೆ ಇದೆ, ಮುಗಿಸ್ಕೊಂಬಂದು ಸ್ಟಾರ್ಟ್ ಮಾಡ್ಬಿಡೋಣ. ಯಾಕೆ ಅಂತಂದ್ರೆ ಜಾತ್ರೆಯಲ್ಲಿ ನಾನು ಹೋದಾಗ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ನೆಂಟ್ರೆಲ್ಲ ಬೇಜಾರಾಗ್ತಾರೆ. ಸರಿ ಮಗ, ಆಯ್ತು ಕಣ. ಆಮೇಲೆ ಬರ್ತಾನೆ, ಮಗ ಇನ್ನೊಂದು ವಾರಕ್ಕೆ ನಮ್ಮ ಅಕ್ಕನ ಮಗಳು ಮದುವೆ ಇತ್ಕಣೋ, ಹೆಂಗೋ ಸಾಧ್ಯ, ಆಯ್ತು ಮಗ. ಅದ್ರ ಮುಂದಿನ ವಾರಕ್ಕೆ ಬರ್ತಾನೆ, ಮಗ ಈಗೊಂದು ನಾಮಕರಣ ಇತ್ಕಣೋ, ಅದನ್ನ ಮುಗಿಸಿ ಹೆಂಗ. ಲೋ ಪುಣ್ಯಾತ್ಮ, ನೀನ್ ಸಾಯ ತನಕ ಏನಾರು ಒಂದೊಂದು ಇರ್ತಾವ ಕಣೋ, ಸಾಯ ತನಕನೂ ಇರ್ತವೆ. ಹಂಗ ನೀನ್ ಸಣ್ಣಾಗದವ. ಇದನ್ನ ವೀಕ್ ಮೆಂಟಾಲಿಟಿ, ವೀಕ್, ನೀನು ಇನ್ಫ್ಲೂಯೆನ್ಸ್ ಆಗ್ತಿದ್ಯಾ ಇನ್ನೊಬ್ರ ಬಗ್ಗೆ.
ಯಾರ್ ಮದ್ವೆ ಆದ್ರೇನು, ಯಾರ್ ನಾಮಕರಣ ಆದ್ರೇನು, ಯಾರ್ದು ಏನಾದ್ರೇನು. ಎಕ್ಸಾಂಪಲ್, ನಿನ್ನೆ ನಾನ್ ಊಟ ಮಾಡೋ ಟೈಮ್ ಅಲ್ಲ, ನಾನು ಊಟ ಮಾಡೋ ಟೈಮ್, ನಾನು ತುಂಬಾ ಚೆನ್ನಾಗಿ ಹೇಳ್ತೀನಿ ಸ್ನೇಹಿತರೆ, ಐ ವಿಲ್ ಈಟ್ 2 meals per day. ಎರಡೇ ಊಟ ನಾನು ಮಾಡೋದು. ಯಾಕೆ ಅಂತಂದ್ರೆ ನನ್ನ ಕ್ಯಾಲೋರಿನ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನನಗೆ 2 ಊಟ ಸಫಿಶಿಯಂಟ್. 3 ಊಟದಲ್ಲಿ ನನಗೆ ಎಕ್ಸಸ್ ಕ್ಯಾಲೋರಿ ಅಂತ ಅನ್ಸುತ್ತೆ. ಅಂಡ್ ನಾನು ಜಾಸ್ತಿ ನನ್ನ ಹೊಟ್ಟೆನ ಖಾಲಿ ಇಡಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ತುಂಬಾ ದೊಡ್ಡ ಸಮಯ, ಬೆಳಿಗ್ಗೆ 9ಕ್ಕೆ ನಾನು ತಿಂತೀನಿ, ಸಂಜೆ 6ಕ್ಕೆ ನಾನು ತಿಂತೀನಿ. ಮಧ್ಯದಲ್ಲಿ ಒಂದು 14 ಗಂಟೆ ನನ್ನ ದೇಹ ಉಪವಾಸ ಮಾಡ್ತಾ ಇರುತ್ತೆ. ಆ ಉಪವಾಸದ ಸಮಯ ಅಷ್ಟಿದ್ರೆ ನನ್ನ ದೇಹ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ತಿನ್ನುವ ಸಮಯವನ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ 2 meals ಅಂತ ಮಾಡಿದ್ದೀನಿ. ಯಾಕೆಂದ್ರೆ 3 meals ಅಂದಾಗ ತಿನ್ನುವ ಸಮಯ ಜಾಸ್ತಿ ಆಗುತ್ತೆ, ದೇಹಕ್ಕೆ ಅನ್ನೆಸರಿ ಸ್ಟ್ರೆಸ್ ಆಗುತ್ತೆ, ಕ್ಯಾಲೋರಿ ಇಂಟೇಕ್ ಜಾಸ್ತಿ ಆಗುತ್ತೆ, ಅನ್ನೆಸೆಸರಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಈ ಮಧ್ಯದಲ್ಲಿ ನನ್ನ ಮೆಟಬಾಲಿಕ್ ರೇಟ್ನ ನಾನು ಕಮ್ಮಿ. ಹಂಗ ಮೆಟಬಾಲಿಕ್ ಅಂದ್ರೆ ಏನು, ಅದು ಇನ್ನೊಂದು ಸಬ್ಜೆಕ್ಟ್, ಬರ್ತೀನಿ. ನಿಮಗೆ ಇದನ್ನೇ ನಾನು ಹೇಳಿರೋದು. ಇಲ್ಲಿ ಕುರುಡು ಮೆಥಡ್ ಅಲ್ಲಿ ಬೇವಿನ ರಸ ಹಿಂಡ್ಕೊಂಡು ಕುಡಿದ್ಬಿಡು ಸಣ್ಣ ಆಗ್ತೀಯಾ, ಬೆಳಗ್ಗೆ ಎದ್ಬಿಟ್ಟು ಮೆಂತೆ ನೀರು ಕುಡಿ ಸಣ್ಣ ಆಗ್ತೀಯಾ, ಬೆಳಗ್ಗೆ ಎದ್ಬಿಟ್ಟು ಬೆಳ್ಳುಳ್ಳಿ ತಿನ್ನು ಸಣ್ಣ ಆಗ್ತೀಯಾ, 5 ಕರ್ಬೇವಿನ ಸೊಪ್ಪು ತಿನ್ನು. ಅಪ್ಪಾ ಶಿವ, ಕೇಳಿ 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 ಸಾಕಾಗೋಯ್ತರೋ ಮಾರಾಯರ ಇದನ್ನೆಲ್ಲ. ಅದ್ ಯಾವ ತಿಂದ್ರು ಸಣ್ಣ ಆಗಲ್ಲ ಕಣ್ರೆ. ಫಸ್ಟ್ ಆಫ್ ಆಲ್, ದಪ್ಪ ಯಾವ್ದ್ರಿಂದ ಅದೇ ಅದನ್ನ ನಾನು ಏನ್ ಮಾಡ್ಬೇಕು ಅನ್ನೋದು ವೈಜ್ಞಾನಿಕವಾಗಿ ಕಲ್ತ್ಕೊಂಡು ಕರೆಕ್ಟ್ ಆಗಿ ಹೆಜ್ಜೆ ಇಡು, ಸಣ್ಣ ಆಗ್ತೀಯಾ. ಇದಕ್ ನಿನಗ್ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್. ಅಂತಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಇವನೇನಂತಾನೆ ಅವನೇನಂತಾನೆ. ನೆನ್ನೆ ನಾನು ಓದೆ, ನಮ್ಮ ಡಾಕ್ಟರ್ ರಾಜಶೇಖರ್ ಅವ್ರದ್ದು ಶಾಪ್ ಓಪನ್ ಮಾಡಿದ್ವಿ. ವಡೆ ತಂದು ನಮ್ಮ ಮುಂದೆನೆ ಇಡ್ತಾ ಇದ್ರು, ಪಲಾವ್ ಇಡ್ತಾ ಇದ್ರು, ಚಟ್ನಿ ಇಡ್ತಾ ಇದ್ರು. ನಾನ್ ಬೆಳಿಗ್ಗೆ ತಿಂದಿರೋದು ಇಲ್ಲಿ. ಆ ಟೈಮಲ್ಲಿ ನನಗೆ ಹಶ್ವಾಗಿತ್ತು, ಬಟ್ ದಟ್ ಈಸ್ ನಾಟ್ ಮೈ ಫುಡ್ ಟೈಮ್. ನಾನು ಅಲ್ಲೇನೂ ತಿನ್ಲಿಲ್ಲ. ಅಲ್ಲಿಂದ ಶಂಕರಣ್ಣ ಅವ್ರ ಆಫೀಸಿಗೆ ಕರ್ಕೊಂಡು ಹೋದ್ರು. ಎಸ್, ದಟ್ ಈಸ್, ನನಗೆ ಅಲ್ಲೂ ಹಶ್ವಾಗ್ತಿತ್ತು. ಅಲ್ಲೊಂದು ಮೀಟಿಂಗ್ ಇತ್ತು, ಐ ಅಟೆಂಡ್ ದ ಮೀಟಿಂಗ್. 2 hours ಮೀಟಿಂಗ್ ಮಾಡಿದ್ವಿ ಶಂಕರಣ್ಣ ಅವ್ರ ಆಫೀಸಲ್ಲಿ. ಅಲ್ಲೇನೋ ನಾನು ತಿನ್ಲಿ, ಯಾಕೆಂದ್ರೆ ದಟ್ ಈಸ್ ನಾಟ್ ಮೈ ಫುಡ್ ಟೈಮ್. ನಾನೊಂದು ಬ್ಲಾಕ್ ಕಾಫಿ ಕುಡ್ದೆ. ಅಲ್ಲಿಂದ ಬಂದ್ವಿ, ಆಚೆ ಕಡೆಗೆ ಬಂದ್ವಿ. ಒಂದ್ ಜಾಗದಲ್ಲಿ ನನ್ನ ಕಿಟ್ಟಲ್ಲಿ ನನ್ನ ಫುಡ್ ವಿತ್ ಒಂದು ಹೋಟೆಲ್ಗೆ ಹೋದ್ವಿ. ನನಗ್ ಬೇಕಾಗಿದ್ದ ಫುಡ್ ಅನ್ನ ಸಖತ್ತಾಗಿ ಆರ್ಡರ್ ಮಾಡಿದ್ವಿ, ಚೆನ್ನಾಗಿ ತಿಂದೆ. ಸೊ ನಾನು ಅರಸೀಕೆರೆಗೆ ಬರೋ ಅಷ್ಟರೊಳಗೆ ರಾತ್ರಿ 9:30 ಆಗಿತ್ತು. ಕಣ್ ತುಂಬಾ ನಿದ್ದೆ ಬರ್ತಾ ಇತ್ತು, ಯಾಕೆ ನಾನು ಊಟ ಮಾಡಲೆ 3:15 ಗಂಟೆ ಆಗಿತ್ತು. ನೆಮ್ಮದಿಯಾಗಿ ಬಂದು ಮಲಗ್ಕಂಡೆ. ಇವತ್ತು ಸಖತ್ತಾಗಿ ಕೆಲಸ ಮಾಡಿದೆ. ಇದನ್ನ ಕೆಡ್ಸಕ್ 5 ನಿಮಿಷದ ಕೆಲಸ ಇತ್ತು ನನಗೆ. ನಿನ್ನೆ ಅಲ್ಲೂ ತಿಂದು, ಶಂಕರಣ್ಣರ ಆಫೀಸಲ್ಲೂ ತಿಂದು, ಸಿಕ್ಕಿತ್ತವೆಲ್ಲ ತಿನ್ಕಂತ ಬಂದಿದ್ರೆ ಇಡೀ ನನ್ನ ಡೈಜೆಷನ್ ಹೋಗ್ತಿತ್ತು ರಾತ್ರಿ. ಹಂಗಾದ್ರೆ ನಾನು ಆಚೆ ಕಡೆ ಹೋಗ್ಲಿಲ್ವಾ, ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ವಾ, 2 ಶಾಪ್ ಇನಾಗ್ರೇಷನ್ ಮಾಡ್ಲಿಲ್ವಾ, ಕೆಲಸ ಮಾಡ್ಲಿಲ್ವಾ, ಇವತ್ ಕೆಲಸ ಮಾಡಿಲ್ವಾ? ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಹ್ಯಾವ್ ಸ್ಟ್ರಾಂಗ್ ಮೆಂಟಾಲಿಟಿ. ಫಸ್ಟ್ ಸಣ್ಣ ಆಗ್ಬೇಕಾ, ಸ್ಟ್ರಾಂಗ್ ಮೆಂಟಾಲಿಟಿ ಇಟ್ಕೊಳೋದನ್ನ ಸ್ಟಾರ್ಟ್ ಮಾಡೋ. ವೀಕ್ ತರ ನಾನು ಆ ಜಾತ್ರೆ ಮುಗಿಲಿ, ಈ ಮದ್ವೆ ಮುಗಿಲಿ, ಸಾರ್ ನಮ್ಮ ಅಮ್ಮ ಬೈದ್ಬಿಡುತ್ತೆ, ನಮ್ಮ ಅಕ್ಕ ಬೈದ್ಬಿಡುತ್ತೆ, ನಮ್ಮ ಯಜಮಾನ್ರು ಹಂಗ್ ಅಂದ್ಬಿಡ್ತಾರೆ, ನನ್ ಮಗ ಹಿಂಗ್ ಅಂದ್ಬಿಟ್ಟ, ನೀನ್ ಸಣ್ಣವ್ರಾಗ್ಬಿಟ್ಟು ನೀನ್ ಫಿಲ್ಮಿಗೆ ಹೋಗ್ಬೇಕ ಅಂದ್ಬಿಟ್ಟ, ನಾನು ಅಲ್ಲಿಗೆ ಹೋಗ್ಬೇಕ ಅಂದ್ಬಿಟ್ಟ. ಅಣ್ಣ, ನೀನ್ ಈ ಜನ್ಮದಲ್ಲಿ ಸಣ್ಣ ಆಗಲ್ಲ. ನಿನ್ಗದು ವೆಯ್ಟ್ ಲಾಸ್ ಅನ್ನೋದು ಏನಿದೆ, ಇದು ನಿನ್ನ ಫಸ್ಟ್ ಮೆಂಟಲ್. ಯಾಕೆಂದ್ರೆ ಇದು ಅರ್ಥ ಆದ್ರೆ ನೀನ್ ಮುಂದಕ್ಕೆ ಹೋಗೋದು. ಸೊ ಹಂಗಾಗಿ ಮೆಂಟಲಿ ಸ್ಟ್ರಾಂಗ್ ಆಗು. ಕ್ಯಾಲೋರೀಸ್ ಅಂದ್ರೆ ನಾನು ಹಿಂದೆನೆ ಇದನ್ನ ನಿಮಗೆ ಅದ್ಭುತವಾಗಿ ಅರ್ಥ ಮಾಡಿಸಿದ್ದೀನಿ ಸ್ನೇಹಿತರೆ. ಇದನ್ನ ಬಹಳ ಚೆನ್ನಾಗಿ ನೀನು ಅರ್ಥ ಮಾಡ್ಕೋಬೇಕು. ಒಬ್ಬನಿಗೆ ಒಂದು ದಿನಕ್ಕೆ ಎಷ್ಟು ಕ್ಯಾಲೋರಿ ಬೇಕು ಅಂತಂದ್ರೆ, ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಗಂಡ್ ಮಕ್ಳು ಅವ್ರ ದೇಹದ ತೂಕದ ಮುಂದೆ 26ನ ಮಲ್ಟಿಪ್ಲೈ ಮಾಡಿದ್ರೆ, ಎಕ್ಸಾಂಪಲ್ ಐ ಆಮ್ ಎ 90 kg, 90 × 26 ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲೊಂದು ಕ್ಯಾಲೋರಿ ಬರುತ್ತೆ. ಅಷ್ಟು ಕ್ಯಾಲೋರೀಸ್ ನನ್ನ ದೇಹಕ್ಕೆ ಬೇಕೇ ಬೇಕು. ವುಮನ್ಗಳು 24ಇಂದ ಮಲ್ಟಿಪ್ಲೈ ಮಾಡಬೇಕು ನಿಮ್ಮ ಬಾಡಿ ವೆಯ್ಟ್ನ. ನಿಮ್ಮ ಬಾಡಿ ವೆಯ್ಟ್ನ ಮಲ್ಟಿಪ್ಲೈ ಮಾಡಿದಾಗ ಅಲ್ಲೇನ್ ಬರುತ್ತೋ ದಟ್ ಈಸ್ ಇವರ್ ಒಂದು ದಿನಕ್ಕೆ ಬೇಕಾಗಿರುವ ಮಿನಿಮಮ್. ಅದಕ್ಕಿಂತ ಕಮ್ಮಿ ಕ್ಯಾಲೋರೀಸ್ ಏನಾದ್ರು ನೀವು ದೇಹಕ್ಕೆ ಕೊಟ್ರೆ ತುಂಬಾ ಡಿಫಿಷಿಯನ್ಸಿನ ಅನುಭವಿಸ್ತೀರಿ, ಅನಿಮಿಕ್ ಆಗ್ತೀರಿ, ಸೈಡ್ ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗ್ತವೆ. ಜಾಸ್ತಿ ತಿಂದು ಬರೋ ಕಾಯಿಲೆಗಳನ್ನ ಹೋಗಿಸ್ಬೋದು, ಆದ್ರೆ ಉಪವಾಸ ಇದ್ದು ಬರೋ ಕಾಯಿಲೆಗಳನ್ನ ಲೈಫ್ ಟೈಮ್ ಹೋಗ್ಸಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್. ಜನರಲಿ ಒಬ್ಬ ಗಂಡು ಹುಡುಗನಿಗೆ 2,500 ಕ್ಯಾಲೋರಿವರೆಗೂ ಬೇಕಾಗತ್ತೆ, ಹೆಣ್ಣು ಮಕ್ಕಳಿಗೆ 2,200ವರೆಗೂ ಕ್ಯಾಲೋರಿಗಳು ಬೇಕಾಗತ್ತೆ. ಸರ್, ಈಗ ಈ ಕ್ಯಾಲೋರಿ ನನ್ನ ದೇಹಕ್ಕೆ ಹೋಗಿ ಶಕ್ತಿ ಖರ್ಚಾಗ್ಲಿಲ್ಲ ಅಂದ್ರೆ ಅಲ್ಲಿ ಕೊಬ್ಬಾಗತ್ತೆ ಅಂತಂದ್ಮೇಲೆ, ಸರ್ ಈಗ ನಾನು ಬಾಡಿ ಲಾಸ್ ಮಾಡ್ಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಬೇಕು.
ವೆಯ್ಟ್ ಲಾಸ್ಗೆ ನಾವು ಫಸ್ಟ್ ಒಂದು ಸೈಕಲ್ನ ಸೆಟ್ ಮಾಡ್ಕೋಬೇಕು. ಎಷ್ಟು ದಿನ? ಸಡನ್ ಆಗಿ ಆಗ್ಬಾರ್ದು ಸ್ನೇಹಿತರೆ. ಸಡನ್ ಆಗಿ ಲಾಸ್ ಆಗೋ ವೆಯ್ಟು ತುಂಬಾ ಡಿಸ್ಅಡ್ವಾಂಟೇಜ್ ಇರುತ್ತೆ, ತುಂಬಾ ಡಿಸ್ಅಡ್ವಾಂಟೇಜ್. ವೆಯ್ಟ್ ಲಾಸ್ಗೆ ನಾವು ಇಂತಿಷ್ಟೇ, ಯಾಕೆಂದ್ರೆ ನೀವು ತಿನ್ಬೇಕಾದ್ರೆ ವರ್ಷಾನ್ಗಟ್ಲೆ ತಿಂದು ಏರಿಸ್ಕೊಂಡಿದ್ದೀರಾ. ಅಷ್ಟೇ ನಿಧಾನಕ್ಕೆ ಅದನ್ನ ಕಳ್ಕೊಂತ ಬಂದ್ರೆ ನಿಮ್ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಸ್ಕಿನ್ ಅಲ್ಲಿ ಸುಕ್ಕು ಬರಲ್ಲ, ರಿಂಕಲ್ಸ್ ಬರಲ್ಲ, ಪ್ರಾಬ್ಲಮ್ಸ್ ಬರಲ್ಲ. ಯು ಲುಕ್ ಸಖತ್ ಎನರ್ಜೆಟಿಕ್ ಆಗಿ ವಾಪಸ್ ಬರ್ತೀರಾ. ಏನೇನೋ ಹುಚ್ಚಾಟ ಆಡಿ ತಡಕ್ಕಂತ ಸಣ್ಣ ಆಗಕ್ ಹೋದ್ರಿ ನೀವು ಅಂತಂದ್ರೆ ತುಂಬಾ ಪ್ರಾಬ್ಲಮ್ನ ನೀವು ಫೇಸ್ ಮಾಡಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಡೈಲಿ ಬೇಕಾಗಿರೋ ಕ್ಯಾಲೋರಿನಲ್ಲಿ ಒಂದು 500 ಕ್ಯಾಲೋರಿ ಡೆಪಾಸಿಷನ್ ನ ಕಮ್ಮಿ ಮಾಡಿದ್ರೆ ಸೊ ಅಲ್ಲಿ ಆಟೋಮೆಟಿಕಲಿ ಅದನ್ನ ನಿಮ್ಮ ಫ್ಯಾಟ್ ಇಂದ ನಿಮ್ಮ ದೇಹ ತಿಕ್ಕಣಕ್ ಸ್ಟಾರ್ಟ್ ಮಾಡುತ್ತೆ. ಆ ಫ್ಯಾಟ್ ಆಲ್ರೆಡಿ ನಿಮ್ ಬಾಡಿನಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಮಲ್ಟಿಪ್ಲೈ ಹೆಂಗ್ ಮಾಡಬೇಕು, ಅದ್ರ ಲೆಕ್ಕಾಚಾರ ಹೆಂಗ್ ಮಾಡಬೇಕು, ಕರೆಕ್ಟ್ ಆಗಿ ಸ್ಕೆಚ್ ಪೆನ್ ಹಿಡ್ಕೊಂಡು ಬರ್ಕೋಬಹುದು. ಈ ತಿಂಗಳು ನಾನು ಇಷ್ಟು ಕೆಜಿ ನಗನಗ್ತಾ ಸಣ್ಣ ಆಗ್ತೀನಿ ಅಂತ ಹೇಳಿ. ಸೊ ಹಾಗಾದ್ರೆ ನಾನು 2,500 ಕ್ಯಾಲೋರಿ ಬೇಕು, ಅದರಲ್ಲಿ 500 ಕ್ಯಾಲೋರಿ ಕಮ್ಮಿ ತಿಂದೆ ಅಂತಂದ್ರೆ ಸೊ ನಾನು ಒಂದು ತಿಂಗಳಲ್ಲಿ ಎಷ್ಟಕ್ಕೆ ಸಣ್ಣ ಹಾಕ್ತೀನಿ. ಹಾಗಾದ್ರೆ ಇನ್ನು ಉಳಿದ 2,000 ಕ್ಯಾಲೋರಿನಲ್ಲಿ ನಾನು ಏನೇನ್ ಇನ್ಪುಟ್ ಹಾಕೋಬೇಕು, ಆ 2,000 ಕ್ಯಾಲೋರಿ ಅಂದ್ರೆ ತುಂಬಾ ಹ್ಯೂಜ್ ಆಯ್ತು. ಇಟ್ಸ್ ಡೈಲಿ ನೀನ್ ಬೇಕು. ಆ 2,000 ಕ್ಯಾಲೋರಿನ ನನ್ನ ತಟ್ಟೆಯಲ್ಲಿ ನಾನು ಹೇಗೆ ಡಿಸೈನ್ ಮಾಡ್ಕೋಬೇಕು ಅಂತಂದಾಗ ಸ್ನೇಹಿತರೆ ಇಲ್ಲಿ ನೋಡ್ರಿ, ನಿಮಗೆ ಯಾವ್ದ್ರಲ್ಲಿ ಎಷ್ಟೆಷ್ಟು ಕ್ಯಾಲೋರಿ ಇದೆ ಅಂತ ನೋಡ್ರಿ. ಆಪಲ್ ಅಲ್ಲಿ 52 ಕ್ಯಾಲೋರಿ, ಬನಾನಾದಲ್ಲಿ 89 ಕ್ಯಾಲೋರಿ, ಬ್ರೋಕ್ಲಿನಲ್ಲಿ 34 ಕ್ಯಾಲೋರಿ, ಕ್ಯಾರೆಟ್ 41, ಸ್ಪೀನಚ್ 23, ಕುಕುಂಬರ್ 15 ಕ್ಯಾಲೋರಿ, ವೈಟ್ ರೈಸ್ ಒಂದು ಬೌಲಲ್ಲಿ 130 ಕ್ಯಾಲೋರಿ, ಬ್ಲಾಕ್ ಕಾಫಿ ಬಾಸ್ 2 ಕ್ಯಾಲೋರೀಸ್. ಅದೇ ನೀನೇನಾದ್ರೂ ಈ ಬ್ಲಾಕ್ ಕಾಫ್ಗೆ ಒಂದೇ ಒಂದು ಸಕ್ಕರೆ ಒಂದ್ ಸ್ವಲ್ಪ ಹಾಲು ಹಾಕ್ದೆ ಅಂತಂದ್ರೆ 150 ಕ್ಯಾಲೋರಿ ಮೇಲೆ ಹೊರಟೋಗುತ್ತೆ. ಎಷ್ಟು ನೋಡ್ರಿ. ಸೊ ಕೊಕೊನಟ್ ಶುಗರ್ ಅಲ್ಲಿ ನೋಡ್ರಿ 15 ರಿಂದ 18 ಕ್ಯಾಲೋರಿ, ಒಂದು ಬಾಯ್ಲ್ಡ್ ಎಗ್ ಅಲ್ಲಿ 75 ಕ್ಯಾಲೋರಿ, ಚಪಾತಿನಲ್ಲಿ 100 ಕ್ಯಾಲೋರಿ, ಒಂದು ದಾಲಲ್ಲಿ 150 ಕ್ಯಾಲೋರಿ ಇರುತ್ತೆ, ವೆಜಿಟೇಬಲ್ ಸಲಾಡ್ ಅಲ್ಲಿ 80 ಕ್ಯಾಲೋರಿ ಇರುತ್ತೆ. ಅಷ್ಟೇ ಪ್ರಮಾಣ ನೋಡಿ, ಇಲ್ಲಿ ದಾಲಲ್ಲಿ ಕ್ಯಾಲೋರಿ ಜಾಸ್ತಿ ಆಗುತ್ತೆ, ವೆಜಿಟೇಬಲ್ ಅಲ್ಲಿ ಅಷ್ಟು ಬರಲ್ಲ. ಕರ್ಡ್, ಆ ವೆಜಿಟೇಬಲ್ ಅಷ್ಟೇ ದೊಡ್ಡ ಮೊಸರಲ್ಲಿ 60 ಕ್ಯಾಲೋರಿ ಇರುತ್ತೆ. ಆ ಪುಣ್ಯಾತ್ಮ ನನ್ ಮೊಸರೇ ತಿನ್ಬೇಡ ಅಂತ ಒಂದ್ ವರ್ಷ ನನ್ನ ಮೊಸರು ಬಿಡಿಸಿದ್ದ. ಸಿಂಪಲ್ ಸರ್, ಇಲ್ಲಿರೋದ್ ನಾವೆಲ್ಲ ತಿನ್ಬೇಕಾ? ತಿನ್ನಿ, ಬರ್ಕಳಿ ಕುತ್ಕೊಂಡು ಇವತ್ತಿಗೆ ನಾನು ಯಾವ ಟೈಮಲ್ಲಿ ಎಷ್ಟು ತಿನ್ಬೇಕು, ಹೆಂಗ್ ತಿನ್ಬೇಕು, ನೆಕ್ಸ್ಟ್ ಟೈಮಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾ ಹೇಳ್ಕೊಡ್ತೀನಿ. ಆದ್ರೆ ಇಲ್ಲಿ ಬನ್ನಿ, ಈ ಸ್ವಾಮಿಗಳನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೀವೇನ್ ತಿಂತಿರಲ್ಲ ಇವೆಲ್ಲ ಎಷ್ಟು ಕ್ಯಾಲೋರೀಸ್ ಇದರಲ್ಲಿ ಅಡಗಿದೆ ಅಂತಂದ್ರೆ ಸ್ನೇಹಿತರೆ, ಒಂದು ಕಾಫಿ ವಿತ್ ಮಿಲ್ಕ್ ಅಲ್ಲಿ 60 ಕ್ಯಾಲೋರಿ ಇರುತ್ತೆ, ಒಂದು ಫ್ರೈಡ್ ಚಿಕನ್ ಅಲ್ಲಿ 430 ಕ್ಯಾಲೋರಿ, ಒಂದು ಸಣ್ಣದು ಮೀಡಿಯಂ ಫ್ರೆಂಚ್ ಫ್ರೈಸ್ ಅಲ್ಲಿ 365 ಕ್ಯಾಲೋರಿ, ಒಂದು ಬರ್ಗರ್ ಅಲ್ಲಿ 300 ಕ್ಯಾಲೋರಿ. ಎಲ್ಲಾದ್ರೂ ನೀವು ಹೋಗಿ ಈ ಮೀಲ್ ಅಂತ ಮಾಡ್ಕೋತೀರಾ, ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬಿಟ್ಟು ಏನು ಒಂದು ಬರ್ಗರ್, ಒಂದು ಫ್ರೆಂಚ್ ಫ್ರೈಸ್, ಒಂದು ಕೋಲಾ, 3 ಇಲ್ಲೇ ಇದ್ದಾವೆ. ಅದನ್ನ ಒಂದು ಮೀಲ್ ಅಂತ ಹೇಳಿ ಅವ್ರು ಕೊಡ್ತಾರೆ. ಅದನ್ನ ತಿಂತಾರೆ ನಮ್ ಜನ ಹೋಗಿ. 295 ಕ್ಯಾಲೋರಿ, 365 ಕ್ಯಾಲೋರಿ, 150 ಕ್ಯಾಲೋರಿ, ಎಲ್ಲ ಸೇರಿ 850 ಕ್ಯಾಲೋರಿ. ಅದನ್ನ ತಿನ್ಬಂದ್ ಮತ್ತೆ ಮೊದಲು ಮನೇಲಿ ಊಟ ಮಾಡ್ತಾರೆ. ಇನ್ನೇನಾಗುತ್ತೆ ಸ್ನೇಹಿತರೆ ಫ್ಯಾಟ್ ಬರ್ದಲೆ, ಇನ್ನೇನಾಗುತ್ತೆ ಜನ ದಪ್ಪ ಆಗ್ದಲೆ. ಇದು ಎಷ್ಟು ಸೈಡ್ ಎಫೆಕ್ಟ್ ಅಂತಂದ್ರೆ ನಿಮಗೆ ಗೊತ್ತಿಲ್ದಂಗೆನೆ ನಾವು ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಇದಿಷ್ಟು ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಆಯ್ತು ಅಬೌಟ್ ನಿಮಗೆ ಏನ್ ಗೊತ್ತಿರಬೇಕು, ಏನ್ ಗೊತ್ತಿರಬಾರ್ದು ವೆಯ್ಟ್ ಲಾಸ್ ಮಾಡಕ್ ಹೋಗ್ಬೇಕಾದ್ರೆ ಅಂತ. ನೆಕ್ಸ್ಟ್ ಸರ್, ನಾವು ಫ್ಯಾಟ್ ಕ್ಯಾಲ್ಕುಲೇಷನ್ ಹೇಗೆ? ಒಂದು ಫ್ಯಾಟ್ ಅಂದ್ರೆ ಎಷ್ಟು ಕ್ಯಾಲೋರಿ, ಎಷ್ಟು ಕ್ಯಾಲೋರಿ ಬರ್ನ್ ಮಾಡಿದ್ರೆ ಎಷ್ಟು ಗ್ರಾಮ್ ಫ್ಯಾಟ್ ಹೋಗುತ್ತೆ, ನನ್ನ ದಿನ ಹೆಂಗಿರ್ಬೇಕು, ದಿನ ಹೆಂಗ್ ಸ್ಟಾರ್ಟ್ ಮಾಡಬೇಕು, ವರ್ಜಿನ್ ಕೋಕೋನಟ್ ಆಯಿಲ್ ನನ್ನ ಫ್ಯಾಟ್ ಲಾಸ್ ಹೇಗೆ ಸಹಾಯ ಮಾಡುತ್ತೆ, ನ್ಯೂಟ್ರಿಲಿವರ್ ಹೆಂಗೆ ನಮ್ಮನ್ನ, ಯಾಕೆಂತಂದ್ರೆ ವಿ ಗೆಟ್ ವೆರಿ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಇನ್ ನ್ಯೂಟ್ರಿಲಿವರ್. ನೀವು ಯಾರ್ಯಾರು ಸಣ್ಣ ಆಗ್ಬೇಕು ಅಂತಿದ್ದೀರೋ ಮಸ್ಟ್ ಗೋ ವಿತ್ ನ್ಯೂಟ್ರಿಲಿವರ್. ಯಾಕೆಂದ್ರೆ ಪರ್ಮನೆಂಟ್ ಆಗಿ ನಿಮ್ಮನ್ನ ಒಂದ್ಸಲ ಲಿವರ್ ಹೆಲ್ತಿ ಮಾಡಿದ್ರಿ ಅಂತಂದ್ರೆ ವರ್ಷದಲ್ಲಿ ಮತ್ ನೀವು ವಾಪಸ್ ಅದು ಗೈನ್ ಆಗೋದೇ ಇಲ್ಲ. ನಿಮ್ ಬಾಡಿ ವೆಯ್ಟ್ ಸಣ್ಣ ಆಗ್ತೀವಿ, ಪರ್ಮನೆಂಟ್ ಆಗಿ ಸಣ್ಣ ಆಗ್ತೀವಿ. ಹೇಗೆ ಸರ್? ನಮಗೆ
ಮಧ್ಯದಲ್ಲಿ ಏನ್ ಹೊಟ್ಟೆ ಹಶ್ವಾಗುತ್ತೆ, ಆ ಹೊಟ್ಟೆ ಹಶ್ವನ್ನ ನೀವು ತಪ್ಪಿಸ್ಬೇಕು ಅಂದ್ರೆ ಬ್ಲಾಕ್ ಕಾಫಿ ಎಷ್ಟು ಎನರ್ಜಿ ಕೊಡುತ್ತೆ, ನಿಮ್ದು ಎಷ್ಟು ಸುಸ್ತಾಗಿದ್ರು ನಿಮ್ಮನ್ನ ಮೇಲಕ್ಕೆ ಕರ್ಕೊ ಬರುತ್ತೆ ಅಂತಂದ್ರೆ ವಾವ್. ಅದ್ ಯಾವಾಗ ಕುಡಿಬೇಕು, ನನ್ ಫುಡ್ ಹೆಂಗ್ ಡಿಸೈನ್ ಮಾಡ್ಕೋಬೇಕು, ನಂದು ಹೆಂಗೆ ಕ್ಯಾಲೋರಿ ಹೆಂಗ್ ಬರ್ನ್ ಮಾಡುತ್ತೆ ನನ್ನ ದೇಹ, ಎಕ್ಸಸೈಸ್ ಮಾಡಿದ್ರೆ ಹೆಂಗ್ ಬರ್ನ್ ಆಗುತ್ತೆ, ಸ್ಟ್ರೆಂತ್ ಎಕ್ಸಸೈಸಸ್ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಇದು ಅಷ್ಟು ಡೀಟೇಲ್ಸ್ ಸೆಕೆಂಡ್ ಅಲ್ಲಿ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಸ್ನೇಹಿತರೆ. ಇಟ್ಸ್ ನಾಟ್ ಈಸಿ ಟು ಟೆಲ್ ಇನ್ ಒನ್ ಡೇ ಆರ್ ಒನ್ ಎಪಿಸೋಡ್. ನಿಮ್ದೆಲ್ಲ ಕ್ವಶನ್ ನೀವು ಮುಂದಿನ ಸೆಷನ್ ಇಟ್ಕೊಳ್ಳಿ ನಿಮ್ ಕ್ವಶನ್ ಎಲ್ಲ, ಯಾಕೆಂದ್ರೆ ಈಗಲೇ 9:30 ಆಗೋಯ್ತು. ಇನ್ನ ಕ್ವಶನ್ಸ್ ಅಂತ ಬಿಟ್ಬಿಟ್ರೆ ಇದು ರಾತ್ರಿ 10:30 ಆಗುತ್ತೆ. ಮತ್ ನಮ್ಮಲ್ಲಿ ನಾನು ನಿದ್ದೆ ಯಾವಾಗ ಮಾಡೋದು, ಆಲ್ರೆಡಿ ಇದು ನನ್ನ ಸ್ಲೀಪಿಂಗ್ ಟೈಮ್. ಇದು ನಾನು ಮಲ್ಗದೆ ದಿನ 9 ಗಂಟೆಗೆ. ನಾನು ಇವತ್ತು 9:30 ಆದ್ರೂ ಮೀಟಿಂಗ್ ಕೊಡ್ತಿದ್ದೀನಿ. ನನ್ನ ಬಾಡಿ ಇದು ಒಪ್ಪಲ್ಲ ಇದು, ಯಾಕೆಂದ್ರೆ ನಾನು 9ಕ್ಕೆ ಮಲಗಬೇಕು, 4:30ಗೆ ಎದಳ್ಬೇಕು. ದಿಸ್ ಈಸ್ ಮೈ ಸ್ಲೀಪಿಂಗ್ ಟೈಮ್. ಸೊ ದಟ್ಸ್ ವೈ ನೆಕ್ಸ್ಟ್ ವಿ ವಿಲ್ ಡೂ ಆಲ್ ದ ಥಿಂಗ್ಸ್. ನಿಮ್ದು ಏನೇನು ಕ್ವಶನ್ಸ್ ಇದೆ ಎಲ್ಲ ಬರ್ದಿಟ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ, ಎಲ್ಲರಿಗೂ ಆನ್ಸರ್ ಮಾಡೋಣ ಅಂತ ಹೇಳಿ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಆರಾಮಾಗಿ ಮಲ್ಗಿ. ನಿಮ್ಮನ್ನು ಸಣ್ಣ ಮಾಡೋದು ನಮ್ಮ ಜವಾಬ್ದಾರಿ, ಮಾಡ್ತೀವಿ, ಡೋಂಟ್ ವರಿ.